ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಮೊನ್ನೆ ಒಂದು ಹೊಸ ಚಾನಲ್ ಶುರು ಆಗ್ತಾ ಇದೆ, ವಿಶ್ವಂ ಟಿವಿ ಅಂತ. ಬಂದಿದೆಯೋ ಅನ್ನೋ ಗೊತ್ತಿಲ್ಲ, ಹ್ಯಾತ್ವೇ ಅದರೊಳಗೆಲ್ಲ. ಅಲ್ಲಿ ನನಗೆ ಕರೆದಿದ್ರು, ಅವರು ನಮ್ಮ ಸ್ನೇಹಿತರು, ಶೇಷಾದ್ರಿಪುರದಲ್ಲಿದೆ ವಿಶ್ವಂ ಟಿವಿ ಅಂತ. ಅಲ್ಲಿ ಒಂದು ಹೊಸ ವರ್ಷಕ್ಕೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ನನ್ನನ್ನು ಕರೆದ್ರು, ಇನ್ನೊಬ್ರು ಜ್ಯೋತಿಷಿನ ಕರೆದ್ರು. ಜ್ಯೋತಿಷಿಗೂ ನನಗೇನು ಸಂಬಂಧ, ನನ್ನ ಭವಿಷ್ಯಕ್ಕೆ ನನ್ನ ಕೈನಲ್ಲಿ ಇದೆಯೋ ಇಲ್ವೋ ನಮಗೆ ಗೊತ್ತೇ ಇಲ್ಲ ಅಂದೆ. ಅವರು ಜ್ಯೋತಿಷಿಗೆ ಕರೆಯೋದಂತೆ. ಅಲ್ಲಿ ಕಾರ್ಯಕ್ರಮ ಹೆಂಗಿತ್ತು ಅಂದರೆ, ಈ ಮೇಷ, ವೃಷಭ ಇದೆಲ್ಲ ಇದೆ, ಎಕ್ಸೆಟ್ರಾ ಇದೆಲ್ಲ ರಾಶಿಗಳು, ಅವರಿಗೆ ಭವಿಷ್ಯ ಹೇಳೋದು. ಅವರು ಹೇಗಿದೆ ಹೊಸ ವರ್ಷ ಅಂತ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು. ಒಂಥರ ವಿಶೇಷ ಕಾರ್ಯಕ್ರಮ ಅಲ್ವಾ ಅದು. ಮೀನ ಮೇಷ ಅಂತ ಹೇಳ್ತಾ ಇದ್ರು. ನಾನು ಕಸ್ತೂರಿ ಅಂತ ಕನ್ನಡ ಸಾಹಿತ್ಯ ಇದ್ರು, ಅವರು ಈ ರಾಶಿ ಭವಿಷ್ಯದ ಬಗ್ಗೆ ಹೇಳ್ತಾರೆ. ಮೀನ ಮೇಷ ಅಂದರೆ ಕೆಲವು ಚೆನ್ನಾಗಿ ಊಟ ಮಾಡುವಾಗ ಮೀನು ತಿನ್ಲೋ ಮೇಷ ತಿನ್ಲೋ ಅಂತ ಯೋಚನೆ ಮಾಡ್ತಾ ಇರೋ ಅಂಥ ಸ್ಥಿತಿ ಅಂತ. ಇಂಥದ್ದು ನನಗೆ ಕರೆದುಬಿಟ್ಟಿದ್ದಾರೆ. ಅವ್ರು ಏನೋ ಒಂದು ಭವಿಷ್ಯ ಹೇಳೋದು, ನಾನು ಅದಕ್ಕೆ ಕಮೆಂಟ್ ಮಾಡೋದು ಅಂತ ಇತ್ತು. ಅವರು ಶುರು ಮಾಡುವಾಗಲೇ ಏನಂದ್ರು ಅಂದರೆ, ಹೊಸ ವರ್ಷದ ಭವಿಷ್ಯ ನೀವು ಯಾವ್ಯಾವ ರಾಶಿಗಳಿಗೆ ಎಷ್ಟಿದೆ ಅಂತ ಕೇಳಿದ್ರಿ. ಈಗ ನಮ್ಮ ಪಂಚಾಂಗ ಇದರಲ್ಲಿ ಬರೋದು, ಯುಗಾದಿಗೆ ಬರೋದು. ಜನವರಿನಲ್ಲಿ ಹೇಳಿದ್ರೆ ನಾನು ಎಲ್ಲ ರಾಶಿಗಳ ಭವಿಷ್ಯ ಇನ್ನು 3 ತಿಂಗಳದ್ದು ಮಾತ್ರ ಹೇಳ್ತೀನಿ, ಏಪ್ರಿಲ್ ತಿರ್ಗಾ ಕರೀರಿ, ಆಮೇಲೆ ಇನ್ನೊಂದ್ಸಲ ಹೇಳ್ತೀನಿ ಅಂದ್ಬಿಟ್ರು. 3 ತಿಂಗಳ ಭವಿಷ್ಯ ಹಾಗೆ. ಆದರೆ ನಾವು ಆಶ್ಚರ್ಯ ನೋಡಿ, ನಾನು ಅವಾಗ ಯೋಚನೆ ಮಾಡಿದೆ, 3 ತಿಂಗಳ ಭವಿಷ್ಯ ಅಲ್ಲ, ನಮಗೆ ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅಂಥದ್ದು ಭವಿಷ್ಯ ಮುಂದೆ 3 ತಿಂಗಳು ಒಂದು ವರ್ಷ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ನಾವು ಅಂತ ಹಿಂಗೆ ಹೇಳ್ಬೋದು. ನೆಗೆಟಿವ್ ಆಗಿ ಮಾತಾಡ್ತಾ ಇನ್ನೇ ತಪ್ಪು ತಿಳ್ಕೊಬೇಡಿ. ನೀವೆಲ್ಲ ಹಿರಿಯ ನಾಗರಿಕರು, ನಾನು ಹಿರಿಯ ನಾಗರಿಕನೇ. ಮೊನ್ನೆ ತಾನೇ ನನಗೆ 125 ವರ್ಷ ಆಯಿತು ಅಲ್ವಾ. ನನಗೆ 25 ವರ್ಷ, ನನಗಿಂತ ದೊಡ್ಡವರು ಇಲ್ಲಿ ಕೂತಿದ್ದಾರೆ, ಅದಕ್ಕೆ ಅವರು ದೊಡ್ಡಯ್ಯ ಅಂತ ಹೆಸರು. ಸೊ ಯಾಕೆ ಅಂದರೆ ವಯಸ್ಸು ಯಾಕೆ 125 ವರ್ಷ ಅಂದ ತಕ್ಷಣ ಕೇಳಿದೆ ಅಂದರೆ, ಇವು ವಯಸ್ಸು ಅನ್ನೋದಕ್ಕೆ ಅರ್ಥನೇ ಇಲ್ವಂತೆ. ಇವತ್ತು ನಾನು ಬಂದಿರೋದು ಉದ್ದೇಶ ಸುಬ್ರಹ್ಮಣ್ಯ ನಗರಕ್ಕೆ. ಈಗ ನಾವೆಲ್ಲ ಯಂಗ್ ಅಂತ ತಿಳ್ಕೊಬೇಕು ಅಂತ ನಾವು ಸುಮ್ಮನೆ ಹೇಳ್ತಿಲ್ಲ, ಮನಸ್ಸಿನಲ್ಲಿದೆ ಅಂತ. ಇವಾಗ ಪ್ರೂವ್ ಮಾಡ್ತೀನಿ ಸೈನ್ಸ್ ಪ್ರಕಾರ. ಇವಾಗ ನಿಮ್ಗೆಲ್ರಿಗೂ ವಯಸ್ಸಾಗಿರೋದೇ ಹಿರಿಯ ನಾಗರಿಕರದೇ ನಿಜವಾದ ಸ್ಟೇಜು ಮನುಷ್ಯನ ಜೀವನದಲ್ಲಿ. ದೇವರೇನಾದ್ರು ನಮಗೆ ಪುನರ್ಜನ್ಮ ಮುಂದೆ ಕೊಟ್ಟರೆ ನಾನು ಹಿರಿಯ ನಾಗರಿಕರಾಗೆ ಹುಟ್ಬಿಡ್ತೀನಿ ಅಂತ ಕೇಳ್ಕೊಬೇಕು ಅನ್ನೋ ಥರ ಈಗ ನಾನು ಪ್ರೂವ್ ಮಾಡ್ತೀನಿ. ಹೆಂಗೆ ಅಂತ ಪ್ರೂವ್ ಮಾಡ್ತೀನಿ. ಫಸ್ಟ್ ಹೊತ್ಕೊಂಡ್ರೆ ನೆಗೆಟಿವ್ ಆಗಿ ಹೇಳ್ಬಿಡ್ತೀನಿ. ನಮ್ಮ ಮನಸ್ಸಿನಲ್ಲಿ ಇದೆ, ಪ್ರಪಂಚದಲ್ಲಿ ಸಮಾಜದಲ್ಲಿ ಏನಿದೆ ಅಂದರೆ, ಆಯ್ತು ವಯಸ್ಸಾಯ್ತು ಬಿಡಪ್ಪ. ಈಗ ಶೈಲೇಂದ್ರ ಅವರು, ನಾನು ಮಾತಾಡ್ತಾ ಬರ್ತಾ ಇದ್ವಿ, ಶೈಲೇಂದ್ರ ಅವರು ಹೇಳ್ತಿದ್ರು, ಈಗ ನಮ್ಗೆ ವಯಸ್ಸಾಗಿದೆ, ನಮ್ಮ ಮನೆ ಇನ್ಯಾವುದೋ ಮದುವೆ ಆಗುತ್ತೆ, ಇನ್ಯಾವುದೋ ಹುಟ್ಟಿದಬ್ಬ ಆಗುತ್ತೆ, ಇನ್ಯಾರೋ ತೀರ್ಕೊಳ್ತಾರೆ, ಅವಾಗೆಲ್ಲ ನಾವು ನಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕು. ಇಲ್ಲಿ ಕರ್ಕೊಂಡೋಗೋ BL ಲೇಔಟಲ್ಲಿ, ಇಲ್ಲಿ ಕರ್ಕೊಂಡೋಗೋ ಜಯನಗರದಲ್ಲಿ, ಅವ್ರ ಮೇಲೆಲ್ಲ ಡಿಪೆಂಡ್ ಆಗಬೇಕು ಅಂತ ಆಗ್ಬೇಕಲ್ಲಪ್ಪ ಅಂತ ನಮಗೂ ಅನ್ಸುತ್ತೆ. ಅವ್ರು ಯಾವಾಗ ನೋಡಿದ್ರೆ ಇವನೇನು ಹೃದಯ ಹಿಂಗೆ ಅಂತ ಅವ್ರಿಗೆ ಅನ್ಸುತ್ತೆ ಅಂತ ನೆಗೆಟಿವ್ ಇದೆ. ಫಸ್ಟ್ ನೆಗೆಟಿವ್ ಹೇಳ್ಬಿಟ್ಟು ಆಮೇಲೆ ಪಾಸಿಟಿವ್ ಆಗಿ ಬರ್ತೀನಿ. ನಿಮಗೆ ಆರಾಮಿತ್ರ ಅಂತ ಗೊತ್ತಲ್ಲ ನಿಮಗೆ? ಆರಾಮಿತ್ರ ಅಂತ ಒಬ್ಬರು ಕನ್ನಡ ಸಾಹಿತಿ, ಅವ್ರ ಹತ್ರ ಒಬ್ರು ಸ್ನೇಹಿತರು ಬಂದಿರಂತೆ. ಅವ್ರ ಸ್ನೇಹಿತರು, ಆ ಸ್ನೇಹಿತರಿಗೆ 60 ವರ್ಷ ಆಯಿತು. ಒಂದ್ಸರಿ ತನಾಗೋದು 60 ವರ್ಷ ಆಯಿತು. ಈ 60 ವರ್ಷ ಆದ ತಕ್ಷಣ ಒಂದು ಇದು ಮಾಡ್ಕೊಳ್ತಾರೆ, ಶಾಂತಿ. ಆ ಶಾಂತಿ ಹೆಸರು ಹೇಳಿ. ಅದ ಪದ ಷಷ್ಠ್ಯಬ್ದಿ. ಇವರಿಗೆ ಡ್ರಾಫ್ಟ್ ಬರೀಬೇಕು ಅಂತ ಅಂದ್ಕೊಂಡ್ರು. 60 ವರ್ಷ ಶಾಂತಿ ಆಗಬೇಕು, ಮಾಡ್ಕೋಬೇಕು. ನೀವೆಲ್ಲ ಬಂಧು ಮಿತ್ರರು ಅವ್ರನ್ನೆಲ್ಲ ಕರೆಯೋಣ ಅಂತ ಒಂದು ಡ್ರಾಫ್ಟ್ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಮಾಡಿದಾಗ ಈ ಮೂಲಕ ತಿಳಿಸುವುದೇನೆಂದರೆ, ಇದೇ ಬರುವ 22ನೇ ತಾರೀಕು ನನ್ನ ಷಷ್ಠ್ಯಬ್ದಿ ಪೂರ್ತಿ ಶಾಂತಿ ಇದೆ, ನೀವು ಬರಬೇಕು ಅಂತ ಮಾಡ್ತಾ ಇದ್ದಾರೆ. ಇವ್ರಿಗೆ ಷಷ್ಠ್ಯಬ್ದಿ ಅನ್ನೋಕ್ಕೆ ಸ್ಪೆಲ್ಲಿಂಗ್ ಕನ್ಫ್ಯೂಸ್ ಆಗೋಯ್ತು ಅಲ್ವಾ? ಯಾವುದು ದೊಡ್ಡ ಶಾನೋ ಸಣ್ಣ ಶಾನೋ ದೊಡ್ಡ ಟಾನೋ ಹಿಂಗೆ ಕನ್ಫ್ಯೂಸ್ ಆಗೋಯ್ತು. ಮೇಡಮ್ ಇದ್ದಾರೆ, ಸ್ವಾಮಿ ಮೇಡಮ್ ಹೇಳ್ಬಿಡಿ ಷಷ್ಠ್ಯಬ್ದಿ ಅನ್ನೋಕ್ಕೆ ಸ್ವಲ್ಪ ಸ್ಪೆಲ್ಲಿಂಗು. ದೊಡ್ಡ ಶಾ ಫಸ್ಟು ದೊಡ್ಡ ಶಾ, ಆಮೇಲೆ ಎರಡನೇದು ದೊಡ್ಡ ಶಾ ಆಮೇಲೆ ಇಲ್ಲ ಟಾ ಇದೆಯಲ್ಲ, ಟಾ ಬರಬೇಕಲ್ಲ. ಟಾ ಸಣ್ಣದ ದೊಡ್ಡದು, ದೊಡ್ಡದು ಟಾ. ಆಮೇಲೆ ಅದು ಯಾವತ್ತು ಅದು ಯಾವತ್ತೇ ಅದು. ಆಮೇಲೆ ಆಯಿತು. ಆಮೇಲೆ ಬಿ ದೊಡ್ಡದ ಸಣ್ಣದ, ಬಿ ದೊಡ್ಡದ ಸಣ್ಣ ಅಲ್ಲಲ್ಲ, ಬಿ ದೊಡ್ಡದ ಸಣ್ಣ ಎರಡನ್ನ ಭಾ ಹೌದಾ? ಓಕೆ. ಬಿ ಆಮೇಲೆ ದ ಅದು ದೊಡ್ಡದ ಸಣ್ಣದ ದೊಡ್ಡದು. ಹಿಂಗಾಯ್ತು. ಈ ಥರ ಸ್ಪೆಲ್ಲಿಂಗ್ ಬರ್ಕೊಂಡೋಗಿ ಇನ್ಯಾರಿಗೂ ಅವ್ರ ಚಿಕ್ಕಪ್ಪನ ಯಾರೋ ಮನೆಗೆ ಬಂದಿದ್ರು. ಬಂದ ತಕ್ಷಣ ಷಷ್ಠಿ ಪೂರ್ತಿ ಇನ್ವಿಟೇಷನ್ ಡ್ರಾಫ್ಟ್ ಮಾಡ್ತಾ ಇದ್ದೀನಿ, ನನ್ನ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆಯಾ ನೋಡಪ್ಪ
ಯಾರು ಹೇಳಿದ್ ನಿನಗೆ ಈ ಸ್ಪೆಲ್ಲಿಂಗು? ಅಲ್ಲ ಮೇಡಮ್ ಒಬ್ಬರು ಸುಬ್ರಹ್ಮಣ್ಯ ನಗರ ಹಿರಿಯ ನಾಗರಿಕರದು ಹೇಳು. ಆ ಥರ ಅಲ್ಲ ಇದು. ಇಲ್ಲಿ ಬಿ ಅನ್ನೋದು ಅಲ್ಪ ಪ್ರಾಣ ಬರಬೇಕು. ಟಾ ಅನ್ನೋದು ಹಿಂಗೆ ಕನ್ಫ್ಯೂಸ್ ಆಗೋಯ್ತು. ಇವ್ರಿಗೆ ಏನು ಎಲ್ಲ ಕರೆಕ್ಟ್ ಮಾಡ್ತಾರೆ. ಇನ್ನೊಬ್ಬರ ಹತ್ರ ತೋರಿಸಿದ್ರೆ ಅವ್ರು ಇನ್ನು ಶಾ ಅನ್ನೋದನ್ನು ಕರೆಕ್ಟ್ ಮಾಡಿದ್ರು, ಮತ್ತೊಬ್ಬರು ಬಾ ಅನ್ನೋದನ್ನು ಕರೆಕ್ಟ್ ಮಾಡೋದು. ತೇರಿಕೆ ಇದೇನು ಕನ್ಫ್ಯೂಸ್ ಆಗೋಗಿದೆ ಲೈಫ್ನಲ್ಲಿ. ಯಾರನ್ನು ಕೇಳೋದು ಅಂತ ಯಾರ ಮಿತ್ರ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ಹೋದ್ರು. ಸರ್ ನೀವು ಕನ್ನಡ ಪ್ರೊಫೆಸರು, ಷಷ್ಠಬ್ದಿ ಅನ್ನೋಕ್ಕೆ ಕರೆಕ್ಟ್ ಸ್ಪೆಲ್ಲಿಂಗ್ ನನಗೆ ಹೇಳ್ಬಿಡಿ, ನೀವು ಹೇಳೋವರೆಗೂ ನನಗೆ ಶಾಂತಿ ಇರಲ್ಲ. 60 ವರ್ಷ ಶಾಂತಿ. ನೀವು ಕರೆಕ್ಟ್ ಸ್ಪೆಲ್ಲಿಂಗ್ ಹೇಳೋವರೆಗೂ ನನಗೆ ಶಾಂತಿ ಇರಲ್ಲ, ಈ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹೇಳ್ಬಿಡಿ ಅಂತ. ಆವಾಗ ಇವರು ಹೇಳ್ತೀನಿ ಬರ್ಕೊಳ್ಳಿ ಅಂದ್ರಂತೆ. ಶಾ ನೀವು ಹೇಳ್ದಂಗೆ ದೊಡ್ಡ ಶಾ, ಷಣ್ಮುಖ ಶಾ. ಎರಡನೇದು ಶಾ, ಅದು ಷಣ್ಮುಖ ಶಾ. ಆಶ್ಚರ್ಯ ಕೇಳಿ. ಮೊದಲನೇದು ಟಾವತ್ತು ಸಣ್ಣ ಟ, ಆಟ ಊಟ ಇದ್ದಂಗೆ ಸಣ್ಣ ಟ, ಅಲ್ಪ ಪ್ರಾಣ. ಇವ್ರಿಗೆ ಅಲ್ಪ ಪ್ರಾಣನ? ಒಂದು ನಿಮಿಷ, ನಾನು ಫುಲ್ ಇವಾಗ ನಿಮ್ದಾಗೋಯ್ತು, ನಂದು ಈ ಪಂಚು. ಯಾಕಂದರೆ ಕೊನೆಯಲ್ಲಿ ನಾನು ಹೆಂಗಾಗೋದು ಗೊತ್ತಾ? ಅಲ್ಪ ಪ್ರಾಣನ ಟ, ಹೌದು ಅಲ್ಪ ಪ್ರಾಣ. ಆಮೇಲೆ ಬಿ ಬರ್ಕೋ, ಬಿ ಯಾವುದು? ಅಲ್ಪ ಪ್ರಾಣ. ಆಮೇಲೆ ದಾವತ್ ಇದೆಯಲ್ಲ, ಅದು ಅಲ್ಪ ಪ್ರಾಣ. ಇವ್ರಿಗೆ ಕನ್ಫ್ಯೂಸ್ ಆಗಿ, ಸರ್ ಟಾ ಬಾ ದ ಎಲ್ಲ ಅಲ್ಪ ಪ್ರಾಣನ? ಇವ್ರು ಹೇಳ್ತಾರೆ, ಅಲ್ರಿ 60 ವರ್ಷ ಆದ್ಮೇಲೆ ಮಹಾಪ್ರಾಣ ಎಲ್ಲಿರುತ್ತೆ ಅಲ್ವಾ? ಆದ್ರೂ ಮಹಾಪ್ರಾಣ 2 ಶಾ ಇದೆಯಲ್ಲ ಅಂದರೆ, ಮೊದಲನೇ ಶಾ 0 to 30 years, ಎರಡನೇ ಶಾ 30 to 60 years. ಅಲ್ಲಿಗೆ 60 ವರ್ಷ ಆದ ತಕ್ಷಣ ಬರೀ ಅಲ್ಪ ಪ್ರಾಣ ಅಲ್ವಾ? ಇದು ಒಂದು ನೆಗೆಟಿವ್ದು ಒಂದು 2-3 ಹೇಳಿ ಆಮೇಲೆ ಪಾಸಿಟಿವ್ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಇದನ್ನು. ಈ ಸ್ಪೆಲ್ಲಿಂಗ್ ಅಂದ ತಕ್ಷಣ ಸುಮ್ಮನೆ ಬಂತು, ನಾನೇನು ಇವಾಗ ಸಬ್ಜೆಕ್ಟ್ ಅಂತ ಇಟ್ಕೊಂಡಿಲ್ಲ, ಸುಮ್ಮನೆ ನನಗೆ ಬಂದಿದ್ದನ್ನೆಲ್ಲ ನಮಗೆ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದಾಗ ಈ ಸ್ಪೆಲ್ಲಿಂಗ್ನಲ್ಲಿ ಎಷ್ಟು ಕನ್ಫ್ಯೂಷನ್ ಅಂದರೆ ಮೇಡಮ್ ಇದ್ದಾರೆ ಇಲ್ಲಿ, ಅದಕ್ಕೆ ಅವರು ಸಾಂಸ್ಕೃತಿಕ ಸೆಕ್ರೆಟರಿ ಆಗಿರೋದು. ಸೊ ಸ್ಪೆಲ್ಲಿಂಗಲ್ಲಿ ಭಾಳ ಇಂಪಾರ್ಟೆಂಟ್. ಈ MS ನರಸಿಂಹಮೂರ್ತಿ ಅಂತ ನಮ್ಮ ಸ್ನೇಹಿತರು ಪಾಪ ಪಾಂಡು ಸಿಲ್ಲಿಲಲ್ಲಿ ಯಾರ್ಯಾರಿಗೋ ಸ್ಪೆಲ್ಲಿಂಗ್ ಡೌಟ್ ಬರುತ್ತೆ ಅನ್ನೋಕ್ಕೆ, ನಮ್ಮ ಸ್ನೇಹಿತರೊಬ್ಬರಿಗೆ ಸಿಲ್ಲಿಲಲ್ಲಿನಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಭಾಗೀರಥಿ ಅಂತ, ಅದನ್ನು ಬರೆದು ಪತ್ರ ಮಾಡಬೇಕು. ಇವ್ರಿಗೆ ತಿರ್ಗಾ ಕನ್ಫ್ಯೂಸ್ ಆಗೋಯ್ತು ಸ್ಪೆಲ್ಲಿಂಗು, ಯಾವುದೋ ಷಷ್ಠಬ್ದಿ ಥರ. ಈ ಭಾಗೀರಥಿ ಅನ್ನೋದೊಳಗೆ ಮೊದಲನೇ ಭಾನೋ, ಗಿ ಅನ್ನೋದಂತೂ ಎರಡನೇ ಗೀನೋ, ರಾ ಅನ್ನೋದು ಥೀ ಇದೆಯಲ್ಲ, ಅದು ಸಣ್ಣ ತಾನೋ ದೊಡ್ಡ ತಾನೋ ಅಂತ ಕನ್ಫ್ಯೂಸ್ ಆಯಿತು. ಇವಾಗ ನಿಮ್ಮನ್ನು ಕೇಳಿದ್ರೆ ನೀವೇನು ಹೇಳ್ತೀರಾ? ದೊಡ್ಡ ತಾ ಅಂತೀರಾ ಅನ್ನಲ್ವಾ? ಅಲ್ಲ, ಈ ಬಾ ಅನ್ನೋದು ಅಲ್ಪ ಪ್ರಾಣ, ಮಹಾಪ್ರಾಣ ದೊಡ್ಡದು ಬಾ. ಆಮೇಲೆ ಗಿ ಅನ್ನೋದಂತೂ ಓಕೆ. ಆಮೇಲೆ ರಾಗೆ ಅಲ್ಪ ಪ್ರಾಣ ಮಹಾಪ್ರಾಣ ರಾ. ಆಮೇಲೆ ಇದು ಚಿಕ್ಕದ ಏನು ಸರ್ ನೀವೇ ಅಂತೀರಾ? ಮೊದಲನೇದು ತಿ ಅಂತೆ. ಅದೇ ತಿ ಕರೆಕ್ಟು. ಸಣ್ಣದೋ ದೊಡ್ಡದು ಅಂತ? ಸಣ್ಣದ ನೋಡಿದ್ರ ಇಲ್ಲಿ ನೋಡಿ, ದೊಡ್ಡಯ್ಯನವ್ರು ಹೇಳ್ತಾ ಇದ್ದಾರೆ ದೇವನಹಳ್ಳಿನಲ್ಲಿ ದೊಡ್ಡ ತಾನೇ ಬರೀತಾರೆ ಅಂತ. ದಿ ಅಲ್ಲ, ಅದೇ ದೊಡ್ಡದು ರಥ ಅಂದಂಗೆ. ಈಗ ಕನ್ಫ್ಯೂಸ್ ಆಯ್ತಾ? ಈಗ ನೀವು ಗಮನಿಸಿ, ಇಲ್ಲಿ ಸುಬ್ರಹ್ಮಣ್ಯ ನಗರದಲ್ಲೂ ಓಡಾಡ್ತಾ ಇರುತ್ತೆ ಒಂದು ಟ್ರಾವೆಲ್ಸ್ ಇದೆ, ಟೆಂಪೋ ಟ್ರಾವೆಲ್ಸ್, ಭಾಗೀರಥಿ ಟ್ರಾವೆಲ್ಸ್ ಅಂತ ಅಲ್ವಾ? ನೀವು ನೋಡಿದ್ದೀರಾ? ಅದರೊಳಗೆ ಸಣ್ಣ ಬಾ ಕರೆಕ್ಟಾ? ಆಮೇಲೆ ಗಿ ದೊಡ್ಡದು. ಇದನ್ನು ನೋಡ್ಬಿಟ್ರು ಅವರು, ಯಾರೋ ನರಸಿಂಹಮೂರ್ತಿ. ಹೇಗೆ ಥೇರಿಗೆ ಅಲ್ಲಿ ನೋಡಿದ್ರೆ ಭಾಗೀರಥಿ ಟ್ರಾವೆಲ್ಸ್ ಹಂಗೆ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಕನ್ಫ್ಯೂಸ್ ಆಗೋಯ್ತು. ಅದಕ್ಕೆ ಯಾರನ್ನೋ ಕೇಳಿದ್ರು, ಅದಕ್ಕೆ ಯಾರೋ ಇನ್ನೊಬ್ರು ದೊಡ್ಡ ಕನ್ನಡ ಪ್ರೊಫೆಸರ್ ಕೇಳಿದ್ರು ಇವ್ರಿಗೆ, ಸರ್ ನನಗೆ ಭಾ ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಆಗಿದೆ. ಕನ್ಫ್ಯೂಸ್ ಇಲ್ಲ, ಯಾವುದೋ ಭಾ ಅನ್ನೋದು. ಈ ತೀ ಇದೆಯಲ್ಲ, ಅಲ್ಪ ಪ್ರಾಣನ ಮಹಾಪ್ರಾಣನ ಕನ್ಫ್ಯೂಸ್. ಅದಕ್ಕೆ ಇವ್ರು ಹೇಳಿದ್ರು, ನೋಡಿ ನರಸಿಂಹಮೂರ್ತಿಗಳೇ, ನಿಮಗೆ ಗ್ಲಾಮರ್ ಇಂಪಾರ್ಟೆಂಟ್ ಅನ್ನೋ ಹಂಗಿದ್ರೆ ಅಲ್ಪ ಪ್ರಾಣ ಬರೀರಿ. ಯಾಕೆಂದರೆ ರತಿ ಏನಲ್ವ, ರತಿ ಇದ್ದಾಗಿದ್ದಾಳೆ. ನಿಮಗೆ ಗ್ಲಾಮರ್ ಇಂಪಾರ್ಟೆಂಟ್ ಆದರೆ ಅಲ್ಪ ಪ್ರಾಣ ಬರೀರಿ. ನಿಮಗೆ ಗ್ರಾಮರ್ ಇಂಪಾರ್ಟೆಂಟ್ ಆದರೆ ಮಹಾಪ್ರಾಣ ಬರೀರಿ. ಯಾವ್ದು ಬೇಕೋ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ, ಇವ್ರದ್ದೇನು ಪ್ರಾಬ್ಲಮ್ಮು, ಇವರು ಕ್ಯಾರೆಕ್ಟರ್ ಇದ್ರೊಳಗೆ ಸಿಲ್ಲಿಲಲ್ಲಿ ಬರೀಬೇಕು. ಇಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಗ್ರಾಮರ್ ನೋಡೋಕ್ಕಾಗಲ್ಲ. ಯಾಕೆಂದರೆ ಆ ಪಾತ್ರ ಯಾರು ಮಾಡ್ತಾಳೋ ಗೊತ್ತಿಲ್ಲ, ಅವಳು ಹೆಂಗಿರ್ತಾಳೆ ಯಾರಿಗೂ ಗೊತ್ತು. ಹಿಂಗೆ ತಲೆ ಕೆಡಿಸ್ಕೊಂಡಿದ್ರು. ಒಂದ್ಸಲಿ ನಾನು ಸಿಗ್ದೆ ಅವತ್ತು. ಈಗ ಕನ್ಫ್ಯೂಸ್ ಆಗಿದೆ ನನಗೆ. ನಿಮ್ಗೇನಾದ್ರು ಗೊತ್ತಾ ಅಲ್ಪ ಪ್ರಾಣ ಮಹಾಪ್ರಾಣ? ನಾನು ಹೇಳಿದೆ ಕೊನೆಯದು ಥಾ ಇದೆಯಲ್ಲ, ನೀವು ಹೇಳ್ದಂಗೆ ಮಹಾಪ್ರಾಣ.
ಭಾ ಅನ್ನೋದು ಮಹಾಪ್ರಾಣ, ಗಿ ರ ಅನ್ನೋದು ಸಿಂಪಲ್, ಕೊನೆಯದು ಥ ಅನ್ನೋದು ಮಹಾಪ್ರಾಣ ಅಂದೆ. ಕರೆಕ್ಟಾ ಅಂದರು. 100% ಅಲ್ಲ, 1000% ಕರೆಕ್ಟು ಅಂದೆ. ಅದೇಂಗೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀರಾ ಅಂದರು. ನಾನು ಹೇಳಿದೆ, ನೋಡಿ, ನಾನು ಕಾಲೇಜ್ನಲ್ಲಿ ಓದ್ತಿದ್ದಾಗ ನನ್ನ ಕ್ಲಾಸ್ಮೇಟ್ ಒಂದು ಹುಡುಗಿ ಇದ್ಲು, ಭಾಗೀರಥಿ ಅಂತ. ಅವಳನ್ನು ಕಂಡ್ರೆ ನನಗೆ ಮಹಾಪ್ರಾಣ ಅಲ್ವಾ. ಸ್ಪೆಲ್ಲಿಂಗ್ಗಳು ಹೆಂಗೆಂಗೋ ಹೋಗತ್ತೆ ಅನ್ನಕ್ಕೆ. ಸೊ 60 ಇಯರ್ಸ್ದು ಷಷ್ಠಬ್ದಿ ಅಂತಂದಾಯ್ತಾ. ಇನ್ನೊಂದು ಕೆಲವು ಸರಿ ಹೆಂಗಾಗತ್ತೆ ಅಂತಂದರೆ, ಈ ಪಾಸಿಟಿವ್ ತೊಗೊಳ್ಳೋಣ ಫಸ್ಟ್. ನಮ್ಗೆ ಇನ್ನೊಂದು 60 ವರ್ಷ ಅಂದರೆ ಅರಳು ಮರಳು ಅಂತ ಒಂದು ಜನರಲ್ಲಿ ಹೇಳ್ತಾರೆ. ಅರಳು ಮರಳು ಅಂದ್ರೆ ಏನು? ಮರ್ತೋಗ್ಬಿಡೋದು ಅಂತ ತಾನೆ, ಮರ್ತೋಗ್ಬಿಡೋದು. 60 ವರ್ಷ ಆದನು ಒಬ್ಬ ಸೈಕಾಲಜಿಸ್ಟ್ ಹತ್ರ ಹೋದಂತೆ, ಡಾಕ್ಟ್ರೇ ನನಗೆ ಈಗೀಗ ಸ್ವಲ್ಪ ಮರುವು ಜಾಸ್ತಿ ಆಗೋಗಿದೆ, ಅದೇನಾಗಿದೆ, ಮೊದಲು ನನಗೆ ಜ್ಞಾಪಕ ಶಕ್ತಿನಲ್ಲಿ ಫಸ್ಟ್ ಪ್ರೈಸಸ್ ಬಂತು ಕಾಲೇಜಿನಲ್ಲಿ, ಆದರೆ ಈಗ ನನಗೆ ಆ 3 ಯಾವುದಾದ್ರು ಅಂತ ಬರ್ತೋಗಿದೆ. ಸೊ ಅದಕ್ಕೆ ಈಗ ಏನಾಗಿದೆ, ನನಗೆ ನಮ್ಮ ಜ್ಞಾಪಕ ಶಕ್ತಿ ಭಾಳ ಕಡಿಮೆ ಆಗೋಗಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ಇವಾಗ ಹೇಳಿದ್ದು ಇನ್ನೊಂದು ಕ್ಷಣದಲ್ಲಿ ಮರ್ತೋಗುತ್ತೆ ಅಂತ. ಕರೆಕ್ಟ್, ಆ ಥರ ಆಗತ್ತಲ್ಲ ಭಾಳ ಜನಕ್ಕೆ. ಈಗ ಹೇಳಿದ್ದು ಇನ್ನೊಂದು ಕ್ಷಣದಲ್ಲಿ ಮರ್ತೋಗತ್ತೆ. ತಕ್ಷಣ ಡಾಕ್ಟ್ರು, ಓಕೆ, ಯಾವಾಗಿಂದ ನಿಮಗೆ ಈ ತೊಂದರೆ ಅಂದರು. ಇವನು, ಯಾವ ತೊಂದರೆ? ಅವೆಲ್ಲ ಮರ್ತಾಯ್ತಲ್ಲ. ಸೊ ಇದು ಅರಳು ಮರಳು ಹಿಂಗೆಲ್ಲ ಹೇಳಿ ನಮ್ಮನ್ನು ಕೂರಿಸ್ಬಿಟ್ಟಿದ್ದಾರೆ. 60 ವರ್ಷ ಆದ ತಕ್ಷಣ ಆಯ್ತು ಬಿಡಿ, ನಿಮ್ಮ ಕೆಲಸ ಮುಗೀತು, ಹಿಂಗೆ ಕೂತ್ಕೊಳ್ಳಿ, ಹಂಗೆ ಹಿಂಗೆ ಅಂತ. ಇನ್ನೊಬ್ಬ ನಮ್ಮ ಸ್ನೇಹಿತರು ಹೇಳಿದ್ರು, ವಾಕಿಂಗ್ ಹೋಗ್ತೀವಿ, ನೀವೆಲ್ಲ ವಾಕಿಂಗ್ ಹೋಗ್ತೀರಾ, ಇಲ್ಲೇ ಮರಿಯಪ್ಪನ ಪಾಳ್ಯ ಪಾರ್ಕ್, ಇದೊಂದು ಎಲ್ಲ ಪಾರ್ಕ್. ವಾಕಿಂಗ್ ಹೋಗ್ತಾ ಇರುವಾಗ ನೀವು ಗಮನಿಸಿ ಸರ್, ಮನುಷ್ಯ ಸರ್ವಿಸ್ನಲ್ಲಿದ್ದಾಗ ಒಬ್ಬನೇ ವಾಕಿಂಗ್ ಹೋಗ್ತಾನೆ. ಒಬ್ಬನೇ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಿಂಗೆ ಹೋಗ್ಬೇಕಾದ್ರೆ ವಾಕಿಂಗ್ ಹೋಗಿ ಆಫೀಸ್ಗೋ ಫ್ಯಾಕ್ಟ್ರಿಗೋ ಬಿಸ್ನೆಸ್ಗೋ ಎಲ್ಲ ಹೋಗ್ಬೇಕು, ಜೊತೆಲಿ ಯಾರನ್ನೂ ಹೋಗ್ಬೇಕು. ರಿಟೈರ್ ಆದಮೇಲೆ ನಾಯಿ ಜೊತೆಲಿ ವಾಕಿಂಗ್ ಹೋಗ್ತಾನೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಏನಪ್ಪ ಅಂದರೆ ರಿಟೈರ್ ಆಯಿತು, ಏನು ಬೇಜಾರು, ಟಾಮಿ ಕಮ್ ಹಿಯರ್ ಅಂತ ಜೊತೆಲಿ ಕರ್ಕೊಂಡು ಹಿಂಗೆ ಹೋಗ್ತಾ ಇರ್ತಾನೆ. ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಗೊತ್ತಾ? ರಿಟೈರ್ ಆದಮೇಲೆ ನಾಯಿ ಜೊತೆಯಲ್ಲಿ ವಾಕಿಂಗ್ ಹೋಗೋದಕ್ಕೆ ಶ್ವಾನಪ್ರಸ್ಥಾಶ್ರಮ ಅಂತ. ಕರೆಕ್ಟಮ್ಮ? ಶ್ವಾನಪ್ರಸ್ಥಾಶ್ರಮ. ಈ ವಾಕಿಂಗಿಂದ ಕೆಲವೆಲ್ಲ ಏನೇನೋ ರಿಸರ್ಚ್ ಮಾಡ್ತಾ ಇರ್ತೀನಿ ನಾನು. ಯಾವುದಾದ್ರಿಂದ ಏನೇನೋ ಹೊಸ ಘಟನೆಗಳು ನಾವು ಹೊಳೆಯತ್ತೆ ಅಂತ. ನಾನು ಜನರಲಿ ಏನಪ್ಪ ಅಂದರೆ, ನಾನು ಸೈನ್ಸ್ ಸ್ಟೂಡೆಂಟು, ಅದು ಆ್ಯಸ್ ಇಟ್ ಈಸ್ ತೊಗೊಳ್ಳೋ ಬದಲು ಅದು ಇನ್ನೇನೋ ಇರುತ್ತೆ ಅಂತ ವಕ್ರ ದೃಷ್ಟಿಯಲ್ಲಿ ಹುಡುಕ್ತಾ ಇರ್ತೀವಿ. ವಾಕಿಂಗ್ ಮಾಡೋದ್ರಿಂದ ಏನೇನು ಲಾಭ ಗೊತ್ತಾ ಮೇಡಮ್ ನಿಮಗೆ? ಹೊಸದು ಹೇಳ್ತೀನಿ ಕೇಳಿ. ಪ್ರಪಂಚದಲ್ಲಿ ಯಾರನ್ನು ಕೇಳಿದ್ರು ವಾಕಿಂಗ್ ಮಾಡೋದ್ರಿಂದ ಏನು ಲಾಭ? ವಾಕಿಂಗ್ ಮಾಡೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನಾವು 1 hour, half an hour ವಾಕಿಂಗ್ ಮಾಡಿದ್ರೆ ಇಡೀ ದಿನ ಎಲ್ಲ ಫ್ರೆಶ್ ಆಗಿರ್ತೀವಿ. ಕರೆಕ್ಟಾ? ಫ್ರೆಶ್ ಆಗಿರ್ತೀವಿ. ಕರೆಕ್ಟಾ? ಎರಡನೇ ಅಡ್ವಾಂಟೇಜ್ ಏನು? ಸೊ ವಾಕಿಂಗ್ ಹೋದರೆ ಇಡೀ ದಿನ ಎಲ್ಲ ನಾವು ಫ್ರೆಶ್ ಆಗಿರ್ತೀವಿ ಅಂತ ಮೊದಲನೇ ಅಡ್ವಾಂಟೇಜ್. ಇನ್ನೊಂದು, ಹೊಟ್ಟೆ ಗಿಟ್ಟೆ ಇದ್ದರೆ ಕರಗತ್ತೆ ಅಂತ ಒಂದು. ಮೂರನೇದು, ಬಿ ಪಿ ಎಲ್ಲ ಸ್ವಲ್ಪ ಬರುತ್ತೆ ಅಂತ. ಆಮೇಲೆ ಒಳ್ಳೆ ಗಾಳಿ ತಗೊಳ್ಳೋದ್ರಿಂದ ಉಸಿರಾಟ ಚೆನ್ನಾಗಾಗಿ ಕಫ ಗಿಫ ಈ ಥರ ಎಲ್ಲ ಹೋಗುತ್ತೆ, ನೆಗಡಿ ಕೆಮ್ಮು ಇದೆಲ್ಲ ಜನರಲ್ ತಾನೆ. ಇನ್ನೊಂದು ಅಡ್ವಾಂಟೇಜ್ ಇದೆಯಂತೆ ಹೊಸದು, ಕೇಳಿ. ಏನು ಗೊತ್ತಾ? ಒಂದು ವಾಕಿಂಗ್ ಮಾಡೋರಲ್ಲಿ 2 ಥರ ಕ್ಯಾಟಗರಿ. ಒಬ್ಬರು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ತಾ ಇರೋದು, ಫ್ರೆಂಡ್ಶಿಪ್. ಏನು ಸಮಾಚಾರ, ಚೆನ್ನಾಗಿದ್ದೀರಾ, ನಿಮ್ಮ ಮಗಳಿಗೆ ಮದುವೆ ಆಯ್ತಾ, ನೀವು ಹೇಗಿದ್ದೀರಾ, ಹಿಂಗೆಲ್ಲ ಮಾತಾಡೋದು. ಯಾವಾಗ ರಿಟೈರ್ ಆದರೆ ಈ ಥರ. ಇನ್ನು ಕೆಲವರು ಯಾರ ಹತ್ರನೂ ಮಾತಾಡಲ್ಲ, ಸೀರಿಯಸ್ ಆಗಿ ಅವ್ರ ಪಾಡಿಗೆ ಅವ್ರು ವಾಕಿಂಗ್ ಎಕ್ಸಸೈಸ್ ಥರ ಮಾಡ್ಕೊಂಡು. ಈ 2 ಕ್ಯಾಟಗರಿನ ಇವರಿಬ್ಬರನ್ನ ಕಂಬೈನ್ ಮಾಡಿಬಿಟ್ರೆ ಏನಾಗತ್ತೆ ಅಂತ ಹೊಸ ರಿಸರ್ಚ್. ಇಲ್ಲಿ ಬೆಳಗ್ಗೆ 6:30 ಒಬ್ಬ ಟಕ್ 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 ಅಂತ ಈ ಥರ ಜಾಲಿ ಎಲ್ಲರನ್ನ ಮಾತಾಡ್ಸ್ಕೊಂಡು ಹೋಗುವಂಥ ಅವ್ರು ಬರ್ತಾ ಇದ್ದಾರೆ. ಎದುರುಗಡೆಯಿಂದ ಅವರು ಸೀರಿಯಸ್ ಆಗಿರೋರು ಅವ್ರು ಬರ್ತಾ ಇದ್ದಾರೆ. ಇವರು ಅವ್ರನ್ನ ನೋಡಿ, ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ಇವರು, ಯಾಕೆ ಗುಡ್ ಮಾರ್ನಿಂಗ್ ಅಂದ್ರಿ? ನಾನು ನಿಮ್ಮನ್ನು ನೋಡೇ ಇಲ್ಲ, ನನಗೆ ಯಾಕೆ ಗುಡ್ ಮಾರ್ನಿಂಗ್ ಅಂದ್ರಿ ಅಂದರು. ಸಾರಿ ಸರ್, ಸುಮ್ಮನೆ ಗುಡ್ ಮಾರ್ನಿಂಗ್ ಅನ್ಬೇಕು ಅನ್ನಿಸ್ತು. ಓಕೆ, ವಾಪಸ್ ಅವ್ರು ನಡ್ಕೊಂಡು, ಯಾರ್ಯಾರಿಗೋ ಗುಡ್ ಮಾರ್ನಿಂಗ್ ಅಂತಿರಲ್ರಿ, ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಹೊಟ್ಟೋದು. ಮಾರನೇ ದಿವಸ ಬೆಳಗ್ಗೆ ಅದೇ 6:30, ಅದೇ ಪಾರ್ಕು, ಅದೇ ವಾಕಿಂಗ್ ಟ್ರ್ಯಾಕು. ಇವರು ಬರ್ತಾ ಇದ್ದಾರೆ, ಎದುರುಗಡೆ ಅವರೇ ಬಂದ ತಕ್ಷಣ ಅಲ್ಲ ಸರ್ ಗುಡ್ ಮಾರ್ನಿಂಗ್ ಅಂದರು. ಅವ್ರ ಕೈ ಹಿಂಗೆ ಅನ್ನಕ್ಕೆ ಅಂತ ಹೋದರೆ, ನೋಡೇ ಇಲ್ಲ ಅನ್ಬೇಡಿ, ನೆನ್ನೆ ನೋಡಿದ್ದೀವಿ ಅಂತ. ಚೇಂಜ್ ಆಯ್ತಾ? ಸ್ವಲ್ಪ ಚೇಂಜ್ ಆಯ್ತಾ? ಇವರಿಗೆ ಸೀರಿಯಸ್, ಇವರು ಇಟ್ಸ್ ಓಕೆ ಅಂದ್ಬಿಟ್ಟು ಹೊಟ್ಟೋದ್ರು. 3ನೇ ದಿವಸ ತಿರುಗಿ ಅದೇ ಪ್ರಕಾರ ಗುಡ್ ಮಾರ್ನಿಂಗ್ ಸರ್ ಅಂದರು. ಗುಡ್ ಮಾರ್ನಿಂಗ್, ಸ್ವಲ್ಪ ಇಂಪ್ರೂವ್ಮೆಂಟು. 4ನೇ ದಿವಸ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಇಬ್ರಿಗೂ ಶ್ರುತಿ ಮ್ಯಾಚ್ ಆಗೋಯ್ತು. ಏನು ಸರ್ ಶ್ರುತಿ ಮ್ಯಾಚ್ ಆಗೋಯ್ತು. 5ನೇ ದಿವಸ, ಏನು ಸರ್ ನೆನ್ನೆ ಬರಲೇ ಇಲ್ಲ ನೀವು? ಇಲ್ಲ, ಸ್ವಲ್ಪ ಮೈ ಹುಷಾರಿಲ್ಲ, ನೀವು ನಾನು ಬನ್ನಿ. ಹಿಂಗೆ ಫ್ರೆಂಡ್ಶಿಪ್ ಆಗ್ಬಿಟ್ಟು ವಾಕಿಂಗ್ ಹೋಗುವಾಗ ಜೊತೆಯಲ್ಲಿ ಹಿಂಗೆ ಬರ್ತಾ ಇರಲ್ಲ, ಅವ್ರು ಬರದೆ ಅವ್ರನ್ನ ಕಾದು ಬನ್ನಿ ವಾಕಿಂಗ್ ಹೋಗೋಣ ಅಂತ ಜೊತೆಯಲ್ಲಿ ಒಂದು 2-3 ರೌಂಡ್ ಎಕ್ಸ್ಟ್ರಾ ವಾಕಿಂಗ್ ಹೋಗಿ
ಕ್ಲೋಸ್. ನಿಮ್ಮ ಮನೆಯಲ್ಲಿ 5th ಕ್ಲಾಸು, ನಿಮ್ಮ ಮನೆಯಲ್ಲಿ 7th ಕ್ಲಾಸು, ಬನ್ನಿ ಕಾಫಿ ಕುಡಿಯೋಣ ಅಂತ ಹೋಟ್ಲಿಗೆ ಹೋಗಿ ಒಂದು ದಿವಸ ಇವ್ರು ಬಿಲ್ ಕೊಟ್ಟರು, ಇನ್ನೊಂದು ದಿವಸ ಅವ್ರು ಬಿಲ್ ಕೊಟ್ಟರು, ಮೂರನೇ ದಿವಸ ಇಬ್ಬರು ಬಿಲ್ ಕೊಡಲಿಲ್ಲ. ಹಿಂಗೆ ಕ್ಲೋಸ್ ಫ್ರೆಂಡ್ಸ್ ಆಗಿ ನಿಮ್ಮ ಮನೆ 5th ಕ್ಲಾಸ್ ಅಂದ್ರೆ ಬನ್ನಿ ನಮ್ಮ ಮನೆಗೆ ಅಂದ್ಬಿಟ್ಟು ಕರ್ಕೊಂಡೋಗಿ ಇವ್ರ ವೈಫ್ನ ಅವ್ರ ವೈಫ್ಗೆ ಇಂಟ್ರೊಡ್ಯೂಸ್ ಮಾಡಿ, ಹಬ್ಬಗಳಿಗೆ ಅರಶಿನ ಕುಂಕುಮಕ್ಕೆ ಅವ್ರು ಇವ್ರನ್ನ ಕರೆದು ಇವ್ರು ಅವ್ರನ್ನ ಕರೆದು 2 ಕಾರ್ ಮಾಡಿಕೊಂಡು ಮೈಸೂರಿಗೆಲ್ಲ ಹೋಗಿ KRS, ಚಾಮುಂಡಿ ಬೆಟ್ಟ, ಝೂ ಇದನ್ನೆಲ್ಲ ನೋಡ್ಕೊಂಡು ಬಂದು 2 ಕ್ಲೋಸ್ ಫ್ಯಾಮಿಲಿ ಆಗ್ಬಿಟ್ಟು ಏನಾಯ್ತು ಗೊತ್ತಾ, ಮೊನ್ನೆ ಅವ್ರ ಮಗಳನ್ನ ಇವ್ರ ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಟ್ರು. ಬೀಗರಾಗ್ಬಿಟ್ರು. ನನಗೆ ಊಟ ಕರೆದಿದ್ರು, ಹೋಗಿದ್ದೆ ನಾನು. ಸೊ ಇದು ನಿಜ ನಾನು ಹೇಳ್ತಿರೋದು, ಸುಮ್ಮನೆ ತಮಾಷೆ ಅನ್ಕೋಬೇಡಿ. ಯಾಕೆಂದರೆ ನಾನು ಇವಾಗ ನಿಮ್ಮ ಹತ್ರ 1 ಗಂಟೆನೋ 3/4 ಗಂಟೆನೋ ಮಾತಾಡಿದ್ರೆ ನಾನು ಹೇಳೋದೆಲ್ಲ ಎಕ್ಸ್ಪೀರಿಯನ್ಸು ನಂದು ಜೀವನದಲ್ಲಿ ನಡೆದಿದ್ದೆ ಹೇಳ್ತೀನಿ. ನನ್ನ ಮಾತುಗಳಲ್ಲಿ ಇಮ್ಯಾಜಿನೇಷನ್ ಸ್ವಲ್ಪ ಕಡಿಮೆ, ಎಲ್ಲೋ ಒಂದು 90% ಇರ್ಬೋದು ಅಷ್ಟೇ. ಸೊ ಇದು ನಡೆದಿತ್ತಾ, ಆದ್ದರಿಂದ ಇವರು ವಾಕಿಂಗಿಂದ ತಾನಾಗಿದ್ದು. ಆದ್ದರಿಂದ ನನ್ನ ರಿಕ್ವೆಸ್ಟ್ ನಿಮಗೆಲ್ಲ ಏನಪ್ಪ ಅಂದರೆ, ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮದುವೆ ಆಗಬೇಕಾದ್ರೆ ನಾಳೆಯಿಂದಾನೇ ವಾಕಿಂಗ್ ಹೋಗೋಕೆ ಸ್ಟಾರ್ಟ್ ಮಾಡಿ. ಇದು ನೆಗೆಟಿವ್ ಇಂದ ಪಾಸಿಟಿವ್ ಬರ್ತಾ ಇದ್ದೀನಿ. ಈಗ 60 ವರ್ಷ. ಕೆಲವು ತಿರ್ಗ ನೆಗೆಟಿವ್ ಅಂದರೆ ಏನೇನೋ ಕಾಯಿಲೆಗಳು ಬರುತ್ತೆ, ಎಲ್ಲ ತೊಂದರೆ. ಬೆಳಗ್ಗೆ 8:30ಗೆ ಗಂಡ ಆಫೀಸ್ಗೆ ಹೋಗ್ಬೇಕು, ಅವತ್ತು ನನಗೆ ಕೂತ್ಕೊಂಡಿದ್ದಾನೆ. ತಿಂಡಿ ಅಂದ ಉಪ್ಪಿಟ್ಟು ಇಡ್ಲಿನೋ ದೋಸೆನೋ ಏನೋ ಮಾಡಿದ್ಲು ಹೆಂಡತಿ, ತಿಂತಾ ಇದ್ದಾನೆ ಗಂಡ ಆಫೀಸ್ಗೆ. ಅಂದರೆ ರಿಟೈರ್ ಆಗಿಲ್ಲ, ಹೋಗ್ತಾ ಇದ್ದಾನೆ, ಇನ್ನೊಂದು 2-3 ವರ್ಷ ಸರ್ವಿಸ್ ಇದೆ. ಇವತ್ತು ಏನು ಕೆಲಸ ನಿನಗೆ ಅಂತ ಗಂಡ ಹೆಂಡ್ತಿನ ಇಡ್ಲಿ ತಿಂತಾನೆ. ನನಗೇನು ಕೆಲಸ ಇರುತ್ತೆ, ನಿಮಗೆ ತಾನೇ ಕೆಲಸ, ನಾನು ಮನೇಲಿ ಇರೋದು. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಇವತ್ತು ಪರ್ಮಿಷನ್ ಹಾಕ್ಬಿಟ್ಟು ನಾನು 4 ಗಂಟೆಗೆ ಬಂದ್ಬಿಡ್ತೀನಿ ಮನೆಗೆ, ನೀನು ರೆಡಿಯಾಗಿರೋ, ಒಂದು ಸಿನಿಮಾಗೆ ಹೋಗೋಣ, ದುರಂಧರ್ ಅನ್ನೋ ಸಿನಿಮಾಗೆ ಹೋಗೋಣ, ರೆಡಿಯಾಗಿರು ಅಂದ. ಸರಿ ಓಕೆ, ಇವಳು ವಾಕಿಂಗ್ ಸ್ಟೈಲ್ ನೋಡಿ, ಬೇಗ ಬಂದ್ಬಿಡಿ, ವಾಕಿಂಗ್ ಸ್ಟೈಲ್ ನೋಡ್ತಾ ಇದ್ದೀರಾ, ಬೇಗ ಬಂದ್ಬಿಡಿ, 4 ಗಂಟೆಗೆ ಬರ್ತೀರಲ್ಲ, ರೆಡಿಯಾಗಿರ್ತೀನಿ ಓಕೆ ಅಂತ ವಾಪಸ್ ಹೋದ್ವಿ. 8:30ಗೆ ಆಫೀಸ್ಗೆ ಹೋದ, 9:30, 10:30, 11:30, 3:30 ಗಂಟೆಗೆ ಮಧ್ಯಾಹ್ನ ಗಂಡ ವೈ ಅಂತ ಬಂದು ಬೈಕ್ನ ಸ್ಟ್ಯಾಂಡ್ ಹಾಕಿ ಡೈ ಅಂತ ಹೆಲ್ಮೆಟ್ ಹಿಂಗೆ ತೆಗೆದು, ರೆಡಿನಾ ಸಿನಿಮಾಗೆ ಹೋಗೋಣ ಅಂದ. ಇವಳು ಅಡುಗೆ ಮನೆಯಿಂದ ಬರುವಾಗ ಹಿಂಗಂತ ಹಿಂಗೆ ಬರ್ತಾ ಇದ್ದಾಳೆ, ಇವತ್ತು ಬರೋಕ್ಕಾಗಲ್ಲ ಸಿನಿಮಾಗೆ, ನೀವು ಒಬ್ಬರೇ ಸಿನಿಮಾಗೆ ಹೋಗಿ ಬನ್ನಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿ ಇನ್ನೊಂದು. ಯಾಕೆ ಬೆಳಗ್ಗೆ 8:30ಗೆ ಸರಿ ಇದೆಯಲ್ಲ, ಏನಾಯಿತು? ನೀವು ಆ ಕಡೆ ಹೋದಾಗ್ಲಿಂದ ನನಗೆ ಯಾಕೋ ಸ್ವಲ್ಪ ನೀ ಪೇಯ್ನ್ ಅಂತ. ಏನಾರು ತಪ್ಪಿದೆಯಾ ಇದರೊಳಗೆ? ನನಗೆ ನೀ ಪೇಯ್ನು. ಗಂಡ ಹೇಳ್ದ, ನನಗೂ ನೀ ಪೇಯ್ನು ಅಲ್ವಾ? ಸೊ ವಯಸ್ಸಾಗ್ತಾ ಆಗ್ತಾ ಇದು ಸ್ಟಾರ್ಟ್ ಆಗತ್ತಂತೆ. ಇದನ್ನು ಹೇಗೆ ಹೇಳ್ಸೋದು, ಷಷ್ಠಬ್ದಿ ಅನ್ನೋದು ಒಂದು. ಇವತ್ತು ಇದಿಷ್ಟು ನೆಗೆಟಿವ್ ಹೇಳ್ಬಿಟ್ಟು ಇವಾಗ ಪಾಸಿಟಿವ್ ಆಗಿ ಬರ್ತೀನಿ. ಯಾಕೆಂದರೆ ಮುಂದಿನ ಜನ್ಮ ನಮ್ಗೇನಾದ್ರು ಇದ್ದರೆ ನಾವು ವಯಸ್ಸಾದವರೆಗೆ ಹುಟ್ಟಬೇಕು ಅಂತ ದೇವ್ರನ್ನ ಕೇಳ್ಕೊಳ್ಬೇಕು ಅಂತ ವರ ಹೇಳ್ಬಿಟ್ನಲ್ಲ ಮೇಡಮ್, ಅದಕ್ಕೆ ಹೆಂಗೆ ಅಂತ ಇವಾಗ ಪ್ರೂವ್ ಮಾಡಬೇಕು. ಮನುಷ್ಯನಿಗೆ 3 ಸ್ಟೇಜಸ್ ಇದೆ. ಒಂದು ಬಾಲ್ಯ, ಯೌವನ ಮತ್ತು ಮುಪ್ಪು. ಕರೆಕ್ಟಾ? ಬಾಲ್ಯ, ಯೌವನ, ಮುಪ್ಪು. ಮನುಷ್ಯನಿಗೆ ದೇವರು 3 ಚೀಸ್ ಕೊಟ್ಟಿದ್ದಾನೆ: ದೇಹ, ಮನಸ್ಸು, ಬುದ್ಧಿ. ದೇಹ, ಮನಸ್ಸು, ಆಮೇಲೆ ಬುದ್ಧಿ. ಈ 3 ಕೊಟ್ಟಿದ್ದಾನ. ಭಾವನೆಗಳು ಇದೆಲ್ಲ ಕಂಟ್ರೋಲ್ ಮಾಡು ಬುದ್ಧಿ. ಈ 3 ಯಾವ ಸ್ಟೇಜ್ನಲ್ಲಿ ಭಾಳ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇರುತ್ತೋ ಅದನ್ನು ಒಳ್ಳೆಯ ಸ್ಟೇಜು ಅಂತ ಅನ್ಬೋದು. ಕರೆಕ್ಟಾ ಸರ್? ದೇಹ, ಮನಸ್ಸು, ಬುದ್ಧಿ ಬಾಲ್ಯದಲ್ಲಿ, ಯೌವನದಲ್ಲಿ, ಮುಪ್ಪಿನಲ್ಲಿ ಯಾವ ಸ್ಟೇಜಲ್ಲಿ ಎಲ್ಲ ಈ ದೇಹ, ಮನಸ್ಸು, ಬುದ್ಧಿ ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೋ ಅದನ್ನು ಒಳ್ಳೆಯದು ಅಂತ ಅಂದ್ಕೊಂಡ್ರೆ, ಈಗ ಇದನ್ನು ಅಪ್ಲೈ ಮಾಡೋಣ. ಬಾಲ್ಯದಲ್ಲಿ ದೇಹ ಬೆಳೆದಿರಲ್ಲ ಇನ್ನು, ಅದರಿಂದ ಒಂದು ಸಬ್ಜೆಕ್ಟ್ ಫೇಲ ಬಾಲ್ಯ. ಆಮೇಲೆ ಮನಸ್ಸು ಬೆಳೆದಿರತ್ತಾ ದೇವರಲ್ಲಿ, ಬಾಲ್ಯದಲ್ಲಿ 2 ಸಬ್ಜೆಕ್ಟ್ ಫೇಲು. ಬುದ್ಧಿ, ವಿವೇಕ ಬೆಳೆದಿರಲ್ಲ. 3 ಸಬ್ಜೆಕ್ಟು ಫೇಲಾಗಿ ಬಾಲ್ಯದಲ್ಲಿ ಇನ್ನು ಬೆಳೆಯುವಂಥ ಸ್ಟೇಜು. ನಾವೆಲ್ಲ ಇದ್ದಾಗ ಹಿಂದೆ ಸುಬ್ರಹ್ಮಣ್ಯ ನಗರ ಹೆಂಗಿತ್ತು, ರಾಜಾಜಿನಗರದಲ್ಲಿ ಹೆಂಗಿತ್ತು, ಅವಾಗ ಮೆಟ್ರೋನೇ ಇರಲಿಲ್ಲ ಹೆಂಗಾಯಿತು, ಅವಾಗ ದೇವಯ್ಯ ಪಾರ್ಕ್ ಹೆಂಗಿತ್ತು ಅಂತ ಮಾತಾಡ್ಕೊಳ್ತಾ ಇರ್ತೀವಲ್ಲ. ಮರಿಯಪ್ಪನ ಪಾಳ್ಯ ಅನ್ನೋದನ್ನು ಮರೆಯೋಕ್ಕೆ ಆಗಲ್ಲ, ಅದಕ್ಕೆ ಮರಿಯಪ್ಪನ ಪಾಳ್ಯ ಅಂತ ಹೇಳಿಸಿರೋದಕ್ಕೆ. ಏನು ಮೇಡಮ್, ಆವಾಗ ಬಾಲ್ಯನೇ ನಾವು ಜ್ಞಾಪಿಸ್ಕೊಳ್ತಾ ಇರ್ತೀವಿ. ಬಾಲ್ಯದಲ್ಲಿ 3 ಸಬ್ಜೆಕ್ಟು ಫೇಲು, ಬಾಲ್ಯ 0. ನೆಕ್ಸ್ಟ್ ಯೌವನಕ್ಕೆ ಬರೋಣ. ಯೌವನದಲ್ಲಿ ದೇಹ ಬೆಳೆದಿರತ್ತೆ, ಏನು ಬೇಕಾದ್ರೂ ಸ್ಟ್ರಾಂಗು, ಎಷ್ಟು ಬೇಕಾದ್ರೂ ತಿನ್ಬೋದು, ಪಿಜ್ಜಾ ಎಷ್ಟು ಬೇಕಾದ್ರೂ, ನಾಳೆ ಎಷ್ಟು ಕುಡಿದ್ರೂ ಔಟ್ ಆಗಲ್ಲ ನಾಳೆ. ಸೊ ಬಾಡಿ ಫುಲ್ ಬೆಳೆದಿದೆ, 1 ಸಬ್ಜೆಕ್ಟ್ ಪಾಸ್. ಮನಸ್ಸು ಬೆಳೆದಿರತ್ತಾ, ಹಿಂಗೆ ಚಂಚಲ ಮನಸ್ಸು. ಯುವಕರು ಓದಕ್ಕೆ ಬರಲ್ಲ, ಓದಲ್ಲ, ಇರಲ್ಲ. ಯಾವ ಹುಡುಗಿ ಚೆನ್ನಾಗಿರುತ್ತೆ ಅವಳಿಂದ ಹೊಟ್ಟೋಗೋದು, ಯಾವ್ದು ಸಿಗುತ್ತೆ ಅದರಿಂದ ಹೊಟ್ಟೋಗೋದು, ಸಿಕ್ಕಿದ್ದೆಲ್ಲ ತಿಂತಾ ಇರೋದು, ಆರೋಗ್ಯ ಎಲ್ಲ ಕೆಡಿಸ್ಕೊಳ್ತಾ ಇರೋದು ಇವಾಗ ಬರ್ತಾ ಇರೋದಲ್ಲ. ಅದರಿಂದ ಯೌವನದಲ್ಲಿ ದೇಹ ಫಸ್ಟ್ ಪಾಸು, ಮನಸ್ಸು ಫೇಲು, ಬುದ್ಧಿ, ವಿವೇಕ ಬೆಳೆದಿರಲ್ವಲ್ಲ. 2 ಸಬ್ಜೆಕ್ಟ್ ಫೇಲು, 1 ಸಬ್ಜೆಕ್ಟ್ ಪಾಸು ಯೌವನದಲ್ಲಿ.
ಬಾಲ್ಯದಲ್ಲಿ 3 ಸಬ್ಜೆಕ್ಟು ಫೇಲ್. ವೃದ್ಧಾಪ್ಯದಲ್ಲಿ ದೇಹ ಬೆಳೆದಿರತ್ತೆ ಬಟ್ ಕಾಯಿಲೆ, ಮಂಡಿ ನೋವು, ಸೊಂಟ ನೋವು, ಕೈ ಎತ್ತಕ್ಕಾಗಲ್ಲ. ಒಂದ್ಸಲ ಡಾಕ್ಟರ್ ಹತ್ರ ಒಬ್ಬ ಕೈ ಎತ್ತಕ್ಕಾಗಲಿಲ್ವಂತೆ, ಎಕ್ಸರ್ಸೈಸ್ ಮಾಡ್ತಾ ಇದ್ದ. ಡಾಕ್ಟ್ರೇ ನನಗೆ ಯಾಕೋ ಒಂದು 3-4 ದಿವಸದಿಂದ ಕೈ ಎತ್ತಕ್ಕೆ ಆಗಲ್ಲ ಅಂತ ಹಿಂಗೆ ಇಟ್ಕೊಂಡ್ಬಿಟ್ಟಿದೆ. ಎಷ್ಟು ಎತ್ತಕ್ಕಾಗತ್ತೆ? ಇಷ್ಟೇ ಎತ್ತಕ್ಕಾಗೋದು. ಮೊದಲು ಎಷ್ಟು ಎತ್ತಕ್ಕಾಗ್ತಾ ಇತ್ತು? ಇಷ್ಟು ಎತ್ತಕ್ಕಾಗ್ತಾ ಇತ್ತು. ಆಗತ್ತಲ್ಲ ಅಲ್ವಾ? ಸೊ ದೇಹ ಇದು ಕಾಯಿಲೆ. ಯಾವುದು? ಶುಗರು, BP, ಇದು ಅದೆಲ್ಲ ಕಾಯಿಲೆ. ಶುಗರು ಇಲ್ಲದೆ ಇರೋ ಮನುಷ್ಯ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರೊಳಗೆ ನಮ್ಮ ಇಂಡಿಯಾ ನಂಬರ್ 1 ಅಂತೆ. ನಾನೊಂದು ಹೊಸ ಮೆಡಿಸಿನ್ ತಂದಿದ್ದೀನಿ ಮೇಡಮ್. ತಂದಿದ್ದೀನಿ ಅಂದರೆ ಕೊಡೋಕ್ಕಲ್ಲ, ನೀವು ಮಾಡ್ಬೋದು. ಯೂಟ್ಯೂಬ್ನಲ್ಲಿ ದಿನಕ್ಕೆ 2 ಸಲ ಒಂದು ಕನ್ನಡ ಸಿನಿಮಾನ ನೀವು ಯೂಟ್ಯೂಬ್ನಲ್ಲಿ ಹಾಕ್ಕೊಂಡು ಫಾಲೋ ಮಾಡಿದ್ರೆ ನಮ್ಮ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ. ಏನು ಸರ್ ಹೊಸದು ಹೆಂಗಿದೆ? ಕನ್ನಡ ಸಿನಿಮಾದಿಂದ ಡಯಾಬಿಟಿಸ್ ಕಂಟ್ರೋಲು. ಆ ಸಿನಿಮಾ ಹೆಸರು ಯಾವುದು ಅಂದರೆ ಗೋಧಿ ಅನ್ನ ಸಾಧಾರಣ ಮೈಕಟ್ಟು. ಒಂದು ಸಿನಿಮಾ ಬರೀತಲ್ಲ, ಅಂದರೆ ಗೋಧಿ ಅನ್ನ ತಿನ್ನೋದು ಸಾಧಾರಣ ಮೈಕಟ್ಟು. ವೆಯ್ಟ್ ಕಡಿಮೆ ಇಟ್ಕೊಂಡ್ರೆ ಶುಗರ್ ಕಂಟ್ರೋಲಿಗೆ ಬಂದೇ ಬರುತ್ತಲ್ಲ. ಸೊ ವೃದ್ಧಾಪ್ಯದಲ್ಲಿ 1 ಸಬ್ಜೆಕ್ಟ್ ಫೇಲು. ಯಾವುದು? ದೇಹ ಕಾಯಿಲೆಗಳು. ಮನಸ್ಸು ಬೆಳೆದಿರತ್ತೆ, ಮನಸ್ಸು 1 ಸಬ್ಜೆಕ್ಟ್ ಪಾಸ್. ಬುದ್ಧಿ ವಿವೇಕ ಬೆಳೆದಿರತ್ತೆ, ಯಾರು ಬೇಕಾದ್ರೆ ಅಡ್ವೈಸ್ ಮಾಡೋದು. ಸೊ ಈ 3 ಸ್ಟೇಜ್ನಲ್ಲಿ ಮ್ಯಾಕ್ಸಿಮಮ್ 2 ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿರೋದು ಯಾವುದು? ವೃದ್ಧಾಪ್ಯ ಅಲ್ವಾ? ಯೌವನದಲ್ಲಿ 1 ಸಬ್ಜೆಕ್ಟ್ ಫೇಲು, ಬಾಲ್ಯದಲ್ಲಿ 3 ಸಬ್ಜೆಕ್ಟು ಫೇಲು. ಆದರೆ ದೇಹದಲ್ಲಿ ಮಾತ್ರ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ಇದ್ದಿದ್ರಲ್ಲಿ ವಾಕಿಂಗು ಗೀಕಿಂಗು ಒಳ್ಳೆ ಫುಡ್ಡು ಅದೆಲ್ಲ ತೊಗೊಂಡು ಆರೋಗ್ಯ ಕಾಪಾಡಿಕೊಂಡ್ರೆ ಮಗೈತಲ್ಲ, ಫಸ್ಟ್ ಕ್ಲಾಸ್ ಆಗಿರ್ತದೆ. ಆದ್ದರಿಂದ ವೃದ್ಧಾಪ್ಯ ಹಿರಿಯ ನಾಗರಿಕರು ಅಂತ ನಾವು ಅಂದ್ಕೊಳ್ಳೋದು ಖುಷಿಯಿಂದ ಪಡ್ಕೋಬೇಕು. ಹೌದು ಹಿರಿಯ ನಾಗರಿಕರ ಏನೀಗ ಅಂತಾರೆ ಅಲ್ವಾ? ಸೊ ನಾವು ಒಂದು ಘಟನೆ ಆಯಿತು, ನೆಗೆಟಿವ್ ಆಗಿ ಹೆಂಗೆ ಮಾಡ್ತಾರೆ ಅಂದರೆ, ನಾಗರಬಾವಿನಲ್ಲಿ ಹಿರಿಯ ನಾಗರಿಕರ ವೇದಿಕೆ ಅಂತ ಒಂದು ಇನಾಗ್ರೇಷನ್ ಆಯಿತು. ಈಗ ಒಂದು 3-4 ವರ್ಷದಿಂದ ನಡೆದಿದ್ದು ನಾಗರಬಾವಿ. ಅಲ್ಲಿ ನನಗೆ ಕರೆದಿದ್ರು ಬತ್ತಿ ಇಡಕ್ಕೆ ಅಂದರೆ ಉದ್ಘಾಟನೆಗೆ. ಅವರು ಬರೀ ನನ್ನೊಬ್ಬ ಅಲ್ಲ, ಇನ್ನು ಮಿಕ್ಕಿದ ಯಾರ ನಮ್ಮ ಪ್ರಾಣೇಶು, ಕೃಷ್ಣೇಗೌಡ, ರಿಚರ್ಡ್ ಲೂಯಿಸು, MS ನರಸಿಂಹಮೂರ್ತಿ, ಡುಂಡಿ ರಾಜು, ಪಿಜ್ಜಾ ಬರ್ಗರ್ ಅಲ್ಲ ಸುಧಾ ಬರ್ಗರ್ ಇವ್ರನ್ನೆಲ್ಲ ಕರೆದುಬಿಟ್ಟಿದ್ದಾರೆ. ಓಪನ್ ಶಾಮಿಯಾನ ಹಾಕಿ ಹಿಂದಿನ ದಿವಸ ಕಮಿಟಿಯವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಇಷ್ಟು ದೊಡ್ಡ ಹಾಸ್ಯೋತ್ಸವ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಕೆಲಸ ಮಾಡೋಣ ಅಂದ್ಬಿಟ್ಟು ಈ ರಿಸರ್ವೇಷನ್ ಸೀಟ್ಗಳು ಮಾಡ್ತಾರಲ್ಲ, ರಿಸರ್ವ್ಡ್ ಹಿರಿಯ ನಾಗರಿಕ, ರಿಸರ್ವ್ಡ್ ಡೆಲಿಗೇಟ್ಸು, ಪ್ರೆಸ್ಸು ಈ ಥರ ಹಾಕೋಕ್ಕೆ ಒಂದು 3-4 ಸೀನಿಯರ್ ಸಿಟಿಸನ್ಸ್ಗೆ ಅಂತ ರಿಸರ್ವ್ ಮಾಡಬೇಕು. ಆಮೇಲೆ ಜೂನಿಯರ್ಗೆ, ಕಾಲೇಜ್ ಹುಡುಗರು ಇವರಿಗೆಲ್ಲ ಹಾಕಬೇಕು. ಇದಕ್ಕೆ ಕನ್ನಡದಲ್ಲಿ ಬೋರ್ಡ್ ಹಾಕಬೇಕಲ್ಲ, ಹಿರಿಯ ನಾಗರಿಕರು ಅಂತ ಒಬ್ಬ ಕಂಪ್ಯೂಟರ್ ಎಕ್ಸ್ಪರ್ಟ್ನ ಕರೆದು ಹಿರಿಯ ನಾಗರಿಕರು ಅಂತ ಟೈಪ್ ಮಾಡಿಬಿಟ್ಟು ಈ 3 ರೋನಲ್ಲಿ ಹಾಕಪ್ಪ ಅಂದರು. ಅವನು 1/4 ಸೈಜ್ ತೊಗೊಂಬಂದ. ಹಿರಿಯ ನಾಗರಿಕರು 8 ಅಕ್ಷರ. 8 ಅಕ್ಷರ ಒಂದು ಶೀಟಲ್ಲಿ ಹಾಕಿದ್ರೆ ಅದರೊಳಗೆ ಫಾಂಟ್ ಸೈಜು ಚಿಕ್ಕದಾಗುತ್ತೆ. ಈ ಹಿರಿಯ ನಾಗರಿಕರು ಮೊದಲೇ ಸರಿಯಾಗಿ ಕಾಣಿಸಲ್ಲ. ಆದ್ದರಿಂದ ಇವರಿಗೆ ಇಷ್ಟೊಂದು ಅಕ್ಷರಗಳನ್ನ ಹಾಕೋದು ಬೇಡ, ಅದಕ್ಕೆ ಚಿಕ್ಕ ಪದ ಯಾವ್ದಾರು ಇದೆಯಾ? ಹಿರಿಯ ನಾಗರಿಕರು ಅನ್ನೋಕ್ಕೆ ಕನ್ನಡದಲ್ಲಿ ಇನ್ಯಾಕೆ ಪದ ಇದೆ? ವೃದ್ಧರು. ಓಕೆ, ವೃದ್ಧರು, ಮುದುಕರು, 2 ಚೆನ್ನಾಗಿದೆ. ವೃದ್ಧರು, ಮುದುಕರು. ಕೆಲವು ಮುದುಕರು ಅಂದ್ರೆ ಸಿಟ್ಟು ಮಾಡ್ಕೊಂಡು ಎದ್ದೋಗ್ಬಿಟ್ರು ಮೇಡಮ್. ವಯೋವೃದ್ಧರು ಈ ಥರ ಬಂತ. ಅವ್ರು ಏನು ಮಾಡಿದ್ರು, ಇನ್ನೊಂದು ಒಳ್ಳೆ ಕನ್ನಡ ಪದ ಇದೆ ಹಿರಿಯ ನಾಗರಿಕರು ಕನ್ನಡದಲ್ಲಿ, ಹಿರೀಕರು ಅಂತ. ಹಿರೀಕರು ಅನ್ನೋದು ಸ್ವಲ್ಪ ಗೌರವ ಇದೆ ಅಲ್ವಾ? ಅಯ್ಯೋ ಹಿರೀಕರಪ್ಪ, ಅವ್ರ ಆಶೀರ್ವಾದ ತಗೋಬೇಕು. ಹಿರೀಕರು ಅಂತ ಟೈಪ್ ಮಾಡಪ್ಪ, 4 ಅಕ್ಷರ, 4 ಅಕ್ಷರ ಇದೆ, ಹಿರೀಕರು ಟೈಪ್ ಮಾಡಪ್ಪ. ಈಗ ಹಾಕ್ಬಿಡು, ಕಾಣಿಸದೇ ಇದ್ರು ಕಾಣಿಸುತ್ತೆ, 4 ಅಕ್ಷರ ಅಂತ ಹಾಕ್ಬಿಟ್ರು. 4 ರೋನಲ್ಲಿ ಅವನು ಹಿರೀಕರು ಅಂತ ಟೈಪ್ ಮಾಡಿ ಹಾಕ್ಬಿಟ್ಟ. ಇನ್ನು ಹಿಂದೆ ಹಿರಿಯ ನಾಗರಿಕರಿಗೆ ಹಾಕ್ಬೇಕು. ಕಿರಿಕರು ಅಂತ. ಸೊ ಆಕ್ಚುಲಿ ಕಿರಿಕ್ ಮಾಡೋದು ಯುವಕರು, ನಮಗೆಲ್ಲ ಬೈತಾರಲ್ಲ. ಸೊ ಇದು ಪಾಸಿಟಿವ್ ಆಗಿ ತಗೋಬೇಕು ಅಂತ. ಸೊ ವಯಸ್ಸಾಗಿರೋದು ನ್ಯಾಚುರಲ್ ಹಿಂಗೆ ತಗೊಳ್ಳೋದು. ಇನ್ನೊಂದು ತಪ್ಪೇನು ಹೇಳ್ತಾ ಇದೀವಿ ನಾವು ಅಂದರೆ, ಹೆಂಗಸರ ವಯಸ್ಸು ಕೇಳಬಾರ್ದು ಅಂತ ಹಿಂಗೆ ಹೇಳ್ತಾರಲ್ಲ, ಅದು ಆ್ಯಕ್ಚುಲಿ 3 ಇದೆಯಂತೆ. ಇನ್ನೊಂದು ರಿಸರ್ಚು 3 ಇದೆ ಆ್ಯಕ್ಚುಲಿ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಯು ಶುಡ್ ನಾಟ್ ಆಸ್ಕ್ ದ ಏಜ್ ಆಫ್ ಎ ವುಮನ್, ವೇಜ್ ಆಫ್ ಎ ಮ್ಯಾನ್ ಅಂಡ್ ಪರ್ಸಂಟೇಜ್ ಆಫ್ ಎ ಸ್ಟೂಡೆಂಟ್.
ಸೊ ಈ ಮೂರು ಸಿಗಲ್ಲ. ಆದರೆ ಈ ವಯಸ್ಸು ಕೇಳಬಾರ್ದು, ಸಂಬಳ ಕೇಳಬಾರ್ದು ಅನ್ನೋದನ್ನ ನೆಗೆಟಿವ್ ಆಗಿ ಹೇಳ್ತೀರಲ್ಲ, ಅದು ಪಾಸಿಟಿವ್ ಅಂತ ನಾನು. ಹೆಂಗೆ ಅಂದರೆ, ಹೆಂಗಸ್ ಇವಾಗ ನೋಡಿ, ನಮ್ಮಲ್ಲಿ ಇಲ್ಲಿ ಲೇಡೀಸ್ ಇದ್ದಾರೆ, ಜೆಂಟ್ಸ್ ಇದ್ದೀವಿ, ನಾವೆಲ್ಲ ಇದ್ದೀವಿ. ನಮ್ಗೆಲ್ರಿಗೂ ನಾವು ಏನೇನು ಕೆಲಸ ಮಾಡ್ತೀವೋ, ಗಂಡಸರಿಗೆ ಎಲ್ಲರೂ ರಿಟೈರ್ಮೆಂಟ್ ಏಜ್ ಅಂತಿದೆ. ಹೆಂಗಸರಿಗೆ ರಿಟೈರ್ಮೆಂಟ್ ಏಜ್ ಅಂತ ಎಲ್ಲಿದೆ? ಇಲ್ವಲ್ಲ. 18 ವರ್ಷ 20 ವರ್ಷ ಯಾರ್ದು ತವ್ರ ಮನೆಯಲ್ಲಿ ಬೆಳೆದು ಇಲ್ಲಿ ತಾಳಿ ಕಟ್ಟಿಸ್ಕೊಂಡು ಇಲ್ಲಿಗೆ ಬಂದ ಮೇಲೆ ಅವರು ಎಲ್ಲ ಫುಲ್ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ದುಡಿದು ಆಮೇಲೆ ಆ ಗಂಡ ರಿಟೈರ್ ಆದ್ರೂ ಈ ತಾಯಿನೋ ಹೆಂಡ್ತಿನೋ ಮಾಡಿದಾಗ ಮಕ್ಕಳು ಮದುವೆ ಆಗಿ ಅಮೇರಿಕಾಗೆ ಹೋಗಿ ಬಾಣಂತನ ಮಾಡಕ್ಕೆ ಹೋಗುವಾಗ ಎಲ್ಲಿದೆ ವಯಸ್ಸು? ರಿಟೈರ್ಮೆಂಟ್ ಇಲ್ವೇ ಅಲ್ವಲ್ಲ. ಆದ್ರಿಂದ ಹೆಂಗಸರ ವಯಸ್ಸು ಕೇಳಬಾರ್ದು. ಹೀಗೆ ಪಾಯಿಂಟ್. ಈ ಕಾರಣದಿಂದ ನಮ್ಮ ಆಫೀಸ್ನಲ್ಲಿ ಒಂದು ಘಟನೆ ನಡೀತು. ನಮ್ಮ ಆಫೀಸ್ನಲ್ಲಿ ಒಂದು ಈ ಥರ ರಜಾ ಇತ್ತು, ಒಂದು 2-3 ದಿನ. ಸೋಮವಾರ ದಿವಸ ಬಂದು ನಮ್ಮಲ್ಲಿ ಉಷಾ ಅಂತ ಒಬ್ಬರು ಇದ್ರು, ಉಷಾ ಅಂತ, ಅವ್ರ ಹೆಸರು ಹೇಳ್ಬಿಡ್ತೀನಿ, ಉಷಾ ಅಂತ. ಕೆಲವರು ಇನಿಷಿಯಲ್ನ ಆಮೇಲೆ ಹಾಕೋತಾರೆ ಗೊತ್ತಾ, ಅವರು ಉಷಾ ಅಂತ ಹಾಕೋತಾರೆ. ಯಾಕೆ ಅಂದರೆ ಉಷಾರ್ ಅಂತ. ಅವರು ಒಂದು ದಿವಸ ತೊಗೊಂಬಂದು ಎಲ್ಲರಿಗೂ ಸ್ವೀಟ್ ಕೊಟ್ಟರು, ನನಗೂ ಸ್ವೀಟ್ ಕೊಟ್ಟರು. ಏನು ಮೇಡಮ್ ಇವತ್ತು ಸ್ವೀಟು ಅಂದೆ. ನನ್ನ ಬರ್ತ್ಡೇ ಅಂದರು. ಯಾವತ್ತು ನಿಮ್ಮ ಬರ್ತ್ಡೇ ಅಂದೆ. ಅವರು 30th ಡಿಸೆಂಬರ್ ಅಂದರು. ವಿಚ್ ಇಯರ್ ಅಂದೆ. ಎವ್ರಿ ಇಯರ್ ಅನ್ನೋದ. ಕರೆಕ್ಟ್ ಅಲ್ವಾ? ಸೊ ಎವ್ರಿ ಇಯರ್ ಬರ್ತ್ಡೇ ಆಚರಿಸ್ಕೋಬೇಕು, ವಯಸ್ಸು ಯೋಚನೆ ಮಾಡು. ಅದಕ್ಕೆ ಹೆಂಗಸರ ವಯಸ್ಸು ಕೇಳಬಾರ್ದು ಅಂತಾಯ್ತು. ಇನ್ನು ಗಂಡಸರ ಸಂಬಳ ಯಾಕೆ ಕೇಳಬಾರ್ದು ಅಂದರೆ, ರಿಟೈರ್ ಆಗಲಿ ಆಗದೆ ಇರಲಿ, ಗಂಡಸರು ಸಾಮಾನ್ಯವಾಗಿ ದುಡಿಯೋದೆಲ್ಲ ಯಾತಕ್ಕೆ? ಮಕ್ಕಳು ಮೊಮ್ಮಕ್ಕಳಿಗೆ ಅವರಿಗೆಲ್ಲ ದುಡಿಯೋಕ್ಕೋಸ್ಕರ. ಇನ್ನೊಬ್ಬರಿಗೋಸ್ಕರ ಕಷ್ಟಪಟ್ಟು ದುಡಿದು ತಂದಾಕೋನು ಗಂಡಸಾದ್ರಿಂದ ಗಂಡಸರಿಗೆ ಸಂಬಳ ಕೇಳಬಾರ್ದು. ಯಾಕೆಂದ್ರೆ ಅವ್ನು ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋದಲ್ಲ, ಎಲ್ಲೋ 1-2-3 ಈ ಥರ ಅಷ್ಟೇ. ಆದ್ದರಿಂದ ಹೆಂಗಸರ ಸಂಬಳಕ್ಕೆ ಅದಕ್ಕೆ ಕನ್ನಡ ಸ್ವಲ್ಪ ದೊಡ್ಡದಿರ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ ಅಷ್ಟೇ. ಆಮೇಲೆ ಸಾಕು ಅಂತಾನೆ ಹೇಳ್ಬಿಟ್ರು. ಸೊ ಇದು ಸಾಕು ಅಂದ ತಕ್ಷಣ ದೊಡ್ಡದಿರ್ಬೋದು ಅಂತ ಜ್ಞಾಪಕ ಬಂತು. ನಿಮ್ಮಲ್ಲಿ ಇಲ್ಲಿ ಯಾವಾಗ ರಿಚರ್ಡ್ ಲೂಯಿಸ್ ಬಂದಿದ್ರಂತೆ, ಯಾವಾಗ ಎಷ್ಟು ಒಂದು 2-3 ತಿಂಗಳಾಯ್ತಾ? 5-6 ತಿಂಗಳ. ರಿಚರ್ಡ್ ಲೂಯಿಸ್ದು ಒಂದು ಘಟನೆ ಇದೆ ಈ ಸರಿದು. ಅವರು ಒಂದ್ಸಲಿ ರಾತ್ರಿ 11 ಗಂಟೆಗೆ ಅವರು ಸ್ನೇಹಿತರು ಮತ್ತು ಇವರು ಕಾರಲ್ಲಿ ಹೋಗ್ತಾ ಇದ್ದಾರೆ. ಈ ಪೊಲೀಸ್ನವರು ಟೆಸ್ಟ್ ಮಾಡ್ತಾರಲ್ಲ, ತಕ್ಷಣ ನಿಲ್ಲಿಸ್ರಿ, ಪೊಲೀಸ್ನ ನಿಲ್ಲಿಸ್ದ. ಇವ್ ಗಬಕ್ಕ ಅಂತ ನಿಲ್ಲಿಸಿದ್ರು. ಗ್ಲಾಸ್ ಡೌನ್ ಮಾಡಿ, ಗ್ಲಾಸ್ ಡೌನ್. ತಕ್ಷಣ ಇವನು ಪೊಲೀಸ್ನವ್ರು ಬಂದು ತೊಗೊಂಡಿದ್ದೀರಾ ಅಂದ್ರಂತೆ. ತಕ್ಷಣ ರಿಚರ್ಡ್ ಲೂಯಿಸ್ ತೊಗೊಂಡಿದ್ದೀವಿ. ವಾಸನೆ ಬರ್ತಾ ಇಲ್ವಲ್ಲ ಅಂದ್ರಂತೆ. ರಿಚರ್ಡ್ ಲೂಯಿಸ್ ಇಲ್ಲ, ತೊಗೊಂಡಿದ್ದೀವಿ, ಮನೇಲಿ ಹೋಗಿ ತೊಗೋತೀವಿ. ತೊಗೊಂಡಿದ್ದೀವಿ 2 ಅರ್ಥ. ಸೊ ಗಂಡಸರ ಸಂಬಳ ಯಾವ್ದು ಕೇಳಬಾರ್ದು ಅಂದರೆ, ಅದೆಲ್ಲ ಇನ್ನೊಬ್ರಿಗೋಸ್ಕರ ದುಡಿಯೋದು, ಇನ್ನೊಬ್ರಿಗೋಸ್ಕರ ಮಾಡೋದು ಅನ್ನೋಕ್ಕೋಸ್ಕರ. ಹಾಗೆ ನೋಡೋಕೆ ಹೋದರೆ ತಾಯಿ ಮತ್ತು ತಂದೆಗೆ ಏನು ಗೊತ್ತಾ ಡಿಫ್ರೆನ್ಸು? ತಾಯಿ ಅಂದರೆ ಬೇಂದ್ರೆ ಹೇಳ್ತಾರೆ, ತಾಯಿ ಅಂದರೆ ಮನೆಯವರು ಎಲ್ಲರೂ ಯಾವುದನ್ನ ಅಂದರೆ ಈ ಒಬ್ಬಳೆ ತಾಯಿ. ತಾಯಿ ಯಾವತ್ತೂ ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ ಅವಳ ಕೈನಲ್ಲಿ. ರಾತ್ರಿ 11 ಗಂಟೆ 12 ಗಂಟೆ ಗಂಡ ಬಂದು ಊಟ ಸರಿಯಾಗಲಿಲ್ಲ ಕಣ, ಏನಾರು ಇದೆಯಾ ಅಂದರೆ ಪಾತ್ರೆ ತೊಳೆದಿಟ್ಟಿರ್ತಾಳೆ. ಆದರೂ ಏನಾದ್ರು ಒಂದು ಮಾಡಿ ಚಿತ್ರಾನ್ನ ತಿನ್ನು, ಆದರೂ ಏನಾದ್ರು ಒಂದು ಮಾಡಿ ಒಗ್ಗರಣೆ ಅನ್ನೋ ಏನೋ ಒಂದು ಮಾಡ್ತಾಳೆ. ಅದರಿಂದ ಅಂದರೆ ಈ ಒಬ್ಬಳು ತಾಯಿ, ಆಯ್ತಾ? ಅದರಿಂದ ವಯಸ್ಸು ಕೇಳಬಾರ್ದು. ಅಂದರೆ ಈ ಒಬ್ಬಳು ತಾಯಿ. ತಂದೆ ಅಂದರೆ ಏನು ಅಂದರೆ, ಮನೇಲಿ ಹೆಂಡತಿ ಮಕ್ಕಳು ಮನೇಲಿ ಯಾರ್ಯಾರಿದ್ದಾರೆ ಅವರು ಇದನ್ನು ತಗೊಂಬ ಅದನ್ನು ತಗೊಂಬ ಅಂದರೆ ತಂದೆ ಅಂತಾನಲ್ಲ, ಅವನೇ ತಂದೆ. ತಂದೆ ಅಂದರೆ ತಂದೆ ಹಾಕೋನು ತಂದೆ, ಅದನ್ನು ಈ ಒಬ್ಬಳು ತಾಯಿ. ಹೆಂಗಿದೆ ನೋಡಿ. ಸೊ ಅದಕ್ಕೆ ವಯಸ್ಸು ಕೇಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಈಗ ಈ ಕಾರಣ ಕೇಳ್ಬಿಟ್ಟು ಪಾಸಿಟಿವ್. ಹಾಗಾದರೆ ನಮ್ಮ ವಯಸ್ಸಾಗಿ ನಾವು ಪಾಸಿಟಿವ್ ಆಗಿ ಹೆಂಗೆ ತೊಗೋಬೋದು ಅಂತ ನೀವು ಕೇಳ್ಬೋದು. ಇದೆಲ್ಲ ಓಕೆ, ಬಟ್ ಮಂಡಿ ಕೇಳಲ್ವಲ್ಲ ನಮ್ಮ ಮಾತು. ಮಂಡಿ ನಮ್ಮ ಮಾತು ಕೇಳಲ್ವಲ್ಲ. ತೆಲುಗಿನಲ್ಲಿ ಮಾತಾಡೋರು ಒಬ್ರು ಮಂಡಿ ಅಂತಾರೆ, ಮಂಡಿ ನಮ್ಗೆ ಕೇಳಲ್ವಲ್ಲ. ಆ್ಯಕ್ಚುಲಿ ವಯಸ್ಸು ಅಂದರೆ 60 ವರ್ಷ ಅಂತ ಯಾರು ಹೇಳಿದ್ದು ತಪ್ಪು ಅಂತ ನಾನು ಪ್ರೂವ್ ಮಾಡ್ತೀನಿ. ಈಗ 60 ವರ್ಷ ಅಂತ ಹೇಳಿದ್ದು ಯಾರೋ ಗೌರ್ಮೆಂಟ್ನವರು, ಅವ್ರು ಹೇಳಿದ್ರು ಅಂದರೆ ನಾವು ಕೇಳಬೇಕಾ? ಈಗ 60 ವರ್ಷಕ್ಕೆ ರಿಟೈರ್ಮೆಂಟು ಅಂತ. ಹಿಂದೆ 58ಕ್ಕಿತ್ತಲ್ಲ, 55ಕ್ಕಿತ್ತಲ್ಲ ಅಲ್ವಾ? ಎಷ್ಟೋ ಬೇರೆ ಬೇರೆ ದೇಶದಲ್ಲಿ 40 ವರ್ಷಕ್ಕೆ ಮನೆ ಕಳಿಸ್ಬಿಡ್ತಾರಲ್ಲ. ಆದ್ದರಿಂದ 60 ವರ್ಷ ಅಂತ ಇನ್ಯಾರೋ ಯಾಕೆ ಹೇಳ್ಬೇಕು? ನಮಗೆ ನಮ್ಮ ದೇಹ ಹೇಳಬೇಕು. ಆದ್ದರಿಂದ 60 ವರ್ಷ ಅನ್ನೋದು ಇನ್ಯಾರೋ ಹೇಳಿದ್ದನ್ನು ತೊಗೊಳಕ್ಕಾಗಲ್ಲ. ನಮ್ಮ ವಯಸ್ಸಾಯ್ತು. 3 ಸ್ಟೇಜ್ ಇದೆಯಂತೆ. ಸೀನಿಯರ್ ಸಿಟಿಸನ್ಸಲ್ಲೇ 3 ಸ್ಟೇಜ್. ಏನು ಸರ್? 60 to 70, ಯಂಗ್ ಓಲ್ಡ್ ಅಂತ.
ಏನು ಮೇಡಮ್, ಯಂಗ್ ಓಲ್ಡ್. 70 to 80 ಮಿಡ್ಲ್ ಓಲ್ಡ್ ಅಂತ. 80 ಆ್ಯಂಡ್ ಎಬೋ ಓಲ್ಡ್. 80 ಆಗೋವರೆಗೂ ನಾವು ಸೀನಿಯರ್ ಸಿಟಿಸನ್ ಅಂತ ಹೇಳೋದೇ ಬೇಡ. ಬೇಕಾದ್ರೆ ಕಾರ್ಡ್ ಗೀಡ್ ಇಟ್ಕೊಂಡು ಬಸ್ನಲ್ಲಿ ಬೇಕಾದ್ರೆ ಮುಂದೆ ಕುತ್ಕೊಳ್ಳೋಣ. ಸೀನಿಯರ್ ಸಿಟಿಸನ್, ಸೀನಿಯರ್ ಓಲ್ಡ್. ಇನ್ನೊಂದು ತೊಂದರೆ, ನನಗೆ ಅಬ್ಜೆಕ್ಷನ್ ಏನಪ್ಪ ಅಂದರೆ, ಈ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅಂದರೆ ಅರ್ಥ ತಪ್ಪು ಅಂತ ಹೇಳು. ಓಲ್ಡ್ ಈಸ್ ಗೋಲ್ಡ್ ಅಂದ್ರೆ ಏನು? ಓಲ್ಡ್ ಈಸ್ ಗೋಲ್ಡ್, ಇವು ಓಲ್ಡ್ ಆಗಿದ್ದಾನೆ ಗೋಲ್ಡ್ ಆಯ್ತಾ ಅಂತ. ಅಂದರೆ ಮುಂಚೆ ಏನು ನಾವು ತಗೊಳ್ಳೋ ಪ್ಲಾಸ್ಟಿಕ್ಕಾ ಅಲ್ವಾ? ಅದರಿಂದ ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ತಪ್ಪು. ಮೊದಲಿಂದ ಗೋಲ್ಡೇ, ಬಟ್ ಗೋಲ್ಡ್ ಹ್ಯಾಸ್ ಬಿಕಮ್ ಓಲ್ಡ್. ಗೋಲ್ಡ್ ಈಸ್ ಓಲ್ಡ್ ಅನ್ಬೇಕು. ಅದಕ್ಕೆ ಜಾಸ್ತಿ ವಯಸ್ಸಾದಷ್ಟು ಚಿನ್ನದ ಬೆಲೆ ಎಷ್ಟಿತ್ತು ಮೊದಲು? 250, 2000 ಇದ್ದಿದ್ದು 1,40,000. ಯಾಕೆಂದ್ರೆ ಓಲ್ಡ್ ಆಗಿರೋದ್ರಿಂದ 1,40,000, 10 ಗ್ರಾಮ್ಗೆ. ಸೊ ಅದರಿಂದ ಇದಾಯ್ತಾ. ಇನ್ನು ಕೆಲವು ಕನ್ನಡ ಸಾಹಿತಿಗಳು ನಮ್ಮ ಇದನ್ನು ಯಾವ ರೀತಿ ತಗೊಂಡ್ರು ಪಾಸಿಟಿವ್ ಆಗಿ ಅನ್ನಕ್ಕೆ ಒಂದು ಮಾತು ಹೇಳ್ತೀನಿ. ಬೀಚಿ ಅಂತ ನಿಮಗೆ ಸಾಹಿತಿ ಗೊತ್ತು? ಬೀಚಿ ಅಂತ ಅವ್ರಿಗೆ 60 ವರ್ಷ ಆಯಿತು. ಬೆಳಗ್ಗೆ 8 ಗಂಟೆ ಅವ್ರ ಮನೆಯಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಕೂತಿದ್ದಾರೆ. 4-5 ಜನ ಅಭಿಮಾನಿಗಳು ಅವರಿಗೆ ಹಾರ ತುರಾಯಿ ಅದನ್ನೆಲ್ಲ ತೊಗೊಂಡು ಅವ್ರ ಮನೆಗೆ ಹೋದರು. ಅವ್ರ ಮನೆಗೆ ಹೋದ್ರು. ಆಯ್ತಾ ಮೇಡಮ್, ಫೋನು ನೀವು ಒಳ್ಳೆ ಇಂಪಾರ್ಟೆಂಟ್ ಮಿಸ್ ಮಾಡ್ಕೊಂಡ್ರಿ. ವಯಸ್ಸಾದರೆ ಎಷ್ಟು ಅಂತ. ಆಮೇಲೆ ಇದು ಅಂತ ಬೀಚಿಗೆ 60 ವರ್ಷ. ಪೇಪರಲ್ಲೆಲ್ಲ ಬೀಚಿ ಟರ್ನ್ಸ್ 60, 60 ವರ್ಷ ಮುಟ್ಟಿದ ಬೀಚಿಗೆ 60 ಅಂತ ಪೇಪರಲ್ಲೆಲ್ಲ ಹಾಕಿದ್ರು. ಸೊ ಇವ್ರು 8 ಗಂಟೆಗೆ ಇವ್ರು ಕಾಫಿ ಕುಡಿತಾ ಕೂತಿದ್ದಾರೆ. 4-5 ಜನ ಅಭಿಮಾನಿಗಳು ಹಾರ ತುರಾಯಿ ಇದು ಹಣ್ಣು ಇದನ್ನೆಲ್ಲ ತೊಗೊಂಡೋಗಿ, ಸರ್ ನಮಸ್ಕಾರ, ಕಂಗ್ರ್ಯಾಚುಲೇಷನ್ ಸರ್. ಯಾಕಪ್ಪ ಏನಾಯ್ತು, ನನಗೇನು ಅವಾರ್ಡ್ ಬಂತ, ಏನು ಸಮಾಚಾರ? ತಕ್ಷಣ ಇವ್ರು ಕೇಳಿದ್ರು, ಅಲ್ಲ ಸರ್ 60 ವರ್ಷ ಆಯ್ತಂತೆ, ಸರಿನಾ? ಬೀಚಿ ಹೇಳ್ತಾರೆ, ಹೌದಂತೆ, ಪೇಪರಲ್ಲಿ ನೋಡಿದೆ. ನೋಡಿ ಆಟಿಟ್ಯೂಡ್ ಹೆಂಗಿದೆ. 60 ವರ್ಷ ಆಗಿರೋದು ನಮ್ಗೆ ಗೊತ್ತಾಗಲೇಬಾರ್ದು ಅಲ್ವಾ? ಇನ್ಯಾರೋ ಹೇಳೋದಕ್ಕಿಂತ 60 ವರ್ಷ ಆಯ್ತು ಕಳಿಸ್ಬಿಡು. ಎರಡನೇದು, ಇನ್ನೊಬ್ರು ಸಾಹಿತಿ ಇದ್ರು, ಎ.ಎನ್. ಮೂರ್ತಿರಾವ್ ಅಂತ ಅವ್ರ ಹೆಸರು. ಅವರು 103 ವರ್ಷ ಬದುಕಿದ್ರು. ಅವರಿಗೆ 94ನೇ ಇಸ್ವಿನ ವಯಸ್ಸಿನಲ್ಲಿ ಬೆಂಗಳೂರು ಟೌನ್ ಹಾಲಲ್ಲಿ ಒಂದು ಫಂಕ್ಷನ್ ಆಯಿತು. ನಾನು ಹೋಗಿದ್ದೆ ಅವಾಗ. ಟೌನ್ ಹಾಲಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ಈ ಥರ ಸನ್ಮಾನ ಮಾಡ್ತಾಯಿದ್ರು. ಅವಾರ್ಡ್ ಬಂದಿದೆ. ಇಲ್ಲಿ ಮಿಕ್ಕಿದ್ದು ಚೀಫ್ ಗೆಸ್ಟ್ಗಳೆಲ್ಲ ಕೂತಿದ್ರು. ನಿರೂಪಣೆ ಮಾಡ್ತಿದ್ದವ್ರು ನನ್ನ ತಲ ಒಬ್ಬ ತಲೆರಟೆ. ಅವನು ಹೇಳ್ದ, ಮಹನೀಯರೇ ಮತ್ತು ಮಹಿಳೆಯರೇ, ಎ.ಎನ್. ಮೂರ್ತಿರಾವ್ರಿಗೆ ಇವತ್ತು ಒಂದು ಹೊಸ ಪುಸ್ತಕ ಬಿಡುಗಡೆ ಮಾಡ್ತಾ ಇರೋದು. 94 ವರ್ಷ ಆಗಿರುವಂಥ ವೃದ್ಧರು. ಈಗ ನೋಡಿ, ನಾನು ಒಂದು ಕಾಲೇಜಿನಲ್ಲಿ ಹಿಸ್ಟ್ರಿ ಲೆಕ್ಚರರ್, ಸ್ಕೂಲ್ನಲ್ಲಿ ಹಿಸ್ಟ್ರಿ ಲೆಕ್ಚರರ್. ನಾನು ಅಂದರೆ ಅವನು ನಿರೂಪಣೆ ಮಾಡ್ತಿದ್ದವನು. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಫೇಲ್ ಆಗೋದು ಯಾವಾಗ ಗೊತ್ತಾ? ಅಶೋಕನ ಚರಿತ್ರೆ, ಶಿವಾಜಿ ಚರಿತ್ರೆ, ಕೃಷ್ಣರಾಜ ಒಡೆಯರ್ ಚರಿತ್ರೆ ಎಲ್ಲ ಬರೀತಾರೆ. ಈ ಇಸ್ವಿ ಜ್ಞಾಪಕ ಇಟ್ಕೊಳ್ಳೋದ್ರೊಳಗೆ ನಮ್ಮ ಹುಡುಗರು ಫೇಲ್ ಆಗ್ಬಿಡ್ತಾರೆ. ಯಾವ ಇಸ್ವಿಯಿಂದ ಯಾವ ಇಸ್ವಿವರೆಗೂ ರಾಜ್ಯ ಆಳಿದ, ಶಿವಾಜಿ ಯಾವ ವಿಷಯದಲ್ಲಿ ಪಟ್ಟಕ್ಕೇರಿದ, ಈ ಇಸ್ವಿ ಜ್ಞಾಪಕ ಇಟ್ಕೊಳ್ಳೋದ್ರೊಳಗೆ ಭಾಳ ಫೇಲ್ ಆಗಿಬಿಡ್ತಾರೆ ನಮ್ಮ ಹುಡುಗರು. ಅದೇ ನಮ್ಮ ವರಿ. ಆದರೆ ಇವತ್ತು ಎ.ಎನ್. ಮೂರ್ತಿರಾವ್ ಇದ್ದಾರಲ್ಲ, ಅವ್ರದ್ದು ಹುಟ್ಟಿದ್ದು ಇಸ್ವಿ ಭಾಳ ಸುಲಭವಾಗಿ ಜ್ಞಾಪಕ ಇಟ್ಕೋಬೋದು. 1900 ಅವ್ರು ಹುಟ್ಟಿದ್ದು ಅಂದ. ಚಪ್ಪಾಳೆ ಹೊಡೋರು ಎಲ್ಲರೂ 1900 ಅಂದರು. ತಕ್ಷಣ ಇವನಿದ್ನಲ್ಲ, ಹಾಗೆ 2000 ಇಸ್ವಿಗೆ ಸ್ವಲ್ಪ ದಯವಿಟ್ಟು ತಾವು ಉಪಕಾರ ಮಾಡಬೇಕು. ಅಂದ್ರೆ ಅರ್ಥ ಏನು? 2000 ವರ್ಷಕ್ಕೆ ನೀವು ಸತ್ತೋಗ್ಬಿಡಿ, ನಿಮ್ಮ ಜನನ ಮತ್ತು ಮರಣ ಈಸಿಯಾಗಿ ಜ್ಞಾಪಕ ಇಟ್ಕೋಬೋದು ಅಂತ ಹೇಳ್ದಂಗಾಗ್ಲಿಲ್ವಾ? ಅದೇ ತಾನೇ ಅರ್ಥ. ನಿಮ್ಮ ಜನನ ಭಾಳ ಸುಲಭವಾಗಿ ಜ್ಞಾಪಕ ಇಟ್ಕೋಬೋದು, 2000 ಇಸ್ವಿಗೆ ತಾವು ದಯವಿಟ್ಟು ಕೃಪೆ ಮಾಡಬೇಕು ಅಂದ್ಬಿಟ್ಟ. ಈ ಯಪ್ಪ ಎದ್ದು ನಿಂತ್ಕೊಂಡು ಇದೇ ಥರ ಮೈಕ್ ಇತ್ತು ಅಲ್ಲೇ, ಅದು ಗಬಕ್ಕಂತ ಮೈಕ್ ತೊಗೊಂಡು ಅವ್ನಿಗೆ ಹೇಳ್ತಾರೆ, ನಿಮ್ಮ ಹಿಸ್ಟ್ರಿ ಸ್ಟೂಡೆಂಟ್ಸ್ ಎಲ್ಲ ಸಾಯಿಲಿ, ನಾನು ಬದುಕೇ ಇರ್ತೀನಿ ಅಂತ. ಆಟಿಟ್ಯೂಡ್ ನೋಡಿ ಹೆಂಗಿದೆ. ನಿಮ್ಗೆ ಇನ್ನೊಬ್ರು ಗೊತ್ತು, ಎಚ್ ನರಸಿಂಹಯ್ಯ ಗೊತ್ತು, ನ್ಯಾಷನಲ್ ಕಾಲೇಜು ಪ್ರಿನ್ಸಿಪಲು, ವೈಸ್ ಚಾನ್ಸಲರು. ಅವ್ರು ಏನು ಹೇಳಿದ್ರು ಗೊತ್ತಾ? ಅವ್ರಿಗೆ 82, 83 ವಯಸ್ಸಾದಾಗ ಈ ಘಟನೆ ಅವ್ರ ಸ್ಟೂಡೆಂಟ್ ಯಾರೋ ಹೇಳಿದ್ರಂತೆ. ಮೇಷ್ಟ್ರೆ ಅಂತ ಕರೀತಾ ಇದ್ರು ಎಲ್ಲರೂ ಅವ್ರನ್ನ, ಎಚ್ ನರಸಿಂಹಯ್ಯನವರ. ಮೇಷ್ಟ್ರೆ ಏನಾಯ್ತು ಗೊತ್ತಾ, ಮೊನ್ನೆ ಎ.ಎನ್. ಮೂರ್ತಿರಾವ್ಗೆ 94ನೇ ವರ್ಷದ್ದು ಫಂಕ್ಷನ್ ಆಯಿತು. ಅದ್ರೊಳಗೆ ಹಿಸ್ಟ್ರಿ ಲೆಕ್ಚರರ್ಗೆ, ನಿಮ್ಮ ಹಿಸ್ಟ್ರಿ ಲೆಕ್ಚರೆಲ್ಲ ಸತ್ತೋಗ್ಲಿ, ನಾನು ಬದುಕೇ ಇರ್ತೀನಿ ಅಂತ ಹಿಂಗೆ ಹೇಳಿದ್ರು. ನೋಡಿ ಹೆಂಗಿದೆ. ನಿಮಗೆ ಇವಾಗ 82 ವಯಸ್ಸು, ನೀವು ಎಷ್ಟು ವರ್ಷ ಬದುಕಬೇಕು ಅಂತಿದ್ದೀರಾ? ಯಾರಿಗೆ? ಎಚ್ ನರಸಿಂಹಯ್ಯಗೆ. ನರಸಿಂಹ ಹೇಳ್ತಾರೆ, ನಾನು ಸಾಯಕ್ಕೆ ಇಷ್ಟ ಇಲ್ಲ ನನಗೆ. ನಾವೆಲ್ಲ ಹೇಳ್ತೀವಿ ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ ಅಂತ ನಾವು ಹೇಳ್ತೀವಲ್ಲ. ಈ ಥರ ಆ್ಯಟಿಟ್ಯೂಡ್ ನೋಡಿ. ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಕಾಡು ಎಲ್ಲಿದೆ ಮೇಡಮ್ ಬಾ ಅನ್ನಕ್ಕೆ? ಆದರೂ ಬೆಂಗಳೂರಲ್ಲಿ 2 ಕಡೆ ಇದೆ, ಒಂದು ಕಾಡು ಮಲ್ಲೇಶ್ವರ, ಇನ್ನೊಂದು ಕಾಡುಗೋಡಿ. ಸೊ ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ ಅನ್ನೋ ಸುಳ್ಳು. ಈ ಥರ ಆ್ಯಟಿಟ್ಯೂಡ್ ಇಟ್ಕೊಂಡಿರೋರೆಲ್ಲ ಹಿಂಗಿದ್ದಾರೆ. ಶಿವರಾಮ್ ಕಾರಂತರಿಗೆ 93 ವರ್ಷ.
ಮಣಿಪಾಲ್ ಹಾಸ್ಪಿಟ್ಲಲ್ಲಿ ನಡೆದಿದ್ದು. ಅವ್ರಿಗೆ ಸ್ನೇಹಿತರು ಯಾರೋ ಒಬ್ರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರು. 7ನೇ ಫ್ಲೋರಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್, ವಾರ್ಡು, ಸ್ಪೆಷಲ್ ವಾರ್ಡು. ಇವರು ಅವ್ನು ಹೇಳಿದ್ರೆ ನಮ್ಮ ಫ್ರೆಂಡ್ ಇದ್ದಾರೆ ಪಾಪ ಅಂದರೆ, ಅವ್ನ ಸ್ಟೂಡೆಂಟ್ ಒಬ್ಬ 35 ವರ್ಷದವನು, ಇವರಿಗೆ 93 ವಯಸ್ಸು. ಟೈ ಅಂತ ಬಂದರು, ಟ್ಯಾಕ್ಸಿಲಿ ಅಲ್ಲಿ ಹೇಳಿದ್ರು ಮಣಿಪಾಲ್ ಹಾಸ್ಪಿಟ್ಲ್ MG ರೋಡಲ್ಲಿ ನೋಡಿದ್ದೀರಾ ನೀವು. ಹೋಗ್ತಾ ಇದ್ದಾಗ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ ಕರ್ಕೊಂಡೋಗಿ ಈ ಕಡೆ ಲಿಫ್ಟ್ ಇದೆ ಅಲ್ಲಿ ಹೋಗ್ತಾ ಇದ್ದಾನೆ ಹುಡುಗ. ಇವರು ಮೆಟ್ಲು ಹತ್ಕೊಂಡು ಟಕ್ ಟಕ್ ಅಂತ ಹತ್ಬಿಡೋದ. 93 ವರ್ಷದ ಶಿವರಾಮ್ ಕಾರಂತರು ಟಕ್ 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 ಅಂತ ಹತ್ಕೊಂಡು ಹಿಂಗೆ ಹೋಗ್ತಾ ಇದ್ದಾರೆ. ಅವನು ಲಿಫ್ಟಲ್ಲಿ ಹೋಗ್ತಿದ್ದಾನೋ, ಅವರೇ ನಡ್ಕೊಂಡು ಹೋಗುವಾಗ ನಾನು ಹೆಂಗೆ ಹೋಗುತ್ತೆ ಅಂತ ಅವ್ರನ್ನ ಪಡ್ಕೊಂಡೆ. ಅವ್ರು ಇನ್ನೇನಪ್ಪ ಸಮಾಚಾರ, ಹೆಂಗೆ ನಡೀತಾ ಇದೆ ನಿಮ್ಮ ಕಾಲೇಜು ಅಂತಾರೆ. ಇವನು ಚೆನ್ನಾಗಿ ನಡೀತಾ ಇದೆ ಸರ್, ಬರಲ್ಲ ಸರ್, ಹೆಂಗೆ ನಡೀತಾ ಇದೆ ಸರ್. 5ನೇ ಫ್ಲೋರ್ಗೆ ಹೋಗಿ ನಿಂತ್ಕೊಂಡು ಅವ್ನು ಹಿಂಗೆ ಅಂತ ಹೇಳ್ತಾರೆ, ಜೀವನದಲ್ಲಿ ಯಾವಾಗಲೂ ನಡ್ಕೊಂಡು ಹತ್ತಿದ್ರೆ ಮಾತ್ರ ನಾವು ಎಷ್ಟು ಮೇಲಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಗತ್ತೆ. ಶಿವರಾಮ್ ಕಾರಂತ ಎಂಥ ಫ್ಯಾಂಟಾಸ್ಟಿಕ್. ನಡ್ಕೊಂಡು ಹತ್ತಿದ್ರೆ ಮಾತ್ರ, ಲಿಫ್ಟಲ್ಲಿ ಬಂದರೆ ಗೊತ್ತಾಗಲ್ಲ, ಲಿಫ್ಟ್ ನಡ್ಕೊಂಡು ಹತ್ತಿದ್ರೆ ಮಾತ್ರ ಅಂತ ಹಿಂಗೆ ಹೇಳಿದ್ರು. ಸ್ಕೂಲ್ನಲ್ಲಿ ಮೊನ್ನೆ ಶಿವರಾಮ್ ಕಾರಂತದ್ದು ಮೊನ್ನೆ ಒಂದು ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿ ಮಿಸ್ಸು ಈ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲ ಪಾಠ ಮಾಡ್ತಾರೆ. ಸುರೇಶ್ ಇದು ನಿಂತ್ಕೊಳ್ಳೋ. ಎಸ್ ಮಿಸ್. ಚಿಕ್ಕ ಹುಡುಗ, ಇದು ಸೀನಿಯರ್ದಲ್ಲ, ಇದು ಸುಮ್ಮನೆ ಜ್ಞಾಪಕ ಬಂದಿದ್ರಿಂದ ಹೇಳ್ತೀನಿ. ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಮಿಸ್? 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಕರೆಕ್ಟಾ? ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಬಂತು. ಅವ್ರ ಹೆಸರೇನು ಅಂದರು. ಒಬ್ಬ ಹುಡುಗ ಎದ್ದು ನಿಂತ್ಕೊಂಡು ಶಿವರಾಮ್ ಕಾಂತಾರ ಅಂದ. ಅಲ್ವೇ? ಹೆಂಗೆ ಹುಡುಗರು ಹೆಂಗೆ ಅಪ್ಡೇಟ್ ಆಗಿರ್ತಾರೆ ಅನ್ನೋಕ್ಕೆ. ಅವನು ಶಿವರಾಮ್ ಕಾರಂತ ತೋಟ, ಶಿವರಾಮ್ ಕಾಂತಾರ, ಈ ಥರ ಅವ್ರಿಗೆ ವಿಷಯಗಳು ಹೇಳಿ. ಹೀಗೆ ನಾವು ವಯಸ್ಸಾಗಿದೆ ಅನ್ನೋದನ್ನ ಅನ್ಕೊಳ್ದೆ ನಮಗೆ 60 ಅನ್ನೋದ್ರಿಂದ ಶುರು ಆಗತ್ತೆ. ಬೇಂದ್ರೆದು ಒಂದು ಕ್ಲಾಪ್ಸ್ ಹೊಡೆದೇ ಹೊಡಿತೀರ ಅಂತ ಗ್ಯಾರಂಟಿ ಇದೆ. ಬೇಂದ್ರೆ ಹೇಳ್ತಾರೆ ಕೂತ್ಕೊಂಡು, ಅವ್ರಿಗೂ 60 ವರ್ಷ, ಎಂಥವ್ರಿಗಾದ್ರೂ ವಯಸ್ಸಾಗೇ ಆಗತ್ತಲ್ಲ. ಬೀಚನ್ನೇ ಹೇಳ್ತಾರೆ 60 ವರ್ಷ ಯಾರ್ಯಾರಿಗಾಗತ್ತೆ ಅಂದರೆ ಏನು ಸರ್, 59 ವರ್ಷ ಯಾರ್ಯಾರು ಸಾಯಲ್ವೋ ಅವ್ರಿಗೆಲ್ಲ 60 ಆಗೇ ಆಗುತ್ತೆ. ಅದು ಗ್ಯಾರಂಟಿ ತಾನೆ. ಬೇಂದ್ರೆಗೆ 60 ವರ್ಷ ಆಯಿತು. ಅವ್ರು ಕವಿತೆ ಬರಿತಾ ಏನೋ ಕೂತ್ಕೊಂಡಿದ್ದಾರೆ. ಏನೋ 4-5 ಜನ ಬಂದರು. ಏನಜ್ಜ ಇವ್ರು ಕೇಳಿದ್ ನೋಡಿದ್ರೆ, ಏನಜ್ಜ ನೋಡಿ ಆ್ಯಕ್ಷನ್. ಅವ್ರು ಬಂದು ಬರಿತಾ ಕೂತಿದ್ದಾರೆ. ಬಂದು ಏನಜ್ಜ ಆ್ಯಕ್ಷನ್ ನೋಡಿ ನಂದು. ಏನಜ್ಜ ಯಾಕೆ ಕೈ ಹಿಂಗೆ ಮಾಡ್ತಾ ಇದ್ದೀರಾ, ಏನಾಯಿತು? ಅಲ್ಲ 60 ವರ್ಷ ಆಯ್ತಲ್ಲ, ಕರೆಕ್ಟಾ? ಹಿಂಗೆ ತಾಯಿ ಮಾತಾಡ್ಸೋದು ಎಲ್ಲರೂ. 60 ವರ್ಷ ಆಯ್ತಲ್ಲ. ಏನು 60 ವರ್ಷ ಆದರೆ 60 ವರ್ಷ ಆಯ್ತು ಅಷ್ಟೇ, ಇನ್ನೇನು ಅರಳು ಮರಳು? ಬೇಂದ್ರೆ ಆನ್ಸರ್ ಕೇಳಿ, ತಮ್ಮ 60 ವರ್ಷ ಅಂದರೆ ಅರಳು ಮರಳಲ್ಲೋ, ಮರಳಿ ಅರಳು ಅಂತ. ಎಂಥ ಸ್ಟೇಟ್ಮೆಂಟ್ ನೋಡಿ ಅಲ್ವಾ? ಎಂಥ ಪವರ್ಫುಲ್ ಪಾಸಿಟಿವ್ ಸ್ಟೇಟ್ಮೆಂಟು. ಮರಳಿ ಅರಳು, ಅದು ಮುಗೀತು 60 ವರ್ಷ. ಹಿಂದೆ ಆಟೋ ರಿಕ್ಷಾದಲ್ಲೆಲ್ಲ ಒಂದು ಸಿಸ್ಟಮ್ ಇತ್ತು, ಇವಾಗಿಲ್ಲ. 60 ವರ್ಷ ಆದರೆ ಅಯ್ಯೋ ಆಟೋ ರಿಕ್ಷಾದಲ್ಲಿ ಮೀಟರು ಇಲ್ಲಿಂದ ನೀವು JP ನಗರಕ್ಕೆ ಹೋಗ್ಬೇಕಾದ್ರೆ 180 ಆಗತ್ತೆ ಅಂತ ಇಟ್ಕೊಳ್ಳಿ. 100 ರೂಪಾಯಿ ಆದ ತಕ್ಷಣ ಆಟೋ ರಿಕ್ಷಾ ಸಾಕು ತಿರ್ಗಾ 0ಗೆ ಬರ್ತಾಯಿತ್ತು, ಗೊತ್ತಾ ಅಲ್ವಾ? ಹಾಗೆ 60 ವರ್ಷ ಆದ ತಕ್ಷಣ ತಿರ್ಗಾ 0ಗೆ ಬಂದ್ಬಿಡ್ಬೇಕಂತೆ. ಎಷ್ಟು ವಯಸ್ಸು ನಿಮಗೆ? 1 2 ಅಲ್ಲ, 1ನೇ ವರ್ಷದ ಮಗು ಥರನೇ ಆಗ್ಬಿಡ್ತೀವಿ. 60 ವರ್ಷ ಆದ್ಮೇಲೆ ಹಲ್ಲು ಬಿದ್ದೋಗುತ್ತೆ, ಕಾಲು ನಡೆಯೋಕ್ಕಾಗಲ್ಲ, ಕಾಲು ನಡೀತಾ ಇರುತ್ತೆ. ಆದರೆ ಈ ಥರ ಪಾಸಿಟಿವ್ ಆ್ಯಟಿಟ್ಯೂಡು ನಾವು ಇಟ್ಕೊಂಡಾಗ ಮಾತ್ರ ಎಷ್ಟು ವರ್ಷ ಬೇಕಾದ್ರೂ ಎದುರಿಸ್ಬೋದು ನಾವು ಜೀವನದಲ್ಲಿ. ದೇವ್ರು ಕರೆದ್ರೆ ಹಿಂಗೆ ಹೋಗ್ತಾ ಇರ್ತಾನೆ, ನಾವು ಯಾವಾಗ ಕರೆದ್ರೆ ಹಿಂಗೆ ಹೋಗ್ತಾ ಇರ್ತಾನೆ. ಬೇಂದ್ರೆ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಭಯ ಏನಾಗುತ್ತೆ ವಯಸ್ಸಾದ್ಮೇಲೆ, ನಾವು ಏನೋ ಸತ್ತೋಗ್ತೀವಿ, ಕಾಯಿಲೆ ಬರ್ತಾ ಇದೆ, ಯಾವಾಗ ಹಿಂಗಾಗುತ್ತೋ, ಹಾರ್ಟ್ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ. ಮೊಮ್ಮಕ್ಕಳೆಲ್ಲ ಹೇಳ್ತಾರೆ, ನೀವು ವಿಸಿಟಿಂಗ್ ಕಾರ್ಡ್ ಇಟ್ಕೊಳ್ಳಿ, ಆಧಾರ್ ಕಾರ್ಡ್ ಇಟ್ಕೊಂಡಿರಿ, ಮೊಬೈಲ್ ಇಟ್ಕೊಂಡಿರಿ, ಹೋದ ತಕ್ಷಣ ಫೋನ್ ಮಾಡಿ, ಜಾಸ್ತಿ ದೂರ ಹೋಗ್ಬೇಡಿ ಅಂತ ಎದುರಿಸ್ಬಿಟ್ಟು ಅರ್ಧ ಸಾಯಿಸ್ಬಿಡ್ತಾರೆ ಅಲ್ವಾ? ಅದಕ್ಕೆ ಸಾವಿನ ಭಯ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ ಅಂತ ಬೇಂದ್ರೆ ಹತ್ರ ಹೇಳೋದು. ಬೇಂದ್ರೆ ಹತ್ರ ಬಂದು, ಮನುಷ್ಯನಿಗೆ ಭಯ ಯಾವುದರಿಂದ ಇರುತ್ತೆ ಸರ್? ಯಾವ ದೆವ್ವದ ಭಯನ, ದೇವ್ರ ಭಯನ, ಪಾಪ ಅನ್ನೋದು ಭಯನ, ಇನ್ಕಮ್ ಟ್ಯಾಕ್ಸ್ನವ್ರ ಭಯನ, ED ಅವ್ರ ಭಯನ ಅಂತ ಹಿಂಗೇನೋ ಕೇಳಿದ್ರಂತೆ. ಒಬ್ಬೊಬ್ರಿಗೂ ಅವ್ರ ಡಿಪೆಂಡ್ ಆಗುತ್ತೆ. ಸಾವಿನ ಭಯನೇ ಇದೆಲ್ಲದಕ್ಕಿಂತ ಟಾಪ್ ಅನ್ಸುತ್ತೆ, ನಿಮ್ಗೇನು ಅನ್ಸುತ್ತೆ ಅಂತ ಬೇಂದ್ರೆನ ಕೇಳಿದ್ರು. ಬೇಂದ್ರೆ ನಾನು ಹೇಳೋ ಸ್ಟೈಲ್ ನೋಡಿ, ಸಾವಿಗೆ ಹೆದರ್ತೀರಾ ನೀವು, ಸಾವಿಗೆ ಹೆದರ್ತೀರಾ ನೀವು ಅಂದ್ರಂತೆ. ಅವ್ರು ಕೇಳಿ ಸ್ಟೈಲ್ ನೋಡಿದ್ರೆ ನೋಡಿ, ಸಾವಿಗೆ ಹೆದರ್ತೀರಾ ನೀವು ಅಂದ್ರಂತೆ. ಯಾಕೆ ಸರ್ ನೀವು ಹೆದರಲ್ವಾ? ನಾನು ಸಾವಿಗೆ ಹೆದರೋದೇ ಇಲ್ಲಪ್ಪ. ಯಾಕೆ ಅಂದರೆ ನಾನು ಇರೋವರೆಗೂ ಅದು ಬರಲ್ಲ, ಅದು ಬಂದಾಗ ನಾನು ಇರಲ್ಲ. ಎಂಥ ಪಾಸಿಟಿವ್ ಸ್ಟೆಪ್ ಅಲ್ವಾ? ಪಾಸಿಟಿವ್ ಹೆದರೇ, ಅದು ಬಂದರೆ ತಾನೇ ಹೆದರೋದು.
ಇದು ಪಾಸಿಟಿವ್ ಸ್ಟೇಟ್ಮೆಂಟು. ಈ ಥರ ಇದ್ಬಿಟ್ಟು ಇವತ್ತು ನಾನು ನಿಮಗೆ ಒಂದು 2-3 ಕ್ವಶನ್ಗಳು ಕೇಳ್ಬಿಡ್ತೀನಿ. ಯಾಕೆಂದರೆ ಬುದ್ಧಿ ನೀವೇ ಸರ್, ನೀವು ಭಾಳ ನನ್ನ ಟಾರ್ಗೆಟು. ನೀವು ಆಗಲೇ ನಾನು ಮನುಷ್ಯ ವೃದ್ಧಾಪ್ಯದಲ್ಲಿ ಬುದ್ಧಿ ಚೆನ್ನಾಗಿ ಮೆಚ್ಯೂರ್ ಆಗಿರುತ್ತೆ ಅಂತ ಹೇಳಿದಾಗ ನೀವು ಜಾಸ್ತಿ ತಲೆ ಆಡಿಸಿದ್ರಿ. ಅದರಿಂದ ನಿಮಗೊಂದು ಕ್ವಶನ್, ಈಗಲ್ಲ ಇನ್ನು ಮುಂದೆ ಒಂದು 5-6 ಕ್ವಶನ್ಗಳು ಕೇಳ್ಬಿಡ್ತೀನಿ. ಇವತ್ತು ಸ್ಪೆಷಲ್ ಏನು ಗೊತ್ತಾ, ನಾವು ಇವಾಗ ಇದ್ದೀವಿ, ಕೆಲವು ಹುಟ್ಟಿದಬ್ಬ, ಹೊಸ ವರ್ಷದ್ದು ಹುಟ್ಟಿದಬ್ಬ, ನಮ್ಮಲ್ಲೂ ಕೆಲವರು ಹುಟ್ಟಿದಬ್ಬ, ಜೊತೆಗೆ ಕೆಲವ್ರನ್ನೆಲ್ಲ ಕಳ್ಕೊಂಡಿರೋ ದಿನಾನು. ಫಾರ್ ಎಕ್ಸಾಂಪಲ್ ಕುವೆಂಪು ಹುಟ್ಟಿದ್ರು. ಅದನ್ನು ಕುವೆಂಪುದು ಏನು ಗೊತ್ತಾ, ಭಾಳ ಮಜಾ, ಭಾಳ ದೊಡ್ಡ, ಭಾಳ ಚೆನ್ನಾಗಿರೋದು. ತನುವು ನಿನ್ನದು ಮೈಸೂರು ಅನಂತ ಸ್ವಾಮಿ ಟ್ಯೂನ್ ಅದು. ಕುವೆಂಪು ಅವ್ರಿಗೆ ಪೂರ್ಣಚಂದ್ರ ತೇಜಸ್ವಿ ಮಗ ತಾನೆ, ಅವ್ರಿಗೆ 2 ವರ್ಷ ಆಗಿತ್ತು ಮಗು. ಯಾರಿಗೆ? ಪೂರ್ಣಚಂದ್ರ ತೇಜಸ್ವಿಗೆ 2 ವರ್ಷ ಆಗಿತ್ತು ಮಗು. ಆವಾಗ ಕುವೆಂಪು ಒಂದು ಪದ್ಯ ಬರೀತಾರೆ. ಓ ಕಂದ, ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ. ಹೆಂಗೆ ಕೇಳ್ತಾನೆ? ಇವನು 2 ವರ್ಷ ಹುಟ್ಟಿದ ಮೇಲೆ ತಾನೆ ಇವ್ರ ತಂದೆ ಆಗಿದ್ದ. ಪದ್ಯ ನೋಡಿ ಎಷ್ಟು ಚೆನ್ನಾಗಿದೆ. ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ, ನಾವಿಬ್ಬರು ಒಂದೇ. 2 ವರ್ಷ ಇವರು. ಆದರೆ ಕೆಲವು ಇಲ್ಲೆಲ್ಲ ಹೇಳಬಾರ್ದು, ರಾಜಕೀಯ ರೆಕಾರ್ಡ್ ಬೇರೆ ಆಗ್ತಾ ಇದೆ. ಅದು ಕುವೆಂಪು ಬರೆದಿರೋದ್ರಿಂದ ಹೇಳ್ಬಿಡ್ತೀನಿ. ಕುವೆಂಪು ಪದ್ಯ ಹೆಂಗೆ ಚೇಂಜ್ ಮಾಡ್ತಾ ಇದ್ರು, ಹಿಂಗಾಗಿ ಹಿಂಗೆ ಹೋಗ್ತಾ ಇರುತ್ತೆ ದಾರಿ, ಗಬುಕ್ಕಂತ ಈ ಕಡೆ ಹಿಂಗೆ ಬಾಲ್ ಟರ್ನ್ ಆಗಿಬಿಡುತ್ತೆ ಅನ್ನೋಕ್ಕೆ. ನಮ್ಮ ದೇಶ ಸುಭಿಕ್ಷ ರಾಷ್ಟ್ರ ಅಂತ, ನಮ್ಮ ದೇಶ ಆಕ್ಚುಯಲ್ ಪದಗಳು ಬರ್ತಾ ಇದೆ. ಶಾಂತ ರಾಷ್ಟ್ರ, ಸುಭಿಕ್ಷ ರಾಷ್ಟ್ರ ನಮ್ಮ ದೇಶ, ಸುಭಿಕ್ಷ ರಾಷ್ಟ್ರ. ನಮ್ಮ ನಾಡು ಸುಖದ ಬೀಡು. ಆ ಜ್ಞಾಪಕ ಬಂತು. ನಮ್ಮ ನಾಡು ಸುಖದ ಬೀಡು, ನಿಷ್ಠೆಯಿಂದ ದುಡಿದರೆ. ಕರೆಕ್ಟಾ? ನಾವೆಲ್ಲರೂ ನಿಷ್ಠೆಯಿಂದ ದುಡಿದರೆ. ನಮ್ಮ ನಾಡು ಸುಖದ ಬೀಡು, ನಿಷ್ಠೆಯಿಂದ ದುಡಿದರೆ. ಹೀಗೆ ಎಂದ ಮುಖ್ಯಮಂತ್ರಿ, ನಿಷ್ಠೆಯಿಂದ ದುಡಿದರೆ. ಹೆಂಗೆ ಚೇಂಜ್ ಆಯ್ತು ನೋಡಿ ಮೀನಿಂಗು. ಕುವೆಂಪು ಪದ್ಯ, ನಮ್ಮ ನಾಡು ಸುಖದ ಬೀಡು, ನಿಷ್ಠೆಯಿಂದ ದುಡಿದರೆ. ಹೀಗೆ ಎಂದ ಮುಖ್ಯಮಂತ್ರಿ, ನಿಷ್ಠೆಯಿಂದ ದುಡಿದರೆ. ಕುವೆಂಪು ಪದ್ಯಗಳು ಆ ಪದಗಳ ಜೊತೆಲಿ ಹೆಂಗೆ ಆಡ್ತಾ. ಇವಾಗ ನೋಡಿದ್ರೆ, ತನುವು ನಿನ್ನದು, ನಿನ್ನ ಹರಣ ನನಗೆ ಹರಣ, ನಿನ್ನ ಮರಣ ನನಗೆ ಮರಣ, ಆ ಪದಗಳ ಜೊತೆಯಲ್ಲಿ ಇದು ಒಂದಾಯ್ತಾ. ಇನ್ನೊಬ್ರು ಇವತ್ತು ರೀಸೆಂಟಾಗಿ ವಿಷ್ಣುವರ್ಧನ್ ಪಾಪ ಹೋಗ್ಬಿಟ್ರು. ವಿಷ್ಣುವರ್ಧನ್ ನಾಗರಾವ್ ಸಿನಿಮಾದಿಂದ ನಾನು ಒಂದು ಪಾಠ ಕಲಿತೆ ಲೈಫ್ನೊಳಗೆ. ಅಂದರೆ ಅವ್ರು ನೆಗೆಟಿವ್ ಆಗಿ ಹೇಳಿದ್ದಾರೆ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ. ಈ ರಾಮಾಚಾರಿ ಓದಿಲ್ದೇ ಇರೋ ಇಲ್ಲೆಲ್ಲ ಚೀಟಿ ಅಂಟಿಸ್ಕೊಂಡು ಎಕ್ಸಾಮ್ಗೆ ಹೋಗಿರ್ತಾನೆ. ನಿಮಗೆಲ್ಲ ಸೀನ್ ಗೊತ್ತು. ಕೂತ್ಕೊಂಡಿದ್ದಾಗ ಅಲ್ಲೇನೋ ಮಾಡಿದಾಗ ಟೈ ಅಂತ ಹಿಂಗೆ ತೆಗಿತಾನೆ. ಮೇಸ್ಟ್ರಿಗೆ ಗೊತ್ತಾಗ್ಬಿಟ್ಟು ಪಟಾರ ಅಂತ ಹೊಡೆದು ಹಾಲ್ ಟಿಕೆಟ್ ಕಿತ್ಕೊಂಡು ಟೈ ಅಂತ ಮನೆಗೆ ತಳ್ಳಿಬಿಡ್ತಾರೆ. ವಾಪಸ್ ಮನೆಗೆ ಓಡಿಸ್ಬಿಡ್ತಾರೆ ಹಾಲ್ ಟಿಕೆಟ್ ಕಿತ್ಕೊಂಡು. 7:15 ಎಕ್ಸಾಮಿನೇಷನ್ ಅಂತ ದೋಸೆ ತಿನ್ಕೊಂಡು ಹೋಗಿರ್ತಾನೆ. 8:15 ವಾಪಸ್ ಬಂದ್ಬಿಡ್ತಾರೆ ಮನೆಗೆ. ತಾಯಿ ಕೇಳ್ತಾಳೆ, ತಾಯಿ ಏನೋ ಇಷ್ಟು ಬೇಗ ಪರೀಕ್ಷೆ ಮುಗ್ದೋಯ್ತಾ? ಆನ್ಸರ್ ಕೇಳಿ, ಲೈಫ್ನಲ್ಲಿ ಎಷ್ಟು ನಮ್ಮ ಪಾಠ ಇದೆ. ಇವರೇನು ನಮ್ಮನ್ನು ಪರೀಕ್ಷೆ ಮಾಡೋದು, ನಮ್ಮ ಯೋಗ್ಯತೆ ನಮಗೆ ಗೊತ್ತು ಅಂತ. ಕರೆಕ್ಟ್ ಅಲ್ವಾ? ಬೇರೆ ಯಾರು ನಮ್ಮನ್ನು ಪರೀಕ್ಷೆ ಅಂತ ನಾವು ಹೇಳಲೇಬಾರ್ದು. ಬೇರೆ ಯಾರೋ ಒಪ್ಕೋಬೇಕು ಅಂತಾನೆ ನಾವು ಜೀವನ ಎಲ್ಲ ನಡೆಸ್ಕೊಂಡಿರ್ತೀವಿ. ಅವ್ರು ಯಾರಾದ್ರೂ ಒಬ್ರು ಬೇಜಾರು ಮಾಡ್ಕೊಂಡ್ರೆ ನಮಗೆ ಮೂಡು, ಒಪ್ಕೊಳ್ಳಿಲ್ಲ ಅವರು ಎಷ್ಟ ಹೀಗೆ ಅಂದ್ಕೊಂಡಿರ್ತೀವಿ. ಅದಕ್ಕೆ ನಾನೇನು ಮಾಡಿದ್ದೀನಿ, ಕೆಲವು ಫಿಲಾಸಫಿ, ಹರಿಕತೆ, ಗಿರಿಕತೆ, ಭಕ್ತರ ಕತೆ ಇದೆಯಲ್ಲ, ಅದನ್ನು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಮೇಡಮ್, ನಿಮ್ಗೊಂದು ಕ್ವಶನ್ ಕೇಳ್ಬಿಡ್ತೀನಿ ನಿಮಗೆ, ಇನ್ನೊಂದು ಫೋನ್ ಕಾಲ್ ಬರೋಕ್ಕೆ ಮುಂಚೆ. ಸೊ ಈ ಭಕ್ತ ಪ್ರಹ್ಲಾದನ ಕತೆ ನಿಮಗೆಲ್ಲ ಗೊತ್ತು. ಎಂಥ ಫಿಲಾಸಫಿ ಇದೆ ನೋಡಿ. ಹಾಸ್ಯದಲ್ಲಿ ಹಾಸ್ಯ, ಫಿಲಾಸಫಿ, ಹಾಸ್ಯ ಮತ್ತು ಫಿಲಾಸಫಿ ಒಂದಕ್ಕೊಂದು ಸಂಬಂಧ ಅಂತ. ಭಕ್ತ ಪ್ರಹ್ಲಾದನ ಕತೆ ನಿಮ್ಗೆ ಗೊತ್ತು. ಹಿರಣ್ಯಕಶಿಪುಗೆ ಎಷ್ಟೊಂದು ಸುಮಾರು 40-45 ವಯಸ್ಸಾ, ಇವನಿಗೆ ಒಂದು 7-8 ವರ್ಷನ. ಈಗ ಇದು ಸಿಚುವೇಶನ್ ನಿಮಗೆ ಗೊತ್ತು. ಇವನು ಆನೆ ಕಾಲಲ್ಲಿ ತುಳಿಸ್ದ, ಹಾವಿನ ಕೈಯಲ್ಲಿ ಸಹಿಸ್ದ, ವಿಷ ಕೊಡಿಸ್ದ, ಇನ್ನೇನೋ ಮಾಡ್ದ, ಸಾಯಲಿಲ್ಲ. ಅದೆಲ್ಲ ಕತೆ ನಿಮ್ಗೆ ಗೊತ್ತು. ಜಾಸ್ತಿ ಕತೆ ಹೇಳ. ಕೊನೆಯಲ್ಲಿ ರೆಟ್ಟೆ ಹಿಡ್ಕೊಂಡು, ಎಲ್ಲಿರುವನು ನಿನ್ನ ಶ್ರೀಹರಿ? ಈ ಕಂಬದಲ್ಲಿರುವನೇ, ಈ ಕಂಬದಲ್ಲಿರುವನೇ, ಈ ಕಂಬದಲ್ಲಿರುವನೇ. ಪ್ರಹ್ಲಾದ ಹೇಳ್ತಾನೆ, ನನಗೇನು ಕೇಳ್ತೀಯ, ನೀನು ತಾನೇ ಈ ಬಿಲ್ಡಿಂಗ್ ಕಟ್ಸಿದ್ದು. ಈ ಸ್ವಲ್ಪ ಯೋಚನೆ ಮಾಡಿ ಅಲ್ವಾ ಸರ್? 7 ವರ್ಷದ ಹುಡುಗ ಇವನು ಬಿಲ್ಡಿಂಗ್ ಕಟ್ಸಿದಾಗ ಸೂಪರ್ವಿಷನ್ ಎಲ್ಲ ಮಾಡ್ತಿರ್ತಾನೆ ಹಿರಣ್ಯಕಶಿಪು. ಸಜ್ಜ ಇಲ್ಲಿರಲಿ, ಇಲ್ಲೊಂದು ಪಿಲ್ಲರ್ ಇಡೋ, ಇಲ್ಲಿ ಅಂತ. ನನಗೇನು ಕೇಳ್ತೀಯ? ಹಂಗೆ ನಮ್ದು ಲೈಫ್ನೊಳಗೆ ನಮ್ಗೇನು ಆರೋಗ್ಯ, ಎಲ್ಲ ಮನಃಶಾಂತಿ ಇಲ್ಲ ಅಂತಂದರೆ ನಾವೇ ಹುಡ್ಕೋಬೇಕು ತಾನೆ. ಫಿಲಾಸಫಿನಲ್ಲಿ, ಭಗವದ್ಗೀತೆಯಲ್ಲಿ ಕೃಷ್ಣ ಏನೋ ದೇವರು ಹಂಗೆ ಎಲ್ಲಿ ಹುಡ್ಕೋದು, ಇವಾಗ ಗಜವದನ ಬೇಡವೆ ಅಂತ ಹಿಂಗೆ ಹೇಳೋದು, ಗೌರಿತನಯ ಅಂತ ಭಾಳ ಚೆನ್ನಾಗಿದೆ. ಈಗ ದೇವರು ಎಲ್ಲಿದ್ದಾನೆ? ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾರೆ. ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಇಲ್ಲಿ ನಮ್ಮ ದೇಹದಲ್ಲೂ ಇದ್ದಾನೆ ಅಂತ ಆಯ್ತಾ? ಆಶ್ಚರ್ಯ. ಇನ್ನೊಂದು ಕೇಳಿ, ಇನ್ನೊಂದು ಪ್ರಶ್ನೆ ಮೇಡಮ್, ಈ ದೇವರು ಇದ್ದಾನಲ್ಲ, ಯಾರೋ ನರಸಿಂಹ, ಅವನು ಕಂಬದಲ್ಲಿ ಯಾಕೆ ಬಂದ? ಎಲ್ಲ ಕಡೆ ಇದ್ಮೇಲೆ ಗೋಡೆಯಲ್ಲಿ ಯಾಕೆ ಬರಲಿಲ್ಲ? ಕಿಟಕಿಯಲ್ಲಿ ಯಾಕೆ ಬರಲಿಲ್ಲ? ಎಲ್ಲ ಕಡೆ ಇದ್ದಾನೆ ಅಂತ ಹೀಗೆ ತಾನೇ ಹೇಳಿದ್ಮೇಲೆ ಅವನು ಗೋಡೆ ಹೊಡಿಬೋದಾಗಿತ್ತು.
ಗೋಡೆಯಿಂದ ಬರ್ಕೊಂಬರ್ಬೋದಾಯ್ತು ತಾನೆ. ಆಮೇಲೆ ಕಿಟಕಿ ಹೊಡಿಬೋದಾಯ್ತು, ಗವಾಕ್ಷಿಯಿಂದ ಬರ್ಬೋದಾಗಿತ್ತು. ಎಲ್ಲಿ ಬರ್ಬೋದು. ಏನಂತ ಗೊತ್ತಾ, ಆಶ್ಚರ್ಯ ಕೇಳಿ ಇಲ್ಲಿ. ಯಾತಕ್ಕೆ ದೇವ್ರು ಗ್ರೇಟೋ ನಂಬ್ತಿರೋ ಇಲ್ವೋ ಅದು ಬೇರೆ ವಿಷಯ. ದೇವರು ಆ ಹುಡುಗ, ಒಬ್ಬ ತಲೆರಟ್ಟೆ ಹುಡುಗ ಕೇಳ್ದ, ಅವನು ಗೋಡೆಯಲ್ಲಿ ಯಾಕೆ ಬರಲಿಲ್ಲ, ಕಂಬದಲ್ಲಿ ಯಾಕೆ ಬಂದ? ನೀನು ಈ ಥರ ಪ್ರಶ್ನೆ ಕೇಳ್ತೀಯ ಅಂತ ಅವನಿಗೆ ಗೊತ್ತು. ದೇವ್ರಿಗೆ ಭಾಷೆ ಗೀಷೆ ಅದೆಲ್ಲ ಇಲ್ಲ. ಯಾವ ಭಾಷೆಯಲ್ಲಿ ಕರೆದ್ರು ಬರ್ತಾನೆ. ಅವನು ಕಮ್ ಅಂದ್ರೂ ಬರ್ತಾನೆ, ಬಾ ಅಂದ್ರೂ ಬರ್ತಾನೆ. ಅದಕ್ಕೆ ಕಂಬ ಅಲ್ವಾ ದೇವರು. ಆದರೆ ನಾವು ಹುಡುಕೋಬೇಕು ಎಲ್ಲಿದ್ದಾನೆ ಅಂತ. ಹುಡ್ಕೊಂಡು ಎಲ್ಲಿ ಕರಿಬೇಕು ಅಂತ ಗೊತ್ತಾಗುತ್ತೆ. ದೇವ್ರು ಇಲ್ಲಿದ್ದಾನ, ಎಸ್ ಅಂತ. ಇಲ್ಲಿದ್ದಾನ, ಹೃದಯದಲ್ಲಿ ಇದ್ದಾನೆ. ಕೆಲವರು ದುಡಿಮೆ ದೇವರು ಅಂತ, ಓಕೆ, 3 ಕಡೆನೂ ಇದ್ದಾನೆ. ಇಲ್ಲಿದ್ದಾನೆ ಅಂದರೆ ತಲೆಯಲ್ಲಿ ಅದು ಜ್ಞಾನಯೋಗ, ಇಲ್ಲಿದ್ದಾನೆ ಅಂದರೆ ಭಕ್ತಿ ಯೋಗ, ಇಲ್ಲಿದ್ದಾನೆ ಅಂದರೆ ಕರ್ಮಯೋಗ. ಯಾವ ಥರ ಬೇಕಾದ್ರೆ ಹೋಗಿ ತಿಳಿಸಿದ್ವಿ ಅಲ್ವಾ. ಇದೇ ಗ್ರೇಟು, ಅದೇ ಗ್ರೇಟು, ಅದೇ ಗ್ರೇಟು ಅಂತ ಇಲ್ವೇ ಇಲ್ವಲ್ಲ. ಸೊ ಇದು ಕಮಿಂಗ್ ಟು ಕ್ವಶನ್ಗಳು. ಈಗ ಕ್ವಶನ್ ಯಾವುದು? ವಿಷ್ಣುವರ್ಧನ ಅಂದಾಯ್ತು. ಅಶ್ವತ್, ಇನ್ನೊಬ್ರು ಅಶ್ವತ್ ಬೇರೆ ಕಳ್ಕೊಂಡಿದ್ದೀವಲ್ಲ ನೀವು, ಅಶ್ವತ್ಥನ ಕಳ್ಕೊಂಡಿದ್ದೀವಲ್ಲ. ನನಗೆ ಮೈಸೂರು ಅನಂತ ಸ್ವಾಮಿ ಇವಾಗ ಹಾಡಿದ್ರು, ಎಂಥ ಬ್ಯೂಟಿಫುಲ್ ಹಾಡು. ಅವ್ರಿಗೆ, ನನಗೆ ಅಶ್ವತ್ ಅಂದರೆ ಸ್ವಲ್ಪ ಇಷ್ಟ. ನಮ್ಮ ಸ್ನೇಹಿತ ಒಬ್ಬ, ಅವನು ಸುಗಮ ಸಂಗೀತ ಹಾಡ್ತಾ ಇರ್ತಾನೆ. ಅವನಿಗೆ ಮೈಸೂರು ಅನಂತ ಸ್ವಾಮಿ ಅಂದರೆ ಇಷ್ಟ. ಅಶ್ವತ್ ಸಂಗೀತ ಇದೆ, ಹೋಗೋಣ ಬಾ. ನಾನು ಕರೆದಾಗ ಏನು ಅಶ್ವತ್ ಅಂತ ಹೊಡ್ಕೊಳ್ತೇನೆ. ಮೈಸೂರು ಅನಂತ ಸ್ವಾಮಿ ಸೈಡಲ್ಲಿ ಹಾರ್ಮೋನಿಯಂ ಇಟ್ಕೊಂಡು ಇವು ಹಾಡಿದ್ರಲ್ಲ ಅವ್ರು ಹಾಡು, ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ತನುವು ನಿನ್ನದು. ಅದು ಮೆಲೋಡಿ ಅಂದರೆ ಹೆಂಗಿದೆ ಅದೇ ನಿಮ್ಮ ಅಶ್ವತ್ತು. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ. ಯಾಕೆ ಹಿಂಗೆ ಕಿರ್ಚ್ಕೊಳ್ತಾರೆ? ಮೈಕಿರಲ್ವಾ? ಅಲ್ಲಪ್ಪ, ಕೈನಲ್ಲಿ ಮೈಕಿರತ್ತೆ, ಯಾಕೆ ಹಂಗೆ ಕಿರ್ಚ್ಕೋಬೇಕು? ಅಶ್ವತ್ ಹಂಗೆ ತಾನು ಹೇಳೋದು. ಅದಕ್ಕೆ ನಾನು ಹೇಳಿದೆ, ಅದು ಕಿರ್ಚ್ಕೊಳ್ಳೋದಲ್ಲ. ಅದು ಮೈಸೂರು ಅನಂತ ಸ್ವಾಮಿ ಸುಗಮ ಸಂಗೀತ ಕ್ಷೇತ್ರದಲ್ಲಿದ್ದಾಗ ನಮ್ಮ ಕರ್ನಾಟಕದ ಜನಸಂಖ್ಯೆ ವಾಸ್ ಓನ್ಲಿ 3 crores ಅಲ್ವಾ ಸರ್? ಮುಕ್ಕೋಟಿ ಕನ್ನಡಿಗರು ಅಂತ ಕರಿತಾ ಇದ್ವಿ ನಾವು. ಮುಕ್ಕೋಟಿ ಕನ್ನಡಿಗರು ಅಂತ ಕರಿತಾ ಇದ್ವಿ. ಈ ಅಶ್ವತ್ ಕಾಲಕ್ಕೆ ಎಷ್ಟಾಯ್ತು? 6.5 ಕೋಟಿ ಆಯ್ತಲ್ವ? 6.5 ಕೋಟಿ ಜನಕ್ಕೆ ಚಾಮರಾಜನಗರದ ತುದಿಯಿಂದ ಬೀದರ್ ತುದಿವರೆಗೂ ಕನ್ನಡದ ಧ್ವನಿ ಕೇಳಿಸ್ಬೇಕಾದ್ರೆ ತನುವು ನಿನ್ನದು ಅಂದ್ರೆ ಪಕ್ಕದಲ್ಲಿರೋರಿಗೆ ಕೇಳಿಸಲ್ವಲ್ಲ. ಆದ್ರಿಂದ ಇಡೀ ಕರ್ನಾಟಕಕ್ಕೆ ಕನ್ನಡ ಕೇಳಿಸ್ಬೇಕು ಅನ್ನೋಕ್ಕೋಸ್ಕರ ಅವರು ಸೋಲಿನಲ್ಲಿ ಅಂತ ಕಿರಿಸ್ತಾರೆ ಅಂತ ಹೇಳೋದು. ಅದು ನಮ್ಮ ಫ್ರೆಂಡ್ ಒಪ್ಕೊಳ್ಳಿಲ್ಲ. ಓಕೆ, ವಾಲ್ಯೂಮ್ ಏನೋ ಇರ್ಬೋದು, ಆದರೆ ಆಶ್ಚರ್ಯ, ನಿಮ್ಮ ಅಶ್ವತ್ ಮಾಡೋ ಇನ್ನೊಂದು ಮಿಸ್ಟೇಕ್ ಏನು ಗೊತ್ತಾ? ಒಂದೊಂದು ಅಕ್ಷರನ ತುಳಿದಾಕ್ಬಿಡ್ತಾರೆ, ಒತ್ತಿ. ಈಗ ನೋಡಿ ಹೆಂಗಿದೆ, ತನುವು ನಿನ್ನದು ಮನವು ಹೆಂಗೆ ಹೋಗ್ತಾ ಇದೆ ಏನಕ್ಕೋ. ಅದೇ ನಿಮ್ಮ ಅಶ್ವತ್ತು ಎಲ್ಲ ಅಕ್ಷರ ತರವಲ್ಲ ಅತ್ತಗಿ ನಿನ್ನ ತಂಬೂರೀಶ್ವರ ಅದು ತಾವತ್ಯತಿಕೆ ತರವಲ್ಲ ಅತ್ತಗಿ ನಿನ್ನ ತಂಬೂರೀಶ್ವರ ಅಂದ್ರೆ ಆ ತಂಬೂರಿ ಸ್ಟ್ರಿಂಗ್ ಎಲ್ಲ ಕಿತ್ತೋಗ್ಬೇಕು. ನಾನು ಹೇಳಿದೆ ಇಲ್ಲ, ಯಾವುದೋ ಒಂದು ಹಾಡಲ್ಲಿ ಆ ಥರ ಇರುತ್ತೆ. ಎಲ್ಲ ಹಾಡು ಅಷ್ಟೇ. ಸೋರುತಿಹುದು ಮನಿಯಮ್ಮಾಳಿಗೆ ಸಾವತ್ ಎಲ್ಲಿದೆ ಅಲ್ಲಿ? ಸೋರುತಿಹುದು ಯಾಕಪ್ಪ? ಈ ಎಲ್ಲ ಅಕ್ಷರನ ಒತ್ತಿ ಹಾಡ್ಬಿಟ್ಟು ಆ ಮೆಲೋಡಿನೇ ಹಾಳು ಮಾಡ್ಬಿಡ್ತಾರೆ ನಿಮ್ಮ ಅಶ್ವತ್ತು ಅಂತ. ನಾನು ಹೇಳಿದೆ, ಯಾಕೆ ಒಂದೊಂದು ಅಕ್ಷರನ ಒತ್ತಿ ಹೇಳ್ತಾರೆ ಗೊತ್ತಾ ಮೇಡಮ್? ಅವ್ರ ಹೆಸರೇನು? ಅಶ್ವತ್. ಅಲ್ವಾ? ಅಶ್ವತ್. ಅವಲ್ಲೇ ನಾವು ಭಾಗೀರಥಿ ತಾನು ಅಂತ ಮಾತಾಡ್ತಿದ್ವಲ್ಲ, ಈ ಅಶ್ವತ್ ತಗೊಳ್ಳಿ, ಅದರಲ್ಲಿ ಅಲ್ಪ ಪ್ರಾಣನೂ ಇದೆ, ಮಹಾಪ್ರಾಣನೂ ಇದೆ. ಅಶ್ವತ್ ಅಂತ ಬರೀವಾಗ ಸಣ್ಣತ, ಕೆಳಗಡೆ ದೊಡ್ಡತ. ಹಾಗೆ ನಮ್ಮ ಕನ್ನಡದ ಧ್ವನಿ ಜನಗಳಿಗೆ ಕೇಳಿಸ್ಲೇಬೇಕು, ಜೊತೆಗೆ ಸ್ಟ್ರಾಂಗ್ ಆಗೂ ಇರಬೇಕು. ಅದು ಕನ್ನಡ ಅಂತ ಅವರು ಇವ್ರು 3 ಜನ, ಇವರು ಯಾರು ಆನಂದ ಸ್ವಾಮಿ, ಅಶ್ವತ್ತು, 3 ಜನ ಅಂದ್ಬಿಟ್ಟೆ. ಇನ್ನೊಬ್ರು ಯಾರು ಇರ್ಬೋದು? 2 ಅನ್ಬೇಕಾಗಿತ್ತು. ಇವಾಗ 3 ಅಂತ ಅನೌನ್ಸ್ ಮಾಡಿದ್ರಿಂದ ಈಗ ಎಡಿಟ್ ಮಾಡೋಕ್ಕಾಗಲ್ಲ. ಯಾರು? ಅವರೆಲ್ಲ ಸುಗಮ ಸಂಗೀತ ಸಿಂಗರ್ಸು. ಈ 3 ಜನ ಇದ್ದಾರಲ್ಲ, ಯಾರು? ಆನಂದ ಸ್ವಾಮಿ, ಅಶ್ವತ್, ಅವರೆಲ್ಲ ಒಂಥರ ಟ್ರೆಂಡ್ ಸೆಟರ್ಸ್, ತ್ರಿಮೂರ್ತಿಗಳು ಸುಗಮ ಸಂಗೀತಕ್ಕೆ. ಇನ್ನೊಬ್ರ ಹೆಸರು ಯಾರು ಹೇಳಿದ್ರೆ ಅವರಿಗೆ ಜರ ಹೇಳು, ಫಸ್ಟ್ ಕ್ಲಾಸ್ ಆನ್ಸರ್, ಕಾಳಿಂಗರಾವ್. ಇವ್ರ ಬಗ್ಗೆ ಒಂದು ಸಣ್ಣ ಘಟನೆ ಇದೆ, ಆ ಘಟನೆಗೋಸ್ಕರ ಇದು ತೊಗೊಂಡೆ. ಈಗ ನೋಡಿ, 3 ಜನದ ಹೆಸರು ಇದಕ್ಕೆ ಸಂಬಂಧಪಟ್ಟಿದ್ದು. ಹೆಂಗೆ ಅಂದರೆ ಕಾಳಿಂಗ, ಅನಂತ, ಅಶ್ವತ್ಥ.
ಅಲ್ವಾ, 3 ಹಾವಿಗೆ ಸಂಬಂಧಪಟ್ಟಿದ್ದು. ಇವರಿಬ್ಬರ ಕತೆ ಕೇಳಿದ್ರೆ ತನು ನಿನ್ನದು, ಆಮೇಲೆ ಸೋರು ತಿಹುದು. ಕಾಳಿಂಗರಾವ್ದು ಒಂದು ನಡೆದಿದ್ದ ಘಟನೆ ಅಂತೆ, ಒಂದು ಸಣ್ಣ ಘಟನೆ ಸಿಕ್ತು, ನಾನು ಅದನ್ನು ಎಕ್ಸ್ಪಾಂಡ್ ಮಾಡಿದ್ದೀನಿ. ಚಿಂತಾಮಣಿ ನಿಮ್ಗೆ ಗೊತ್ತು, ಮೊದಲು ಕೋಲಾರ ಡಿಸ್ಟ್ರಿಕ್ಟ್ನಲ್ಲಿತ್ತು, ಈಗ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಅಲ್ಲಿ ತೆಲುಗು ಮತ್ತು ಕನ್ನಡ ಎರಡು ಈಕ್ವಲ್. ತೆಲುಗು ಇದೆ, ಕನ್ನಡನೂ ಇದೆ, ಎರಡು ಈಕ್ವಲ್. ಅಲ್ಲಿ ಏನಾಯ್ತಂತ ಗೊತ್ತಾ, ಈ ಕನ್ನಡ ರೀಆರ್ಗನೈಸೇಷನ್ ಆಯ್ತಲ್ಲ 1956 ಸೆಂಟ್ರಲ್ ಕಮಿಟಿಯವರು ಎಲ್ಲ ಇಡೀ ದೇಶದಲ್ಲೆಲ್ಲ ಓಡಾಡಿ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಭಾಷೆ ಜಾಸ್ತಿ ಮಾತಾಡ್ತಾರೆ ಅದನ್ನು ಇಲ್ಲಿಗೆ ಸೇರಿಸ್ಬೇಕು ಅಂತ ಆಯಿತು. ಈ ಚಿಂತಾಮಣಿಗೆ ಬಂದ್ರಂತೆ. ಅಲ್ಲಿ ಎಲ್ಲರೂ ಮನೆಯಲ್ಲೆಲ್ಲ ಮಾತಾಡೋದೆಲ್ಲ ತೆಲುಗುನೇ. ಇವರು ಎಲ್ಲಿ ಏನು ಮದನಪಲ್ಲಿಗೆ ಸೇರ್ಸೋದ, ಚಿತ್ತೂರು ಡಿಸ್ಟ್ರಿಕ್ಟ್ಗೆ ಸೇರ್ಸೋದ ಅಂತ ಯೋಚನೆ ಮಾಡಿ ಬರ್ಕೊಳ್ತಾ ಇದ್ದಾರೆ. ಅಲ್ಲಿರೋ ಕನ್ನಡಿಗರೆಲ್ಲ ಅಲ್ಲಿರೋರೆಲ್ಲ ಸೇರಿಬಿಟ್ಟು ಸೆನ್ಸಸ್ ಬಂದವ್ರಿಗೆ ಮೇಮ್ ಅಂತ ಕನ್ನಡ ಮಾಡಲೆ ರಾಸ್ಕೊಂಡಿ ಅಂದ್ರಂತೆ. ತೆಲುಗು ಮೇಮ್ ಅಂತ ಕನ್ನಡ ಮಾಡಲೆ, ಆ ಥರ ತೆಲುಗು. ಅಲ್ಲಿ ಒಂದು ಘಟನೆ ಆಯಿತು, ಅದು ಸಣ್ಣದು ಸ್ವಲ್ಪ ದೊಡ್ಡದು. ಈ ಗಾಳಿಗೆ ಅಲ್ಲೊಂದು ಕನ್ನಡ ಸಂಘ ಇತ್ತು, ಜಗದೀಶ್ ಅಂತ ಕನ್ನಡ ಸಂಘ ಸೆಕ್ರೆಟರಿ. ನವೆಂಬರ್ 23ನೇ ತಾರೀಕು ರಾಜ್ಯೋತ್ಸವ ಆಚರಿಸ್ಬೇಕು. ಏನು ಸರ್, ಕಮಿಟಿ ಮೀಟಿಂಗ್ನಲ್ಲಿ ಈ ಸಲ ಯಾರನ್ನ ಕರೆಸೋಣ? ಬೆಂಗಳೂರು నుంచి ಸ್ವಲ್ಪ తెలుగు మాట్లాడుతూనే నిమಗೆಲ್ಲ తెలుగు ಬರುತ್ತೆ. ಬೆಂಗಳೂರು నుంచి ಕಾಳಿಂಗರಾವ್ పిలిపిస్తాము ಅಂದ ಒಬ್ಬ. ಕಾಳಿಂಗರಾವ್ ಬರ್ತಾರೇನಪ್ಪ, నేను ಮಾట్లాಡ್ತಾನು. ಸರಿ ಮಾట్లాಡು ಅಂದರು. ಅವಾಗ ಮೊಬೈಲ್ ಎಲ್ಲ ಹುಟ್ಟಿರಲಿಲ್ಲ, ಲ್ಯಾಂಡ್ಲೈನ್ ಟ್ರ 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 ಅಂತ ಬಂದು ಜಗದೀಶ್ ಸರ್ ನಮಸ್ಕಾರ, ಕಾಳಿಂಗರಾವ್ ಇದ್ದಾರಾ? ಹೌದೇ, ನಾನೇ ಕಾಳಿಂಗರಾವ್. ಸರ್ ನಮಸ್ಕಾರ, ನಾನು ಜಗದೀಶ್ ಅಂತ, ಚಿಂತಾಮಣಿ ಕನ್ನಡ ಸಂಘ ಸೆಕ್ರೆಟರಿ. ನಾವು ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ, ಸರ್ ದಯವಿಟ್ಟು ನೀವು ಪ್ರೋಗ್ರಾಮ್ ನಡೆಸ್ಕೊಡ್ಬೇಕು. ಯಾವತ್ತು? ನವೆಂಬರ್ 23. ಓಕೆ ಬರ್ತೀನಿ. ಸರಿ, ಎಷ್ಟು ಖರ್ಚಾಗುತ್ತೆ ಸರ್? ಇದು ನಾನು ಬರ್ತೀನಿ, ಮೋಹನ್ ಕುಮಾರಿ ಸೋಹನ್ ಕುಮಾರಿ ಅಂತ ಬರ್ತಾರೆ. ಹೆಂಗಪ್ಪ ಇದೆ ನಿಮಗೆ ಅವರಿಬ್ಬರು ಅಲ್ವಾ? ಮೋಹನ್ ಕುಮಾರಿ ಸೋಹನ್ ಕುಮಾರಿ ಅಂತ ಇಬ್ಬರು ಜೊತೆಯಲ್ಲಿ ಸಿಂಗರ್ಸು, ಆಮೇಲೆ ಗಿಟಾರಿಸ್ಟ್ ಬರ್ತಾರೆ, ಆಮೇಲೆ ಕಾಂಗೋ ಬಾಂಗೋ ಡ್ರಮ್ಸು, ಆಮೇಲೆ ಈ ಥರ ಬರ್ತೀವಿ. 35,000 ರೂಪಾಯಿ ಖರ್ಚಾಗುತ್ತೆ. ಆಗಿನ ಕಾಲದಲ್ಲಿ 35,000 ಅಂದರೆ ಈಗ ಸೋನು ನಿಗಮ್ನೇ ಕರೆಸ್ಕೊಡ್ಬೋದು, ಅಥವಾ ವಿಜಯ್ ಪ್ರಕಾಶ್ನ ಕರೆಸ್ಕೊಡ್ಬೋದು. ಈ ಜಗದೀಶ್ ಅವರೆಲ್ಲ ಕೈಯಿಂದ ದುಡ್ಡು ಹಾಕ್ಬಿಟ್ಟು ಪಾಪ ಕೊಡ್ತಾಯಿದ್ರು. ಅಮ್ಮ ಅಯ್ಯೋ ಸರ್ 35,000 ಕೊಡೋಕ್ಕಾಗಲ್ಲ ಸರ್. ಮತ್ತು ಎಷ್ಟು ಕೊಡ್ತೀರಾ ಸರ್? ನಾವು ಏನು ಕೊಡೋಕ್ಕಾಗಲ್ಲ, ಚಿಂತಾಮಣಿಯಿಂದ ಬೆಂಗಳೂರು ಹೋಗೋಕ್ಕೆ ಬರೋಕ್ಕೆ ಅಂಬಾಸಡರ್ ಕಾರ್ ಅರೇಂಜ್ ಮಾಡ್ತೀವಿ, ನೀವು ಒಬ್ಬರೇ ಬಂದು ಕಚೇರಿ ಮಾಡಿಬಿಡಿ, ಇನ್ಯಾರೂ ಬೇಡ ಅಂತ. ಇವ್ರಿಗೆ ಸಂಗೀತದ ಬಗ್ಗೆ ನಿಮ್ಗೇನಾರು ಐಡಿಯಾ ಇದೆಯೇನ್ರಿ? ಒಬ್ಬನೇ ಒಬ್ಬ ಬಂದು ನಿಂತ್ಕೊಂಡು ಮೈಕ್ 3 hours ಕಚೇರಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತಾ? ಅಕ್ಕಪಕ್ಕ ವಾದ್ಯಗಳೇನು ಬೇಡವಾ? ಇವನು ಒಂದು ಐಡಿಯಾ ಹೊಳಿತು ಜಗದೀಶ್ಗೆ. ಅಕ್ಕಪಕ್ಕ ವಾದ್ಯಗಳು ಸರ್ ಒಂದು ಕೆಲಸ ಮಾಡೋಣ, ನೀವು ಒಬ್ಬರೇ ಬನ್ನಿ, ಅಕ್ಕಪಕ್ಕ ವಾದ್ಯಗಳು ಯಾವ್ದಾದ್ರು ಬೇಕಾದ್ರೆ ನಮ್ಮ ಲೋಕಲ್ ಆರ್ಟಿಸ್ಟ್ ಯಾರು ಇದ್ದರೆ ವಿಚಾರಿಸ್ಬೇಡ ಅಂದ. ಲೋಕಲ್ ಆರ್ಟಿಸ್ಟ್ನ ಅರೇಂಜ್ ಮಾಡಿದ್ರೆ 2 ಅಡ್ವಾಂಟೇಜು. ಒಂದು, ಲೋಕಲ್ ಆರ್ಟಿಸ್ಟ್ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಎರಡನೇದು, ಅವನಿಗೆ ದುಡ್ಡು ಕೊಡ್ಬೇಕಾಗಿಲ್ವಲ್ಲ. ಸರಿ ಓಕೆ ಬರ್ತೀನಿ, ನಾನು ಅಡ್ಜಸ್ಟ್ ಮಾಡಿಬಿಡಿ ಯಾವುದೋ ಇನ್ಸ್ಟ್ರೂಮೆಂಟು ಟಕ್ ಅಂತ ಫೋನ್ ಇಟ್ಟ. ಈಗ ಕಮಿಟಿನಲ್ಲಿ ಏನು ನಿಮ್ಗೆ ಯಾರಾದರೂ ನಿಮ್ಮ ಮನೇಲಿ ಯಾರಾದರೂ ಹಾರ್ಮೋನಿಯಂ ನುಡ್ಸೋರಿದ್ದಾರೆ? ಇಲ್ಲಪ್ಪ. ನಿಮ್ಮ ಮನೇಲಿ ಯಾರು ಗಿಟಾರ್ ನುಡ್ಸೋರಿ? ಯಾರೂ ಇಲ್ಲ. ವೈಲಿನ್ ನುಡ್ಸೋರು ಯಾರು ಇಲ್ಲ. ತಬಲಾ ನುಡ್ಸೋರು ನಮ್ಮ ಇಲ್ಲಿ ಲೇದು ಅಂದ್ಬಿಡ್ತಾ ಇದ್ದಾರೆ ಎಲ್ಲರೂ ಕಮಿಟಿ ಮೆಂಬರ್ಸ್ ಎಲ್ಲ. ಏಮರ ಚೇಸಿದೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಜಗದೀಶ ಕೂತ್ಕೊಂಡು. ಒಂದ್ಸಲ ಬೀಡಿ ಸೇರ್ಕೊಂಡು ಊರಾಚೆ ಹೋಗ್ತಾ ಇದ್ದಾನೆ. ಅಲ್ಲಿ ಮೇಲ್ಗಡೆ ಒಬ್ಬ ವೈಲಿನ್ ನುಡಿಸ್ತಾ ಇದ್ದಂತೆ. ನೀವೆಲ್ಲ ಈ ಗೆಜ್ಜೆ ಪೂಜೆ ಅಂತ ಸಿನಿಮಾ ನೋಡಿದಿರಲ್ಲ, ಪುಟ್ಟಣ್ಣ ಕಣಗಾಲ, ಅಲ್ಲೊಬ್ಬ ಮುದುಕ ಟ್ವಯ್ ಅಂತ ವೈಲಿನ್ ನುಡಿಸ್ತಾ ಇರ್ತಾನೆ. ಪಂಚಮ ವೇದ ಪ್ರೇಮ ಅಂದ್ಕೊಂಡು ನುಡಿಸ್ತಾ ಇರ್ತಾರೆ. ಆ ಥರ ಒಬ್ಬ ನುಡಿಸ್ತಾ ಇದ್ದ. ಫೋನ್ ಬಂತು, ನಿಮಗೆ ಬರಲಿಲ್ಲ, ಇವ್ರಿಗೆ ನಿಮಗೆ ಮಾಡ್ತೇನೆ. ನಿಮ್ದಲ್ವಾ? ಅವರೇ ಸೀನಿಯರ್ ಮೆಂಬರ್ ಅದರಿಂದ. ಆಮೇಲೆ ಆಯಿತಾ, ನುಡಿಸ್ತಾ ಇದ್ರು. ಇವನು ಹೋದ. ಈ ಹೋಗಿರೋದನ್ನು ಯಾರು ಗೊತ್ತಾ? ಇವನ ಹೆಸರು ರಂಗಯ್ಯ ಅಂತ. ಹೆಸರು ಜ್ಞಾಪಕ ಇಟ್ಕೊಳ್ಳಿ ಸರ್. ಈ ರಂಗಯ್ಯ ಹೆಂಗೆ ವೈಲಿನಿಸ್ಟ್ ಆದ ಅನ್ನೋದಕ್ಕೆ ಒಂದು ಕತೆ ಇದೆ. ರಂಗಯ್ಯನ ಅಪ್ಪ ಒಬ್ಬ ತಾನೆ, ಸರಿ ಈ ರಂಗಯ್ಯನ ಅಪ್ಪ ಚಿಂತಾಮಣಿಲಿ ಅವನು ಚೌಡಯ್ಯನವರ ಫ್ಯಾನು. ಚೌಡಯ್ಯನವರು ಅವ್ನು ಬೆಂಗಳೂರಲ್ಲಿ ಓದಿದ್ದೆಲ್ಲ, ಅಲ್ಲಿ ಪಿಟೀಲ್ ಚೌಡಯ್ಯನವ್ರ ಫ್ಯಾನು. ಅವನು ಒಂದೇ ಒಂದು ಆಸೆ, ನನ್ನ ಮಗ ಡಾಕ್ಟರ್ ಆಗೋದು ಬೇಡ, ಇಂಜಿನಿಯರ್ ಆಗೋದು ಬೇಡ, ಬಿಸ್ನೆಸ್ ಆಗೋದು ಬೇಡ, ಬ್ಯಾಂಕ್ ಮ್ಯಾನೇಜರ್ ಆಗೋದು ಬೇಡ, ನನ್ನ ಮಗ ಚೌಡಯ್ಯನವ್ರ ಥರ ಪಿಟೀಲ್ ವಿದ್ವಾಂಸ ಆಗಬೇಕು ಅಂತ ಒಂದು ಆಸೆ ಇಟ್ಕೊಂಡ್ರೆ ತಪ್ಪ ಇಲ್ಲ. ಆದರೆ ಇವನಿಗೆ ಸಂಗೀತನೇ ಬರಲ್ಲ. ಇವನು ಸ್ವಲ್ಪ ಪಾಡ್ರಾ ಅಂತೆ ಈ ಥರ ವಾಯ್ಸ್ ಅವನು. ಈ ಹೆಂಗೆ ಹಾಡಕ್ಕಂತೂ ಆಗಲ್ಲ, ಸರಿ ಬೇಡ ವೈಲಿನ್ ನುಡಿಸ್ಲಿ ಅಂತ ಕಲ್ತು. ಈ ವೈಲಿನ್ನು ಚಿಂತಾಮಣಿನಲ್ಲಿ ಅವನು ಇನ್ಸ್ಪೈರ್ ಮಾಡುವಂಥ ಚೌಡಯ್ಯನ ಥರ ವೈಲಿನಿಸ್ಟ್ ಯಾರಿದ್ದಾರೆ ಚಿಂತಾಮಣಿಲಿ ಆವಾಗಿನ ಕಾಲದಲ್ಲಿ? ಯಾರೂ ಇಲ್ಲ. ಬಟ್ ಹೆಂಗೆ ಇವನ್ನ ಇನ್ಸ್ಪಿರೇಷನ್ ಕೊಡಬೇಕಲ್ಲ ಇವನಿಗೆ? ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ. ಒಂದು ಅಕೇಶನ್ ಸಿಕ್ತು. ಆವಾಗ ಇಲ್ಲಿ ಬೆಂಗಳೂರಿನಲ್ಲಿ ಫೋರ್ಟ್ ಹೈಸ್ಕೂಲ್ನಲ್ಲಿ ರಾಮೋತ್ಸವ ನಡೆಯುತ್ತಲ್ಲ ಈಗಲೂ, ಆವಾಗ ಚೌಡಯ್ಯನವ್ರ ಪಿಟೀಲಿತ್ತು. ತಕ್ಷಣ ಇವನಿಗೆ ಭಾಳ ಖುಷಿ ಆಯ್ತು. ರಾರಾಯ್ಕರ ರಂಗಯ್ಯ
ಅಂತ 50 ರೂಪಾಯಿ ಕೊಟ್ಟ. 50 ರೂಪಾಯಿ తీసుకో ಬೆಂಗಳೂರಿಗೆ ಪೋ, ಚೌಡೆ ಕಚೇರಿ ಒಂದು ಅಟೆಂಡ್ చేయరా ಅಂದ. ಇವನ್ ಆಶ್ಚರ್ಯ ಏನಪ್ಪ ಅಂದರೆ ಆ ಚೌಡಯ್ಯನವ್ರ ಪಿಟೀಲು 7 ತಂತಿಯಲ್ಲಿ ನುಡಿಸ್ತಾ ಇದ್ರು. ನೋಡ್ಬಿಟ್ಟು ಇನ್ಸ್ಪಿರೇಷನ್ ಬಂದು ನಾನು ನಾಳೆಯಿಂದ ಪಿಟೀಲ್ ಕಲಿತೀನಿ ಅಂತ ಆಸೆ ಇಟ್ಕೊಂಡು ಕಳಿಸ್ದ. ಇವನು 3 ದಿವಸ ಇಲ್ಲೆಲ್ಲ ಬೆಂಗಳೂರು ಅವ್ರ ಸೋದರತ್ತೆ ಮನೆ ಇತ್ತು ಇಲ್ಲಿ ಶ್ರೀರಾಮ್ಪುರದಲ್ಲಿ ಓಡಾಡ್ಕೊಂಡು ವಾಪಸ್ ಬಂದ. పోయింట్ వేమరా బెంగళూరుకి, పోయింట్ నేనా ఏం చేస్తవి అక్కడ, పోయింట్ ఏం చేస్తవి అక్కడ, అక్కడ అక్షర టాకీస్లో ఫిలిం చూసి పారాడుతుని దోశ తింటుని ತೇರಿಕೆ ತಲೆ ಮೇಲೆ ಚೌಡಯ್ಯನವ್ರ ಪಿಟೀಲ್ ಕೇಳಬೇಕು. ತಲೆ ಮೇಲೆ ಪಟಾರ ಅಂತ ಹೊಡೆದು ಚೌಡಯ್ಯನವ್ರ ಪಿಟೀಲ್ ಕೇಳಿದ್ಯೇನೋ ಅಂದ. ಕೇಳಿದೆ, ಕೊಡಲ್ಲ ಅಂದರು ಅಂದ. ಯಾವಾಗ ಹಿಂಗೆ ಹೇಳಿದ್ನೋ ಏನು ಲೈಫ್ನೊಳಗೆ ನೀನು ಉದ್ಧಾರ ಆಗಲ್ಲ ಅಂತ ಹಿಂಗೆ ಹೇಳ್ತಾ ಇದ್ದಾನೆ. ಕೊಡಲ್ಲ ಅಂದ್ರು ಹಿಂಗೆ ಹಿಡ್ಕೊಂಡು ಹಾರ್ಟ್ ಅಟ್ಯಾಕ್ 1 2 3 ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ರಂಗಯ್ಯನಪ್ಪ ಸತ್ತೋದ ತಕ್ಷಣ ರಂಗಯ್ಯನಿಗೆ ಒಂದೇ ಜ್ಞಾನ, ನಮ್ಮ ಅಪ್ಪನ ಜೀವನದಲ್ಲಿ ಒಂದೇ ಒಂದು ಆಸೆ ಈಡೇರಿಸದೇ ಇದ್ಮೇಲೆ ನಾನು ಮಗ ಹುಟ್ಟಿದ್ದಕ್ಕೆ ಏನು ಸಾರ್ಥಕ. ಇವತ್ತು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಇವತ್ತು ನಮ್ಮ ಅಪ್ಪ ಸತ್ತಿದ್ದಾನೆ ಹೆಣದ ಮುಂದೆ, ಇನ್ನು 1 ವರ್ಷದೊಳಗೆ ನಾನು ಪಿಟೀಲ್ ಕಲಿತು ಮೊದಲನೇ ಕಚೇರಿ ನಮ್ಮ ಅಪ್ಪನಿಗೆ ಅರ್ಪಿಸ್ಲಿಲ್ಲ ಅಂತಲೇ ನಾ ಪೇರು ರಂಗಯ್ಯನೇ ಕಾದು ಅಂತ ಪ್ರತಿಜ್ಞೆ ಮಾಡ್ಬಿಟ್ಟು ಹೊಟ್ಟಾರ. ಹೆಣ ಆಯ್ತು, ಸುಟ್ಟಾಯ್ತು, ಏನೋ ಆಯಿತು. ಈಗ ಪಿಟೀಲ್ ಕಲಿಸೋರು ಯಾರು ಚಿಂತಾಮಣಿನಲ್ಲಿ. ಬೆಂಗಳೂರಿಗೆ ಬಂದು ಒಂದು ಅಸೆಂಬಲ್ಡ್ ಪಿಟೀಲ್ನ ಎಲ್ಲ ಸೆಕೆಂಡ್ ಹ್ಯಾಂಡ್ ತೊಗೊಂಡು ಹೇಗೆ ಹಾಕ್ಕೊಂಡು ಎಲ್ಲ ಮನೆ ಮುಂದೆ ಹೋಗ್ತಾರೆ. ನಿಮ್ಮ ಮನೇಲಿ ಯಾರು ಪಿಟೀಲ್ ಕಲಿಸೋರಿದ್ದೀರಾ? ఎవరు లేదಪ್ಪ ಮುಂದಕ್ಕೆ ಹೋಗಂತ ಇದ್ರು. ನಿಮ್ಮ ಮನೇಲಿ ಯಾರು ಪಿಟೀಲ್ ಇಲ್ಲ 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 ಹಿಂಗೆ ಅಂತ ಇದ್ರು. ಇದಾದ್ಮೇಲೆ ಹಿಂಗೆ ಊರಾಚೆ ಬಂದ ತಕ್ಷಣ ಈ ಮಡಿ ಮೇಲೆ ಹೇಳದ್ನಲ್ಲ ನಾನು, ಅಲ್ಲಿ ಫ್ಲ್ಯಾಶ್ ಬ್ಯಾಕು, ಅಲ್ಲೊಬ್ಬ ಪಿಟೀಲ್ ಕುಯ್ತಾ ಇದ್ದ. ಅದೊಂದು ತೆಲುಗು ಹಾಡು ತ್ಯಾಗರಾಜರ ಕೀರ್ತನೆ ಇದೆ, ಶುದ್ಧ ಧನ್ಯಾಸಿ ಅಂತ ಒಂದು ರಾಗ. ಆ ಹಾಡು ಯಾವುದು ಅಂದರೆ, ಎಂತ ನೇರ್ಚಿನ ಎಂತ ಜೂಚಿನ ఎంత నేర్చిన ఎంత జూచిన ఎంత వారలైన కాంతదాసులే ఎంత నేర్చిన ಅಂತ ಒಂದು ಹಾಡು. ಈ ರಂಗಯ್ಯ ಹೋಗಿ ಆ ಪಿಟೀಲ್ ತೊಗೊಂಡಿದ್ನಲ್ಲ, ಆ ಗುರುಗಳ ಹತ್ರ ಕಾಲಿಗೆ ಇಟ್ಬಿಟ್ಟು ಡೈ ಅಂತ ಕಾಲಿಗೆ ಬಿದ್ಬಿಟ್ಟ. ಗುರುಗಳೇ, ಈ ಹಾಡು ಕೀರ್ತನೆ ನನಗೆ ಕಳಿಸ್ಕೊಟ್ಬಿಡಿ, ಯಾಕೆಂದರೆ ನೆಕ್ಸ್ಟು ವರ್ಷಾಬ್ದಿಕ ನೆಕ್ಸ್ಟ್ ವೀಕು. ಅಷ್ಟೊತ್ತಂಗೆ ಯಾರು ಪಿಟೀಲ್ ನುಡಿಸೋರು ಸಿಕ್ಕಿಲ್ಲ. ಇನ್ನೊಂದು ವಾರ ಇದೆ, ಅದನ್ನ ಹಾಡು ಕಲಿಸ್ಕೊಡಿ ನನಗೆ 1 ವಾರದಲ್ಲಿ ಟೈಮ್ ತೀಸ್ಕೊ ಅಂತ ತೀಸ್ಕೊಂಡ. ಇವನು ಎಂತ ನೇರ್ಚಿನ ಪೇ 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 ಎಂತ ಜೂಚಿನ ಅಲ್ಲ, ಥ್ಯಾಂಕ್ ಯು ವೆರಿ ಮಚ್ ಅಂದ್ಬಿಟ್ಟು ತಿರ್ಗಿ ಬಾಗಿಲು ಹೋದ. ಇರಪ್ಪ, ಇನ್ನು 2 ಸ್ಟ್ಯಾನ್ಸ ಇದೆ, ಇಲ್ಲ ಅದು ತಿಥಿ ಆದ್ಮೇಲೆ ಬರ್ತೀನಿ ಅಂತ. ತಿಥಿ ಆದ್ಮೇಲೆ ಬರ್ತೀನಿ ಅಂತ ಇದನ್ನು ತೊಗೊಂಡೋಗಿ 1 ವಾರದೊಳಗೆ ಕುಯ್ದು 24 ಗಂಟೆ 24/7 ಅಂತಾರಲ್ಲ, ಎಂತೆ ಪೇಟೆ ಎಂತ ಜೂಚಿನ ಎಂತ ನೇರ್ಚಿನ, ಹಿಂಗೆ ಪ್ರಾಕ್ಟೀಸ್ ಮಾಡಿ ಈ ಪಿಟೀಲ್ಗೆ, ಈ ರಂಗಯ್ಯನಿಗೆ ಮತ್ತು ಈ ಹಾಡಿಗೆ ಒಂಥರ ಅಡ್ಜಸ್ಟ್ ಆಗೋಯ್ತು. ನಿಮ್ಮ ಕೈಯಲ್ಲಿ ಕೊಟ್ಟರು ನೀವು ಅದನ್ನು ಹಿಂಗೆ ಇಟ್ಕೊಂಡ್ರೆ ಸಾಕು, ಎಂತ ನೇರ್ಚಿನ ಅಂತ ಆಯ್ತು. ಅಲ್ಲಿ ಸುಮ್ಮನೆ ಬಾಕ್ಸಲ್ಲಿ ಮನೇಲಿ ಇಟ್ಬಿಟ್ಟಿರ್ತಾರೆ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಅಂದರೆ, ಮನೆ ಕಸ ಗುಡಿಸೋಳು ಕೆಲಸದವಳು ಕಸ ಎಲ್ಲ ಗುಡಿಸ್ಕೊಂಡು ಅದ್ರ ಹತ್ರ ಹೋದರೆ ಸಾಕು, ಎಂತಾನೆ ಅಯ್ಯೋ ದೆವ್ವ ಓಡಾಗ್ಬಿಡ್ತಾ ಇದ್ರು. ಈ ಥರ ಅಡ್ಜಸ್ಟ್ ಆಗಿ ನುಡಿಸ್ತಾ ಇದ್ದ. ಒಂದು ಅಂತ ಅವನನ್ನು ಇವಾಗ ಫ್ಲ್ಯಾಶ್ ಬ್ಯಾಕು ಅಂತ ಏನು ಗೊತ್ತಾ ಸರ್ ಕತೆ, ಅಂತ ರಂಗಯ್ಯನ ಕಾಳಿಂಗರಾವ್ಗೆ ಪಕ್ಕವಾದ್ಯ ನುಡಿಸೋಕ್ಕೆ ಈ ಜಗದೀಶ್ ಹೋಗಿದ್ದಾನೆ. ಕತೆ ಗೊತ್ತಾಯ್ತು ಈಗ. ಈ ಜಗದೀಶು ಕಾಳಿಂಗರಾವ್ 23 ಆಡ್ಬಾರ್ದು. ರಂಗಯ್ಯ ಕುಯ್ತಾ ಇದ್ದಾನೆ ಅಂದರೆ ನುಡಿಸ್ತಾ ಇಲ್ಲ, కుయ్తా ఇదానే. రంగయ్య ఏం నానా అన్న, 23వ తారీఖు ఫ్రీగా ఉండాను నాన్న, ఏం సమాచారము? ఏమీ లేదు, బెంగళూరు నుంచి కాళింగరావు వస్తున్నారు, ఏం విశేషాలు అంద. ఏమీ లేదు, కాళింగరావు ప్రోగ్రామ్కి ನೀವು ವೈಲಿನ್ ವಾಯಿಸ್ತಾವ ಅಂದ. ಇವನು ವಾಯಿಸ್ತಾನೆ, నువ్వు పోనానా అంద. ఇవి ಹೇಳಿದ್ ನೋಡಿ ಮಹಾ ಓವರ್ ಕಾನ್ಫಿಡೆಂಟ್. ಹುಷಾರ್గా ఉండాలా, వచ్చేది కాళింగరావు. ಇವನಿಗೆ ಭಯ, ಏನೋ ಬೈದ್ಬಿಟ್ರೆ వచ్చేది కాళింగరావు, నువ్వు పోనానా, కాళింగరావు అయితే ఏమి బాలమురళీ కృష్ణ అయితే. ಸರಿ వచ్చిಡಪ್ಪ ಅಂದರು. ಸರಿ ಬಂದ. 1 ವಾರ ಆಯಿತು, ತಿಥಿ ಆಯಿತು, ಎಲ್ಲ ಗೊತ್ತಿಲ್ಲ. ನವೆಂಬರ್ 23ನೇ ತಾರೀಕು ಬೆಂಗಳೂರು ಸಂಪಂಗಿ ರಾಮನಗರದಿಂದ ಕಾಳಿಂಗರಾವ್ ಚಿಂತಾಮಣಿಲಿ ಅಂಬಾಸಿಡರ್ ಕಾರ್ ಡನ್ ಅಂತ ಹೇಳಿದ್ರು. ಕಾರ್ಯ ಜನಗಳೆಲ್ಲ ಸೇರಿದ್ದಾರೆ, ರಾಜ್ಯೋತ್ಸವ ಫಂಕ್ಷನ್ನು. ಈ ರಂಗಯ್ಯ ಅವತ್ತು ಬೆಳಗ್ಗೆ ಎದ್ದು ಅದಕ್ಕೆ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ವೈಲಿನ್ ಹಿಡ್ಕೊಂಡು ಬಂದ. ಕಾಳಿಂಗರಾವ್ ಬನ್ನಿ ಸರ್ ಅಂದರು. ಇವನು ನಮಸ್ಕಾರ, ಯಾರಿವರು? ಅದೇ ನೀವು ಕೇಳಿದ್ರಲ್ಲ ಸರ್, ಅದೇನೋ ಅಕ್ಕಪಕ್ಕ ವಾದ್ಯ ಬೇಕು ಅಂತ ಕೇಳಿದ್ರಲ್ಲ, ಇವರು ವೈಲಿನ್ ನುಡಿಸ್ತಾರೆ ಸರ್, ನಿಮಗೆ ನುಡಿಸ್ತೀರೇನ್ರಿ? ನುಡಿಸ್ತೀನಿ. ಸರಿ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಂಡು. ಕಾಳಿಂಗರಾವ್ ನಿಂತ್ಕೊಂಡ್ರು. ಜಗದೀಶ್ ಅನೌನ್ಸ್ಮೆಂಟು
ಮಹನೀಯರೇ ಮತ್ತು ಮಹಿಳೆಯರೇ, ರಾಜ್ಯೋತ್ಸವಕ್ಕಿಂತ ವಿಶೇಷವಾಗಿ ಬೆಂಗಳೂರಿನಿಂದ ಕಾಳಿಂಗರಾಯರು ಬಂದಿದ್ದಾರೆ. ಇವರು ಅದ್ಭುತ ಸಂಗೀತ ಕಚೇರಿ ಕೇಳಿರಿ. ಹಿಂದೂಸ್ತಾನಿ, ಕರ್ನಾಟಕ ಮತ್ತು ವೆಸ್ಟರ್ನ್ ಮ್ಯೂಸಿಕ್ ಮೂರರಲ್ಲೂ ಅಥಾರಿಟಿ ಅಲ್ವಾ ಕಾಳಿಂಗರಾವು. ಹಿಂದೂಸ್ತಾನಿಗೂ ಸೈ, ಕರ್ನಾಟಕಕ್ಕೂ ಸೈ, ಇಂಗ್ಲೀಷ್ ಮ್ಯೂಸಿಕ್ಗೂ ಸೈ ಹಾಡಿ. ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಕನ್ನಡ ಮೊದಲನೇದು ಕಾರ್ಯಕ್ರಮ, ನಾನು ಕನ್ನಡ ಪ್ರಾರಂಭವಾಗಿ ನಾನು ಇವತ್ತು ಹುಯಿಲುಗೋಡು ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡಿನಿಂದ ಪ್ರಾರಂಭ ಮಾಡ್ತೀನಿ ಅಂದರು. ಆ ಹಾಡು ಕೇಳಿದ್ದೀರಾ ನೀವು? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹಿಂಗಂದ್ರು. ರಂಗಯ್ಯ ಪಿಟೀಲ್ ತಗೊಂಡು ಎಂತ ನೇರ್ಚಿನ ಎಂತ ಜೋಶಿ ತೇರಿಕೆ ಏನಪ್ಪ ಹಿಂಗಾಗೋಯ್ತು. ಕಾಳಿಂಗರಾವರು ಫುಲ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ. ನಾನು ಕನ್ನಡ ಹಾಡು ಹೇಳ್ತಾರೆ, ಇವನು ತೆಲುಗು ಹಾಡು ನುಡಿಸ್ತಾನೆ. ಓ ಏನೋ ಆಗಿದೆ ಅಂದ್ಕೊಂಡವರು ಮೋಸ್ಟ್ಲಿ ಇದು ಸ್ವಲ್ಪ ವಾರ್ಮ್ ಅಪ್ ಆಗಬೇಕು ಅಂತಾರೆ ಅಲ್ವಾ. ಸ್ವಲ್ಪ ಹೊತ್ತು ಇಮ್ಮಿಡಿಯೇಟಾಗಿ ಚಳಿಗಾಲದಲ್ಲಿ ನೀವೆಲ್ಲ ಯೋಗ ಗೀಗ ಮಾಡ್ತೀರಾ ಮೇಡಮ್? ಯೋಗ ಮಾಡೋರಿಗೆ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸ್ಟ್ರೈಟ್ ಅವೇ ಸ್ವಲ್ಪ ಲೂಸನಿಂಗ್ ಎಕ್ಸಸೈಸು ಹಂಗೆಲ್ಲ ಮಾಡ್ಕೊಂತಾನೆ ಮಾಡಬೇಕು. ಈಗ ಅರ್ಧ ಮತ್ಸ್ಯೇಂದ್ರಾಸನ ಅಂತಿದೆ, ಯಾರು ಮಾಡಿದ್ದೀರಾ? ಅರ್ಧ ಮತ್ಸ್ಯೇಂದ್ರಾಸನ ಅಂತಿದೆ. ಅದು ಹೆಂಗೆ ಗೊತ್ತಾ? ಯೋಗ ಮೇಡಮ್, ಅರ್ಧ ಮತ್ಸ್ಯೇಂದ್ರಾಸನ ಅಂತಿದೆಯಲ್ಲ ನೋಡಿ. ಅರ್ಧ ಮತ್ಸ್ಯೇಂದ್ರಾಸನ ಅಂದರೆ ಚಕ್ಕಮಟ್ಲು ಹಾಕೊಂಡು ಹಿಂಗೆ ಕೂತ್ಕೊಳ್ಳೋದು. ಈ ಕಾಲಿನ ಈ ಬೆರಳಿರುತ್ತಲ್ಲ, ಅದು ಈ ಕಡೆಯಿಂದ ಹೋಗಿ ಹಿಂಗೆ ಹಿಡ್ಕೊಳ್ಳೋದು, ಕರೆಕ್ಟಾ? ಅದನ್ನೇನಾದ್ರು ಫಸ್ಟು ಚಳಿಗಾಲದಲ್ಲಿ 6:30ಗೆ ಹಾಕ್ಬಿಟ್ರೆ 4 ಜನ ಬಂದು ಬಿಡಿಸ್ಬೇಕು, ಭಾಳ ಕಷ್ಟ. ಸೊ ಆ ಥರ ಇವನು ಮೊದಲಿಂದಾನೇ ಸ್ಟ್ಯಾಂಡರ್ಡ್ ಆಗಿಬಿಟ್ರೆ ಇವೊಂದು ಎಂತ ಇದು ರಾಗಮಾಲಿಕೆ, ಅದು ಉದಯವಾಗಲಿ ಚಲ್. ಸೊ ಇವನು ವಾರ್ಮ್ ಅಪ್ ಆಗಬೇಕು ಅಂತ ಕಾಣುತ್ತೆ. ಸರಿ, ಮುಂದಿನ ಗೀತೆ ನೋಡೋಣ ಅಂದ್ಬಿಟ್ಟು ಅವನ್ನ ಅಡ್ಜಸ್ಟ್ ಮಾಡಿ ಮುಂದಿನ ಗೀತೆ ದ.ರಾ.ಬೇಂದ್ರೆ, ವರಕವಿ ದ.ರಾ.ಬೇಂದ್ರೆಯವರ ಗಂಗಾವತರಣ. 3 ಸ್ಟೇಜಲ್ಲಿ ಕಾಳಿಂಗರಾವ್ ಇಳಿಸ್ತಾರೆ. ಗಂಗೆ ಖುಷಿ ಆಗ್ಬಿಡ್ಬೇಕು. ಇಳಿದು ಬಾ ತಾಯಿ ಇಳಿದು ಬಾ, 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 ಇಳಿದು ಬಾ ತಾಯಿ ಇಳಿದು ಬಾ. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ, ಬಾರೆ ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ ಹಿಂಗಂದ್ರು. ಎಂತ ನೇರ್ಚಿನ ತೆರಿಗೆ. ಈ ವಾರ್ಮ್ ಅಪ್ ಕೇಸ್ ಅಲ್ಲ ಇದು. ಕಾಳಿಂಗರಾವ್ ಅಲ್ಲೇ ಯೋಚನೆ ಮಾಡ್ತಾರೆ, ಇವನಿಗೇನೋ ಪ್ರಾಬ್ಲಮ್ ಇದೆ. ಯಾಕೆಂದರೆ ನಾನು ಯಾವ ಹಾಡು ನುಡಿಸಿದ್ರು ಅವನು ಅದನ್ನೇ ನುಡಿಸ್ಬೇಕಾದ್ರೆ ಮೋಸ್ಟ್ಲಿ ಏನಾಗಿರ್ಬೋದು ಪ್ರಾಬ್ಲಮ್ಮು ಕಾಳಿಂಗರಾವ್, ಇವನಿಗೆ ಮೋಸ್ಟ್ಲಿ ಕಿವಿ ಕೇಳಿಸಲ್ಲ ಅಂತ ಕಾಣುತ್ತೆ ಅಲ್ವಾ, ಕಿವಿ ಕೇಳಿಸಲ್ಲ ಅಂತ ಕಾಣುತ್ತೆ ಅಂತ ಹಿಂಗೆ ಅಂದ್ಬಿಟ್ಟು ರಂಗಯ್ಯ ಇವನು ಜಗದೀಶ್ ಅಲ್ಲಿದ್ದಲ್ಲ ಬಿಡಿಸೆತ್ತ, ರೇ ಜಗದೀಶ್ ಏನ್ರಿ ಇಂಥವ್ನ ಹಾಕಿದ್ದೀರಾ, ಇವನೇನು ಕಿವಿ ಕೇಳಿಸಲ್ವೇನ್ರಿ? ಅವ್ನು ಅಲ್ಲಿಂದಾನೆ ಕೇಳಿಸತ್ತಲ್ಲ ಸರ್, ನಾನೇ ಮಾತಾಡಿದ್ದೀನಿ ಅಂದ್ಬಿಟ್ಟು ಅಲ್ಲಿಂದ ಕೂದ ಸೈಡ್ ವಿಂಗಿಂದ ರಂಗಯ್ಯ ಅಂದ. ಏನ್ ನಾನ ಪ್ರಿನ್ಸಿಪಾ ನಾನು ನೋಡಿದ್ರೆ ಕೇಳಿಸ್ತು. ಸೊ ಈ ಬೇರೆ ಪ್ರಾಬ್ಲಮ್ ಇರೋದ್ರಿಂದ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಾನು ವಾಪಸ್ಸು ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ. ಈ ಕೊನೇ ಚಾನ್ಸ್ ಇವನು ಕೊಟ್ಬಿಡೋಣ, ಕೊನೇ ಚಾನ್ಸ್ ಇವನಿಗೆ. ಒಳ್ಳೆ ಮಾತಲ್ಲಿ ನನ್ನ ದಾರಿಗೆ ಬಂದರೆ ಸರಿ, ಇಲ್ಲಾಂದರೆ ಬೇರೆ ಏನಾರು ಮಾಡಬೇಕು ಅಂತ ಕಾಳಿಂಗರಾವ್ ಒಳ್ಳೆ ಯೋಚನೆ ಮಾಡಿ, ಈ ವೈಲಿನ್ ಇದೆಯಲ್ಲ ಇದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟು, ಬೇರೆ ದೇಶದ್ದು. ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ ಕರ್ನಾಟಕಕ್ಕೆ, ಹಿಂದೂಸ್ತಾನಿಗೆ. ಹಾಗೆ ಇವನು ವೆಸ್ಟರ್ನ್, ಹಿಂದಿನ ಕಾಲದ ಜನ್ಮದಲ್ಲಿ ಯಾವಾಗ ಜಾನ್ಸನ್ನೋ ಸಿಮ್ಸನ್ನೋ ಫ್ರೆಡ್ರಿಕೋ ಏನೋ ಆಗಿದ್ದ ಅಂತ ಕಾಣುತ್ತೆ. ಅದಕ್ಕೆ ಇವನಿಗೊಂದು ಇಂಗ್ಲೀಷ್ ಟ್ಯೂನ್ ಕೊಟ್ಟು ನೋಡೋಣ, ಒಳ್ಳೆ ಮಾತನ್ನು ಬರ್ತಾನೆ ಅಂತ. ಇಂಗ್ಲೀಷ್ ಥರ ಹಾಕಿ ನೋಡೋಣ. ಇವಾಗ ಹಿಂದೂಸ್ತಾನಿ ಕರ್ನಾಟಕ ಆಯ್ತು, ಫೇಲ್ ಆಯಿತು, ಇಂಗ್ಲೀಷ್ ಕೊಟ್ಟು ನೋಡೋಣ ಅಂದ್ಬಿಟ್ಟು ರಾಜರತ್ನ ಇವರು ಕಾಳಿಂಗರಾವು G.P. ರಾಜರತ್ನಂ ಅವರ ರತ್ನನ ಪದಗಳು ನನಗೆ ತುಂಬ ಒಳ್ಳೆಯ ಹೆಸರು ತಂದು ಕೊಟ್ಟಿತ್ತು. ಅದ್ರದ್ದು ಒಂದು ಗೀತೆ ಕೇಳಿ ಮೈ 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 ಅಂತ ವಿಸಿಲ್ ಕೊಡೋದು ಜನಗಳು ಕೇಳಿ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಅಲ್ವಾ, ಎಂಥ ಬ್ಯೂಟಿಫುಲ್ ಸಾಂಗ್ ಮೇಡಮ್. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿ ಉತ್ಕು ಬೊಗ್ಗಿಸ್ತೀನಿ ಎಂಡ ತುಂಬ್ಕೊಂಡ್ ಮೈನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಬುರ್ಬುರ್ನೋರೆ ಬಸ್ಯೋವಂತ ಒಳ್ಳೆ ಉಳಿ ಎಂಡ ಕೊಡ್ತೀನಿ ನಂದು ಪ್ರಾರ್ಥನೆ ಕೇಳೋ ಸರ್ಸೋ ತಮ್ಮನ್ ಗಂಡ, ಸರ್ಸೋ ತಮ್ಮ ಮುನ್ಸ್ಕೊಂಡವಳೆ ನೀನಾರೋ ಸಿಯ್ಯೋಳು, ಕುಡಿದ್ಬಿಟ್ಟ ಅಂದ್ರೆ ತೊದಲ್ತದಣ್ಣ ನಾಲ್ಗೆ ಬಾಳ ಗೋಳು,
ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಎಂತ ನೇರ್ಚಿನ. ಇದು ಲೈಫ್ನಲ್ಲಿ ಇದು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಕ್ಷಣ ಕಾಳಿಂಗರಾವ್ ಅಲ್ಲಿ ಹೋಗಿ ಅವ್ನು ಕೂತಿದ್ನಲ್ಲ ಕೆಳಗಡೆ ಪಿಟೀಲ್ ಕುಯ್ತ, ಅವನ್ನ ರೆಟ್ಟೆ ಹಿಡಿದು ಎಬ್ಬಿಸ್ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ಕಾಳಿಂಗರಾವ್ ಹೇಳ್ತಾರೆ, ಅಪ್ಪ ರಂಗಯ್ಯ, ನಿನ್ನ ಹೆಸರೇನು? ರಂಗಯ್ಯ ಸರ್ ಅಂದವನು. ನೀನು ಜನ್ಮದಲ್ಲಿ ನೀನು ಪಕ್ಕವಾದ್ಯ ನುಡ್ಸೋಕ್ಕಾಗಲ್ಲ. ತಕ್ಷಣ ಇವನು, ಅಯ್ಯೋ ಸಾರ್ ನುಡ್ಸೋಕ್ಕಾಗಲ್ವಾ? ನಾಡಿದ್ದೆ ನಮ್ಮ ಅಪ್ಪನ ತಿಥಿ, ನಾಡಿದ್ದೆ ವರ್ಷ ಆಗ್ಬೇಕಾ? ಆಗಲ್ಲ ಅಂದ್ಬಿಟ್ರೆ ಹೆಂಗೆ? ನಾಡಿದ್ದೆ ಅಲ್ಲ, ನಿನ್ನ ತಿಥಿಗೆ ಬೇರೆ ಏರ್ಪಾಡು ಮಾಡ್ತೀನಿ. ನಾನು ಹೇಳಿದ್ದು ನೀನು ಜನ್ಮದಲ್ಲಿ ಪಕ್ಕವಾದ್ಯ ನುಡ್ಸೋಕ್ಕಾಗಲ್ಲ ಅಂದೆ, ಸಂಗೀತನೇ ನುಡ್ಸೋಕ್ಕಾಗಲ್ಲ ಅಂತಲ್ಲ. ಇವತ್ತು ಒಂದು ಕೆಲಸ ಮಾಡೋಣ, ಇವತ್ತು ನಿಂದೇ ಕಚೇರಿ ಮಾಡ್ಬೋದು, ನಿಂದೇ ವಯಲಿನ್ ಕಚೇರಿ ಆಗ್ಬೋದು. ತಕ್ಷಣ ಇವರಿಗೆಲ್ಲ ಟೆನ್ಷನ್ನು, ವಾಪಸ್ ಹೊರಡ್ತೀರಾ ಸರ್, 3 ಹಾಡಿಗೆ ವಾಪಸ್ ಹೊರಡ್ತೀರಾ ಅಂದರು. ಇಲ್ಲ ನಾನು ಬೇರೆ ಏರ್ಪಾಡು ಮಾಡ್ತೀನಿ ಜಗದೀಶ್, ನೀವು ಸುಮ್ಮನೆ ನಾನು ಮಾಡ್ತೀನಿ. ಜಗದೀಶ್ ನಿಂತ್ಕೊಂಡ ರಂಗ ಏನು ಮಾಡ್ತು, ಮೈಕ್ ತೊಗೊಂಡು ಕಾಳಿಂಗರಾವು, ಮಹನೀಯರೇ ಮತ್ತು ಮಹಿಳೆಯರೇ, ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಈಗ ರಂಗಯ್ಯನವರಿಂದ ವಯಲಿನ್ ವಾದನ, ಕಾಳಿಂಗರಾಯರಿಂದ ಪಕ್ಕ ಗಾಯನ. ಎಲ್ಲರೂ ಸಂಗೀತದಲ್ಲಿ ಕೇಳಿದ್ದಾರೆ ಈ ಥರದ್ದು. ಗಾಯನವೇ ಪಕ್ಕ ಗಾಯನ, ವಯಲಿನ್ ವಾದನ. ನುಡ್ಸಪ್ಪ, ಅದು ಯಾವ ರಾಗ ನುಡಿಸು, ಯಾವ ರಾಗ ಏನು ಬರೋದು ಒಂದೇ ತಾನ ಅವನಿಗೆ. 20 ನಿಮಿಷ ಕುಯ್ದ. ಕಾಳಿಂಗರಾವ್ ಎಂಥ ಗ್ರೇಟ್ ಅನ್ನೋಕ್ಕೆ ಅಲ್ಲೇ ಕಾಂಪೋಸ್. ನಮ್ಮ ಸ್ನೇಹಿತರೊಬ್ಬರು ಆಕಾಶವಾಣಿಲಿದ್ದರು, ಅವರು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ, ಇನ್ಸ್ಟ್ರೂಮೆಂಟ್ಸ್ ತರಬೇಕು. ಆಕಾಶವಾಣಿನಲ್ಲಿ ಆವಾಗ ಸಾಹಿತ್ಯ ಕೊಡೋದು ಅವ್ರಿಗೆ. ಇವು ಸ್ಟುಡಿಯೋ ರೆಕಾರ್ಡಿಂಗ್ ಎಲ್ಲ ಮೈಕ್ ಟೆಸ್ಟ್ ಮಾಡ್ಕೊಳ್ತಾ ಇರ್ತಾರಲ್ಲ, ರೆಕಾರ್ಡಿಂಗ್ ಮಾಡೋಕ್ಕೆ, ಅದು ಮಾಡ್ಕೊಳ್ತಾ ಇದ್ದಾಗ ಸಾಹಿತ್ಯ ನೋಡ್ಬಿಟ್ಟು ಭೀಮ್ ಪಲಸ್, ಇದು ಕಲ್ಯಾಣಿ, ಇದು ಯಮನ್, ಇದು ಮಾಲ್ಕೋನ್ಸ್ ಅಂತ ಹೇಳ್ತಿದ್ರಂತೆ. ಅವ್ರು ನುಡಿಸ್ತಾರೆ ತಕ್ಷಣ ಅಲ್ಲೇ ಟ್ಯೂನ್. ಅಂಥ ಗ್ರೇಟ್ ವ್ಯಕ್ತಿ ಅವರು. ಇಂಥ ರಂಗಯ್ಯನವ್ರು ಸಿಕ್ಕಿದ್ರೆ ಬಿಟ್ಬಿಟ್ಟು ಹೊಡೋಕ್ಕಾಗತ್ತಾ? ವಯಲಿನ್ ನುಡ್ಸಪ್ಪ ಅಂದರು. ಅವನು ಎಂತ ನೇಚಿನ ಎಂತ ಜೂಚಿನ ಎಂತ ವಾರಲೈನ ಕಾಂತ ದಾಸುಲೇ ಅಂದ. ತಕ್ಷಣ ಕೇಳಿಸ್ಕೊಂಡು ಅದನ್ನೇ ರಾಗದಲ್ಲಿ, ಅದೇ ರಾಗದಲ್ಲಿ, ಬ್ರಹ್ಮ ನಿಂಗೆನ ಜೋಡಿಸ್ತೀನಿ ಕೈನ ಭೂಮಿ ಉತ್ಕುನ ಬಗ್ಗಿಸ್ತೀನಿ ಮೈನ ಎಂತ ನೇರ್ಚಿನ ಬ್ರಹ್ಮ ನಿಂಗೆನ. ಅದಕ್ಕೆ ಸುಗಮ ಸಂಗೀತದಲ್ಲಿ ಈ 3 ಜನ ತ್ರಿಮೂರ್ತಿಗಳು ಎಷ್ಟು ಗ್ರೇಟ್ ಅಂತ ಗ್ರೇಟ್. ಅದನ್ನು ನೀವು ಹೇಳ್ದಂಗೆ ಜಯಶ್ರೀ ಪೈಶ್ರೀ ಅವರು ಇವರೆಲ್ಲ ಫಾಲೋ ಮಾಡ್ಕೊಂಬಂದ್ರೆ, ಶಿವಮೊಗ್ಗ ಸುಬ್ಬಣ್ಣ ಅಂತ ಇವರೆಲ್ಲ ಭಾಳ ಫಾಲೋ ಮಾಡ್ಕೊಂಬ ಅಂತ ರಿಚ್ ಸಂಗೀತ. ಓಕೆ, ಈ 2 ಕ್ವಶನ್ ನಾನು ನಿಮ್ಗೆ ಕೇಳ್ಬಿಟ್ಟು, ಅದು ನಿಮ್ಮ ಮೇಲೆ ಕಂಡಿರ್ತೀನಿ ಅಂತ ಹೇಳಿದ್ನಲ್ಲ ನಾನು. 2 ಪ್ರಶ್ನೆ ಕೇಳ್ಬಿಡ್ತೀನಿ. ಕನ್ನಡ ಭಾಷೆ, ನಾವು ಇಂಗ್ಲೀಷು ಮತ್ತು ಕನ್ನಡ, ಇಂಗ್ಲೀಷ್ ಚೆನ್ನಾಗಿದೆಯೋ ಕನ್ನಡ ಚೆನ್ನಾಗಿದೆಯೋ ಅಂತ ಎಲ್ಲ ಚರ್ಚೆ ನಡೀತಾ ಇರುತ್ತೆ, ಅದು ನಡೀತಾನೇ ಇರುತ್ತೆ ಯಾವಾಗಲೂ ಪ್ರಪಂಚದೊಳಗೆ. ನನ್ನ ಪ್ರಕಾರ ಇಂಗ್ಲೀಷ್ಗಿಂತ ಕನ್ನಡ ಗ್ರೇಟ್ ಅಂತ ಇವತ್ತು ನಾನು ನಿಮ್ಗೆ ಒಂದಂತೂ ಸೀನಿಯರ್ ಸಿಟಿಸನ್ ಆಗೋದೇ ಹುಟ್ಟೋದೇ ಬೆಟರ್ ಅಂತ, ಇನ್ನೊಂದು ಕನ್ನಡಿಗರಾಗೇ ಹುಟ್ಟಬೇಕು ಅಂತ ಪ್ರೂವ್ ಮಾಡಿಬಿಟ್ಟು ನಿಲ್ಲಿಸ್ಬಿಡ್ತೀನಿ ನಾನು. ಪ್ರೂವ್ ಮಾಡ್ಬಿಟ್ಟು ನಿಮ್ಮ ಹತ್ರ ಒಂದು 2-3 ಇಂಗ್ಲೀಷ್ ಪದ್ಯ ಕೋಟ್ ಮಾಡ್ತೀನಿ. ಇಂಗ್ಲೀಷ್ ಪದ್ಯ ಅಂದರೆ ದೊಡ್ಡದಲ್ಲ, 2 ಲೈನ್ ಇಂಗ್ಲೀಷ್ ಪದ್ಯ. ಅದಕ್ಕೆ ಕನ್ನಡ ಟ್ರಾನ್ಸ್ಲೇಷನ್ ನಿಮ್ಮ ಹತ್ರ ಇರ್ತೀನಿ. ನೀವು ಇಂಗ್ಲೀಷ್ ಗ್ರೇಟೋ ಕನ್ನಡ ಗ್ರೇಟೋ ಅಂತ ನೀವು ಹೇಳ್ಬೇಕು, ನೀವೇ ಜಡ್ಜು. ಬೇಕಾದ್ರೆ ನೀವು ಫೋನಲ್ಲಿ, ಮೇಡಮ್ ಯೋಗ ಮೇಡಮ್ ಅಲ್ಲ, ನಿಮಗೆ ಯಾತಕ್ಕೆ ಕೇಳಿದೆ ಅಂದರೆ, ಅಕಸ್ಮಾತ್ ನಿಮಗೇನೋ ಡೌಟ್ ಬಂದರೆ ನೀವು ಫೋನ್ ಮಾಡಿ ಕೇಳ್ಬೋದು ಅಂತ. ಸುಮ್ಮನೆ ತಮಾಷೆಗೆ ಇಲ್ಲ ಇರಲ್ಲ ಫೋನ್ರು. ಗ್ರೇಟ್. ಬರ್ತಾರಂತೆ ಪರವಾಗಿಲ್ಲ. ಆಮೇಲೆ ಏನು ಹೇಳ್ತಾ ಇದ್ದೆ, ಕನ್ನಡದ್ದು ಒಂದು ಇಂಗ್ಲೀಷ್ 2 ಲೈನ್ ಪದ್ಯ ಹೇಳ್ತೀನಿ, ಅದೇ 2 ಲೈನ್ ಕನ್ನಡ ಪದ್ಯ ಹೇಳ್ತೀನಿ. ನೀವು ಇಂಗ್ಲೀಷ್ ಗ್ರೇಟೋ ಕನ್ನಡ ಗ್ರೇಟೋ ಅಂತ ನೀವು ಹೇಳ್ಬಿಡ್ಬೇಕು. ಇಂಗ್ಲೀಷ್ ಗ್ರೇಟೋ ಕನ್ನಡ ಗ್ರೇಟೋ. ಈ ಟೆಸ್ಟ್ ಮ್ಯಾಚ್ ಹೇಳ್ತಾರೆ, 4 ಟೆಸ್ಟ್ ಮ್ಯಾಚ್ ಸರ್, ಇಂಗ್ಲೀಷ್ ವರ್ಸಸ್ ಕನ್ನಡ 4 ಟೆಸ್ಟ್ ಮ್ಯಾಚು. ಯಾರಿಗೆ ಕಪ್ ಹೋಗುತ್ತೆ ವರ್ಲ್ಡ್ ಕಪ್? ಇಂಗ್ಲೀಷು. ಈಗ ಈ ಸಣ್ಣ ಕೀಟಗಳಿರುತ್ತಲ್ಲ ಮೇಡಮ್, ಈ ಕೀಟಗಳು, ಅದಕ್ಕೆ ಈ ಲೈಫ್ನೊಳಗೆ ಏನಾದ್ರು ಉದ್ದೇಶ ಇರುತ್ತೋ ಇರಲ್ವೋ? 100% ಕರೆಕ್ಟ್. ಜೀವನದಲ್ಲಿ ಸೃಷ್ಟಿನಲ್ಲಿ ಯಾವುದು ವೇಸ್ಟ್ ಅಲ್ಲ ಅನ್ನೋದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಒಂದು ಪದ್ಯ ಬರೆದಿದ್ದಾರೆ. ಅದು ಫಸ್ಟ್ ಅವ್ರಿಗೆ ಟಾಸ್ಕ್ ಗೆದ್ದರು, ಇಂಗ್ಲೀಷ್ನಲ್ಲಿ ಟೆಸ್ಟ್ ಮ್ಯಾಚ್ ಆಡ್ತಾರೆ. ಇಂಗ್ಲೀಷ್ ಪದ್ಯ ಕೇಳಿ. God in his wisdom created a fly. God in his wisdom created a fly, but forgot to tell us why. ಹೆಂಗಿದೆ ಸ್ಕೋರು? God in his wisdom created a fly, but forgot to tell us why. ಕನ್ನಡ ಬ್ಯಾಟಿಂಗು. ನೊಣ ಸೃಷ್ಟಿಸಿದನು ವಿವೇಕಿ ಭಗವಂತ, ಆದರೆ ಹೇಳಲು ಮರೆತ ಯಾಕೆ ಅಂತ.
ಇಂಗ್ಲೀಷ್ ಆಯ್ತಾ? ಇಂಗ್ಲೀಷ್ನಲ್ಲಿರೋ ಪ್ರಾಸ ಕನ್ನಡಕ್ಕೆ ಬಂತ? ಒನ್ ಒನ್. ಎರಡನೇದು ಪ್ಯಾಂಥರ್ ಈಸ್ ಲೈಕ್ ಎ ಲೆಪರ್ಡ್, ಅದೊಂಥರ ಚಿರತೆ. ಪ್ಯಾಂಥರ್ ಈಸ್ ಲೈಕ್ ಎ ಲೆಪರ್ಡ್ ಎಕ್ಸೆಪ್ಟ್ ದಟ್ ಇಟ್ ಈಸ್ ನಾಟ್ ಪೆಪರ್ಡ್. ಅದು ಚುಕ್ಕೆಗಳು. ಪ್ಯಾಂಥರ್ ಎಂಬುದು ಒಂದು ಜಾತಿ ಚಿರತೆ, ಆದರೆ ಚುಕ್ಕೆಗಳಿಲ್ಲ, ಅದೇ ಅದರ ಕೊರತೆ. ನಿಮಗೆ ಸರ್ ಕನ್ನಡ ಇಂಗ್ಲೀಷ್ ಇದ್ದಂಗೆ ಎರಡು ಟೂ ಟೂ ಆಯಿತಾ? ತ್ರೀನಲ್ಲಿ ಒಂದು ಎ ಹೌಸ್ ಈಸ್ ಬಿಲ್ಟ್ ಬೈ ಬ್ರಿಕ್ ಅಂಡ್ ಸ್ಟೋನ್. ಎ ಹೌಸ್ ಈಸ್ ಬಿಲ್ಟ್ ಬೈ ಬ್ರಿಕ್ ಅಂಡ್ ಸ್ಟೋನ್, ಎ ಹೋಮ್ ಈಸ್ ಬಿಲ್ಟ್ ಬೈ ಲವ್ ಅಲೋನ್. ಎಂಥ ಪದ್ಯ, ಎಷ್ಟು ಚೆನ್ನಾಗಿದೆ ಅಲ್ವಾ? ಎ ಹೌಸ್ ಈಸ್ ಬಿಲ್ಟ್ ಬೈ ಬ್ರಿಕ್ ಅಂಡ್ ಸ್ಟೋನ್, ಎ ಹೋಮ್ ಈಸ್ ಬಿಲ್ಟ್ ಬೈ ಲವ್ ಅಲೋನ್. ಕನ್ನಡದಲ್ಲಿ ಕೇಳಿ, ಮನೆ ಕಟ್ಟಲು ಬೇಕು ಕಲ್ಲು ಮಣ್ಣು ಸಿಮೆಂಟು ಇಟ್ಟಿಗೆ, ಕುಟುಂಬ ಕಟ್ಟಲು ಮನಸ್ಸು ಹೃದಯಗಳು ಇರಬೇಕು ಒಟ್ಟಿಗೆ. ಮೂರು ಆಯ್ತಾ? ಈಗ ಫೈನಲ್ ಮ್ಯಾಚ್. ಈಗ ಕಪ್ ಯಾರು ಗೆಲ್ತಾರೆ ಅಂತ. 10 ಲಿಟಲ್ ನಿಗರ್ಸ್. ಲಿಟಲ್ ನಿಗರ್ಸ್ ಅಂದರೆ ನೀಗ್ರೋಗಳು. ಲಿಟಲ್ ನಿಗರ್ಸ್ ಅಂದರೆ ಅವ್ರ ಮರಿಗಳು, ಚಿಕ್ಕ ಚಿಕ್ಕ ಹುಡುಗರು. 10 ಲಿಟಲ್ ನಿಗರ್ಸ್ ವೆಂಟ್ ಅಪ್ ಟು ಡೈನ್. ಊಟ ಮಾಡೋಕೆ ಹೋದ್ರು. 10 ಲಿಟಲ್ ನಿಗರ್ಸ್ ವೆಂಟ್ ಅಪ್ ಟು ಡೈನ್, ಒನ್ ಫೆಲ್ ಡೆಡ್ ಅಂಡ್ ದೇರ್ ವರ್ 9. ಪ್ರಾಸ ಈಸ್ಟ್ ವೆಸ್ಟ್ ಸ್ಕೂಲ್ನಲ್ಲಿ ನರ್ಸರಿ ರೈಮ್ ಹೇಳ್ಕೊಡೋದು. 10 ಲಿಟಲ್ ನಿಗರ್ಸ್ ವೆಂಟ್ ಅಪ್ ಟು ಡೈನ್, ಒನ್ ಫೆಲ್ ಡೆಡ್ ಅಂಡ್ ದೇರ್ ವರ್ 9. ಕನ್ನಡದಲ್ಲಿ 10 ಕಿರಿಯ ಕರಿಯರು ಹಿಂಗಿದೆ ಪದ. ಲಿಟಲ್ ನಿಗರ್ಸ್ ಹಿಂಗಿದೆಯೋ, ಕಿರಿಯ ಕರಿಯ 10 ಕಿರಿಯ ಕರಿಯರು ಹೋದರು ತಿನ್ನಲು ತುತ್ತು, ಒಬ್ಬ ಬಿದ್ದ ಸತ್ತು ಉಳಿದವರು 9. ನೋಡಿ ಹೆಂಗಿದೆ ಕನ್ನಡ ಅಲ್ವಾ? ಸೊ ಇವಾಗ ವರ್ಲ್ಡ್ ಕಪ್ ಕನ್ನಡಕ್ಕೆ ಈ ಥರ ಕನ್ನಡದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ನೀವು ಒಂದು 3-4 ಜನ ಸುಬ್ರಹ್ಮಣ್ಯ ನಗರ ಹಿರಿಯ ನಾಗರಿಕರ ವೇದಿಕೆಯವರು ಯಾವ ವಿಷಯದಲ್ಲೂ ಕಡಿಮೆ ಇಲ್ಲ, ಇನ್ನೂ ಹೆಚ್ಚು ಅಂತ. ಈಗ ನಿಮಗೆ 3 ಪ್ರಶ್ನೆ. ಗೊತ್ತಾಯ್ತಾ? ಏನಿಲ್ಲ, ಸಿಂಪಲ್ ಏನು ಸಿಂಪಲ್ ಕ್ವಶನ್. ಮೊನ್ನೆ ನಾನು ಇಂಗ್ಲೀಷ್ ಟು ಕನ್ನಡ ಯಾರೋ ಕೇಳ್ಬಿಟ್ರು, ಸರ್ ಇಂಗ್ಲೀಷ್ ನೀವು ಕನ್ನಡದಲ್ಲಿ ಇಂಗ್ಲೀಷ್ ಟು ಕನ್ನಡನೂ ಮಾಡ್ತೀರಾ ಯಾರೋ? ಇಂಗ್ಲೀಷ್ನಲ್ಲಿ ಕೊಟ್ಟರೆ ಕನ್ನಡ, ಇಂಗ್ಲೀಷ್ಗೆ ಕನ್ನಡದಲ್ಲಿ ಕೊಟ್ಟರೆ ಇಂಗ್ಲೀಷ್ ಆ ಥರ ಮಾಡ್ತೀರಾ? ಈ ವಾರೆ ನೋಟ ಅಂತ ಕೇಳಿದ್ದೀರಾ? ಹಿಂಗೆ ನೋಡೋದು ವಾರೆ ನೋಟ ಅಂತ ಕನ್ನಡದಲ್ಲಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಏನಂತೀರಾ? ಸೈಟ್. ಹಿಂಗೆ ನೋಡೋದು ಸೈಟ್ ನೋಡಿದ್ರೆ ನಮ್ಗೆ ಬರಲ್ಲ ಅಂತ ಹೇಳ್ಬಿಟ್ರೆ ನೀವು. ಸೊ ಇಂಗ್ಲೀಷ್ ಇದನ್ನು ಒಬ್ಬ ಬಿಲ್ಡರ್ ಕೇಳಿದ್ರು. ಒಬ್ಬ ಬಿಲ್ಡರು ಅಪಾರ್ಟ್ಮೆಂಟು ಮನೆಗಳು ಕಟ್ಸೋ ಹಿಂಗೆ ಕೇಳಿದ್ರೆ ಅವನು ವಾರೆ ನೋಟ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಕಾರ್ನರ್ ಸೈಟ್ ಅಂತ. ಕರೆಕ್ಟ್ ಅಲ್ವಾ? ಸೈಟ್ ಅಂದರೆ SIT SIG ಅಷ್ಟೇ. ಇದು ಎಲ್ಲ ಭಾಷೆ. ಸೊ ಈಗ ಒಂದು 2-3 ಕ್ವಶನ್ನು ಲೇಡೀಸ್ಗೆ. ಇದು ನಡೆದಿದ್ದು ನಮ್ಮ ಆಫೀಸ್ನಲ್ಲಿ. ಹುಷಾರ ಅಂತ ಹೇಳಿದ್ನಲ್ಲ, ಹುಷಾರು ಸ್ವೀಟ್ ಕೊಟ್ಲಲ್ಲ ಅವಳು. ಒಂದ್ಸಲಿ ನಾನು ಅವರು ಕೂತ್ಕೊಂಡು ಇದ್ಯಾವುದೋ ಚೆಕ್ ಮಾಡ್ತಾ ಇದ್ವಿ. ಅವ್ರಿಗೆ ಫೋನ್ ಬಂತು. ಹಲೋ, ನಾನು ಇವಾಗ ಯಾವುದೋ ಆಫೀಸ್ನಲ್ಲಿ ಇದ್ದೀನಿ, ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಲಂಚ್ ಅವರಲ್ಲಿ ಮಾಡ್ತೀನಿ ಅಂದ್ಲು ಅವರು. ಅಯ್ಯಮ್ಮ ನಾನು ಆ್ಯಕ್ಷನ್ ನೋಡಿ, ಲಂಚ್ ಅವರಲ್ಲಿ ಮಾಡ್ತೀನಿ, ಇದು ಆಫೀಸ್ನಲ್ಲಿ ಏನೋ ಕೆಲಸ. ಕೆಳಗೆ ಬಿದ್ದಾಯ್ತು ಫೋನ್. ನನ್ನ ಸೀಟ್ ಹತ್ರ ಬಿದ್ದು ನಾನು ಅದನ್ನು ತೆಗೆದು ಹಿಂಗೆ ಕೊಡೋಕ್ಕೆ ಅಂತ ಹಿಂಗೆ ಹೋದೆ. ಈ ಫ್ರಂಟ್ ಸ್ಕ್ರೀನ್ ಸೇವರಲ್ಲಿ ಒಬ್ಬ ಗಂಡಸ್ ಫೋಟೋ ಇತ್ತು. ಯಾರ್ದು ಮೇಡಮ್ ಈ ಫೋಟೋ ಅಂದೆ. ಅವಳು ಅದಕ್ಕೆ ದಿಸ್ ಈಸ್ ಮೈ ಹಸ್ಬೆಂಡ್ಸ್ ಫೋಟೋಗ್ರಾಫ್. ಹಸ್ಬೆಂಡ್ಸ್ ಫೋಟೋಗ್ರಾಫ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು? ಯಜಮಾನರ ಛಾಯಾಚಿತ್ರ ಒಂದು. ಆಮೇಲೆ ಯಜಮಾನರ ಭಾವಚಿತ್ರ. ಆಮೇಲೆ ಗಂಡನ ಛಾಯಾಚಿತ್ರ. ಏನಾದ್ರು ಗಂಡನ ಭಾವಚಿತ್ರ, ಯಜಮಾನರ ಭಾವಚಿತ್ರ, ಗಂಡನ ಭಾವಚಿತ್ರ, ಗಂಡನ ಛಾಯಾಚಿತ್ರ. ಇಷ್ಟ ಆಯ್ತಾ? ಇಲ್ಲಿ ನೋಡಿ ಹಂಗಿದೆ. ನಾ ಕಸ್ತೂರಿ ಅಂತ ಒಬ್ಬರಿದ್ರು ಕನ್ನಡದಲ್ಲಿ. ಅವ್ರು ಹೇಳ್ತಾರೆ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಅನ್ನೋ ಕನ್ನಡದಲ್ಲಿ ಏನು ಗೊತ್ತಾ? ಪ್ರತಿಬಿಂಬ. ಅಲ್ವಾ? ಸಿಂಪಲ್ ಆನ್ಸರು. ಈಗ ಸ್ಕ್ಯಾಮ್ಗಳು ಮಾಡ್ತಾರಲ್ಲ, ಇದು ದೊಡ್ಡ ಸ್ಕ್ಯಾಮು, ಲ್ಯಾಂಡ್ ಸ್ಕ್ಯಾಮು, ಇದು ಸ್ಕ್ಯಾಮು. ಈ ಸ್ಕ್ಯಾಮ್ ಅನ್ನೋಕ್ಕೆ ಸ್ಕ್ಯಾಮ್ ಮಾಡೋದ್ರಲ್ಲೆಲ್ಲ ಒಬ್ಬ ಎಕ್ಸ್ಪರ್ಟ್ ಇದ್ದಂತೆ. ಇನ್ನು ಮಿಕ್ದಲ್ಲ 2 ಕೋಟಿ 3 ಕೋಟಿ 4 ಕೋಟಿ ಸ್ಕ್ಯಾಮ್ ಮಾಡಿದ್ರೆ ಇವನು ಸಾವಿರಾರು ಕೋಟಿಗಳು ಸ್ಕ್ಯಾಮ್. ಅವನಿಗೆ ಕನ್ನಡದಲ್ಲಿ ಏನಂತೀರ? ಹಲೋ, ದಂಧೆಕೋರ ಒಂದು ಪದ. ದಂಧೆಕೋರ ಕನ್ನಡ. ಮೋಸಗಾರ ಯಾರು ಬೇಕಾದ್ರೆ ಇವಾಗ ಇಂಗ್ಲೀಷಲ್ಲಿ ಕನ್ನಡ. ಅಥವಾ ನಾನೇ 2 ಕೊಡ್ತೀನಿ. ಆ ಪದ ಹಗರಣ ಕೋರ, ಹಗರಣ ವೀರ, ಹಗರಣ ಧೀರ.
ಹಗರಣಕೋರ ಅನ್ಬೋದಾ? ಇದ್ರೊಳಗೆ ಏನು ಮಜಾ ಇಲ್ಲ ಅಂತ ಇವನು ನಗು ಅಂತ ಏನಿಲ್ವಲ್ಲ ಇದ್ರೊಳಗೆ. ಅವನು ಹಗರಣಕೋರ ಅಂದ್ರೆ ನಗು ಬರಲ್ಲ. ಸ್ಕ್ಯಾಮ್ ಮಾಡಿ ಹಗರಣದಲ್ಲಿ ಎಕ್ಸ್ಪರ್ಟ್ ಏನು ಗೊತ್ತಾ? ಅಕ್ರಮಾದಿತ್ಯ. ಪದಗಳು ಎಷ್ಟು ಚೆನ್ನಾಗಿದೆ ನೋಡಿ, ಹೆಂಗಿದೆ ಪದ ಅಲ್ವಾ? ಅಕ್ರಮಾದಿ, ಈ ಥರ ಪದಗಳು ಕನ್ನಡದಲ್ಲಿ ಹೆಂಗ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದಂತೆ. ಇವಾಗ ಇದ್ರ ವಿಷಯ ನೀವು ಹೇಳಿದ್ರೆ ಆಗ್ಲೇ, ಇಲ್ಲಿ ಒಂದು ಬಾರ್ನಲ್ಲಿ ಕೂತ್ಕೊಂಡು ಒಂದು 5-6 ಜನ ಸಿಕ್ಕಾಪಟ್ಟೆ ಗಲಾಟೆಗಳು ಮಾಡ್ತಾರೆ. ಬಾಟ್ಲೆಲ್ಲ ಯಾವನ್ರಿ ಅವ್ನು ಕರೀರಿ, ಸಪ್ಲೈಯರು ಎಲ್ರಿ ಅವ್ನು ಕರೀರಿ, ಬರೀ ನೀರು ಕೊಟ್ಟಿದ್ದೀರಲ್ರಿ, ಹೆಂಗೆ ಗಲಾಟೆಗಳು ಮಾಡೋದು. ಈ ಥರ ಬಾರ್ನಲ್ಲಿ ಕೂತ್ಕೊಂಡು ಗಲಾಟೆ ಮಾಡೋದಕ್ಕೆ ಏನಂತಾರೆ ಅಂತ ಒಂದು ಏನಂತ ಗೊತ್ತಾ? ಪಿಪಾಯಿದಂಗೆ. ಓಕೆ, ಕೊನೆಯದು ಒಂದು ಪಂಚ್ ಮಾತ್ರ ಹೇಳ್ಬಿಡ್ತೀನಿ. ನನಗೆ ಒಂದು ನಡೆದಿದ್ದು ಇತ್ತೀಚೆಗೆ ಒಂದು 2-3 ವರ್ಷದ ಹಿಂದೆ ಒಂದು ಟಿ ವಿ ಚಾನಲಲ್ಲಿ, ವಿಶ್ವಂ ಟಿ ವಿ ಅಂತ ಹೇಳಿದ್ನಲ್ಲ ಮೊನ್ನೆ ಆಗಲೇ, ಭವಿಷ್ಯ, ಅದೇ ಥರ ಒಂದು ಟಿ ವಿ ಚಾನಲ್ನಲ್ಲಿ ಕರೆದಿದ್ರು. ಆ ಟಿ ವಿ ಚಾನಲ್ನಲ್ಲಿ ಯಾವ ಥರ ಅಂದರೆ, ರಾಜ್ಯೋತ್ಸವಕ್ಕೆ ಒಂದು ಸ್ಪೆಷಲ್ ಕನ್ನಡ ಪ್ರೋಗ್ರಾಮ್ ಮೇಡಮ್, ರಾಜ್ಯೋತ್ಸವ. ಅದರೊಳಗೆ 4 ಜನ ಗೆಸ್ಟ್ಗಳು. ಒಬ್ಬರು ಡಾಕ್ಟರು, ಒಬ್ಬರು ಲಾಯರು. ಕರೆಕ್ಟಾಗಿದೆ, ಇವಾಗ ಕೇಳಿಸ್ಕೋಬೇಕು ನೀವು, ನಿಮಗೆ ಕ್ವಶನ್. ಒಬ್ಬರು ಡಾಕ್ಟರು, ಒಬ್ಬರು ಲಾಯರು, ಒಬ್ಬರು ಸೈಂಟಿಸ್ಟು ಇಸ್ರೋನಲ್ಲಿ, ಇನ್ನೊಬ್ಬ ಬ್ಯಾಂಕ್ ಮ್ಯಾನೇಜರ್. ನಾನು 4 ಜನನ ಕೂಡಿಸ್ಬಿಟ್ಟು ಒಂದು ರಾಜ್ಯೋತ್ಸವ ಸ್ಪೆಷಲ್ ಫಂಕ್ಷನ್. ಈ ನಿರೂಪಕ್ಕೆ ನಮ್ಮ ಇಲ್ಲೇ ನಡೀತಾ ಇದೆ ಶೂಟಿಂಗು, ಲೈಟಿಂಗ್ ಎಲ್ಲ ನಡೀತಾ ಇದೆ, ಮೈಕೆಲ್ಲ ಇಟ್ಟು ಚೇರ್ಗಿರೆಲ್ಲ ಅರೇಂಜ್ ಮಾಡ್ತಾ ಇದ್ದಾನೆ ಅವನು. ಈ ಕಡೆ ನಮ್ಮನ್ನು 4 ಜನನ ಕೂಡಿಸ್ಬಿಟ್ಟು ಆ ನಿರೂಪಕ್ಕೆ ನಮಗೆಲ್ಲ ಬಿಸ್ಕೆಟ್ ಹಾಕಿ ಅಂದರೆ ಬಿಸ್ಕೆಟ್ ಕೊಟ್ಟು, ಬಿಸ್ಕೆಟ್ಟು ಟೀ ಕೊಡಿಸೋದು. ನೋಡಿ ಸರ್, ಇದು ರಾಜ್ಯೋತ್ಸವ ವಿಶೇಷ ಪ್ರೋಗ್ರಾಮು. ನೀವು 4 ಜನ ಬೇರೆ ಬೇರೆ ಉದ್ಯೋಗದವ್ರನ್ನ ಯಾಕೆ ಕರೆದಿದ್ದೀವಿ ಅಂದರೆ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗಿರೋ ಸ್ವಾರಸ್ಯಕರ ಘಟನೆಗಳನ್ನು ನಮ್ಮ ವೀಕ್ಷಕರ ಹತ್ರ ಹಂಚ್ಕೋಬೇಕು. ಹೆಂಗಿದೆ ಚೆನ್ನಾಗಿ ಕಾನ್ಸೆಪ್ಟು? ಡಾಕ್ಟ್ರಿಗೆ ಏನೇನೋ ಎಕ್ಸ್ಪೀರಿಯನ್ಸ್ ಇರುತ್ತೆ, ಲಾಯರ್ಗೆ ಎಕ್ಸ್ಪೀರಿಯನ್ಸ್, ಅದನ್ನೆಲ್ಲ ನಮ್ಮ ವೀಕ್ಷಕರ ಹತ್ರ ಹಂಚ್ಕೋಬೇಕು. ಇದೇ ಪ್ರೋಗ್ರಾಮ್. ಅವ್ರು ಗೊತ್ತಾಯ್ತು ಮೇಡಮ್. ಸರ್ ತಮ್ಮ ಹೆಸರು ಅಂದರು. ಈ ಹೆಸರು ಕೇಳಿಸ್ಕೊಳ್ಳಿ ಮೇಡಮ್. ಈಗ ಐ ಆಮ್ ಶಂಕರ್ ನಾರಾಯಣ್, ಐ ಆಮ್ ಎ ಡಾಕ್ಟರ್. ಸರ್ ತಾವು? ಐ ಆಮ್ ಚಂದ್ರಶೇಖರ್, ಐ ಆಮ್ ಎನ್ ಅಡ್ವೊಕೇಟ್. ಐ ಆಮ್ ಜಗದೀಶ್, ಐ ಆಮ್ ಎ ಸೈಂಟಿಸ್ಟ್. ಐ ಆಮ್ ವೈ ವಿ ಗುಂಡೂರಾವ್, ಐ ಆಮ್ ಎ ಬ್ಯಾಂಕರ್. ಆಯಿತಾ? ಅಷ್ಟೊತ್ತಿಗೆ ಇವನು ಮಾಡ್ತಾರೆ, ಮೇಡಮ್ ರೆಡಿಯಾಗಿದೆ ಬನ್ನಿ ಸರ್. ಅಲ್ಲಿ 4 ಜನ ಕರ್ಕೊಂಡೋಗಿ 4 ಜನ ಕೂಡಿಸ್ಬಿಟ್ಟು ನಿರೂಪಕ್ಕೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತು 4 ಜನ ವಿಶೇಷ ಅತಿಥಿಗಳು ಬಂದಿದ್ದಾರೆ. ಇವರು ತಮ್ಮ ಉದ್ಯೋಗದಲ್ಲಾಗಿರೋ ಅನುಭವಗಳನ್ನ ನಮ್ಮ ಹತ್ರ ಹಂಚ್ಕೊಳ್ತಾರೆ. ಸರ್ ತಮ್ಮ ಪರಿಚಯ? ಎಲ್ರಿಗೂ ನಮಸ್ಕಾರ, ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ಶಿವಶಂಕರ್ ಅಂತ, ನಾನೊಬ್ಬ ವೈದ್ಯ. ಕರೆಕ್ಟಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ, ನಾನೊಬ್ಬ ವಕೀಲ. ಕರೆಕ್ಟಾ ಕನ್ನಡದಲ್ಲಿ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ, ನಾನೊಬ್ಬ ವಿಜ್ಞಾನಿ. ಕರೆಕ್ಟಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೈ ವಿ ಗುಂಡೂರಾವ್ ಅಂತ, ನಾನೊಬ್ಬ ಬ್ಯಾಂಕರ್. ಕರೆಕ್ಟಾ? ಲೈಟ್ಸ್ ಆಫ್ ಅಂದ್ಬಿಟ್ಲ ಅಯ್ಯಮ್ಮ. ಯಾಕೆ ಮೇಡಮ್? ಇವರು 3 ಜನ ಕರೆಕ್ಟಾಗಿ ಕನ್ನಡದಲ್ಲಿ ಹೇಳ್ತಾರೆ. ನೀವೇನು ಇಂಗ್ಲೆಂಡಿಂದ ಓದಿರಿದ್ದೀರಾ? ಬ್ಯಾಂಕರ್ ಅನ್ನೋ ಕನ್ನಡದಲ್ಲಿ ಏನು? ನಾನು ಖಜಾಂಚಿ ಅಂದೆ. ಖಜಾಂಚಿ ಅಂದರೆ ಟ್ರೆಷರರು. ಲೇವಾದೇವಿ ಅಂದೆ. ಲೇವಾದೇವಿ ಅಂದರೆ ಮನಿ ಲೆಂಡರು. ಆಮೇಲೆ ದ್ರವ್ಯ, ಇದು ಹಣ ಕೊಟ್ಟು ತಗೊಳ್ಳೋದು, ಅದು ಯಾರು ಬೇಕಾದ್ರೆ ಮಾಡ್ಬೋದು. ಗೊತ್ತಾಗೋಯ್ತು. ಕಷ್ಟಪಟ್ಟು 40 ವರ್ಷ ಕೆಲಸ ಮಾಡಿದ್ದೀನಿ ನಾನು ರಿಸರ್ವ್ ಬ್ಯಾಂಕ್ನಲ್ಲಿ ಮತ್ತು ನಬಾರ್ಡಲ್ಲಿ. ಬ್ಯಾಂಕರ್ ಅನ್ನೋಕ್ಕೆ ಕನ್ನಡದಲ್ಲಿ ಗೊತ್ತಾಗಲ್ಲ. ಈಗ ನೀವು ವಾಕಿಂಗ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ವಾಕಿಂಗ್ ಹೋದರೆ ಮದುವೆ ಸಿಟ್ಟಾಗತ್ತೆ ಅಂತ ಹೇಳಿದ್ನಲ್ಲ ನಾನು. ಹುಡುಗ ಏನು ಮಾಡ್ತಾನೆ ಅಂದರೆ, ಅವ್ನು ಬ್ಯಾಂಕರ್ ಅನ್ನೋಕ್ಕೆ ಏನು ಹೇಳ್ತೀರಾ? ಏನು ಹೇಳ್ಬೋದು? ಖಜಾನೆ ಅಂದರೆ ಟ್ರೆಷರಿ. ಖಜಾನೆ ಅಂದರೆ ಸ್ಟೇಟ್ ರಿಸರ್ವ್ ಟ್ರೆಷರಿ, ಡಿಸ್ಟ್ರಿಕ್ಟ್ ಟ್ರೆಷರಿ ಆಗತ್ತಲ್ವ? ಹಿಂಗೆ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಡಾಕ್ಟ್ರನ್ನ ಕೇಳಿದೆ, ಡಾಕ್ಟ್ರೇ ಬ್ಯಾಂಕರ್ ಅನ್ನೋ ಕನ್ನಡದಲ್ಲಿ ನಿಮ್ಗೆ ಗೊತ್ತಾ? ಅವ್ರು ಏನು ಹೇಳಿದ್ರು ಗೊತ್ತಾ? ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಬ್ಯಾಂಕರ್ಸ್ ನನ್ನ ಪೇಷಂಟ್ಗಳಿದ್ದಾರೆ. ತೇರಿಕೆ ಏನಪ್ಪ ಹಿಂಗೆ ಯೋಚನೆ. ಅವಳಿಗೆ ಲೇಟ್ ಆಗ್ತಾ ಇದೆ. ನೆಕ್ಸ್ಟು ಇವಾಗ ನಮ್ಗೆ ಆದಂಗೆ, ಸರ್ ಒಂದು ಕೆಲಸ ಮಾಡೋಣ ಅಂದ್ಲು ಅವಳು. ಯಾರೋ ನಿರೂಪಕ್ಕೆ. ಹೇಳಿ ಮೇಡಮ್. ಅವಳು ಏನೋ ಹೇಳ್ತಾಳೆ. ಏನು ಹೇಳಿ ಮೇಡಮ್? ಈಗ ಬ್ಯಾಂಕರ್ ಅನ್ನೋಕ್ಕೆ ನಿಮಗೆ ಕನ್ನಡದಲ್ಲಿ ಗೊತ್ತಿಲ್ಲದೆ ಇರೋದ್ರಿಂದ ನಿಮ್ಮನ್ನು ಬಿಟ್ಟು ಇವ್ರು 3 ಜನ ಇಟ್ಕೊಂಡೆ ಪ್ರೋಗ್ರಾಮ್ ಮಾಡ್ತೀವಿ. 500 ರೂಪಾಯಿ ಓಲಾ ಕೊಟ್ಬಿಟ್ಟು ಹೋಗಿದ್ದೆ ನಾನು. ಟಿ ವಿ ಚಾನ್ಸ್ ಮಿಸ್ ಮಾಡ್ಕೊಳಕ್ಕಾಗತ್ತಾ? ತಲೆ ಕೆಡಿಸ್ಕೊಂಡೆ, ನೀರು ಕುಡಿದೆ, ಇನ್ನೊಂದು ಬಿಸ್ಕೆಟ್ ತಿಂದೆ, ಹೊಳೀತು. ಎಸ್ ಬ್ಯಾಂಕರ್ ಅನ್ನೋಕ್ಕೆ ಹೊಳೀತು ಮೇಡಮ್ ಅಂದೆ. ಹೇಳಿ ಅಂದ್ಲು. ಇಲ್ಲ ಲೈಟ್ ಹಾಕಿ ಮೊದಲಿಂದ ಹೇಳ್ತೀನಿ. ತಿರ್ಗ ಮೊದಲಿಂದ ಶುರು. ವೀಕ್ಷಕರೇ ನಮಸ್ಕಾರ. ಇವತ್ತು 4 ಜನ ವಿಶೇಷ ಅತಿಥಿಗಳು ಬಂದಿದ್ದಾರೆ. ಅವರು ಉದ್ಯೋಗದಲ್ಲಿ ಹಿಂಗೆಲ್ಲ ಶಂಕರ್ ನಾರಾಯಣ, ಚಂದ್ರಶೇಖರ್, ಜಗದೀಶ್ ಎಲ್ಲ ಮುಗೀತು. ಕ್ಯಾಮ್ರಾ ನನ್ನ ಹತ್ರ ಬರ್ತಾಯಿತ್ತು. ನಾನು ವೀಕ್ಷಕರಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ವೈ ವಿ ಗುಂಡೂರಾವ್ ಅಂತ. ನಾನು ದನ ಕಾಯೋನು.
ಇದು ಕರೆಕ್ಟಾಗಿ ಯೋಚನೆ ಮಾಡಿ ಅಲ್ವಾ ಸರ್? ಧನ ಕಾಯೋದು ಬ್ಯಾಂಕರೆಲ್ಲ ಮಾಡೋದು ಅದೇ ತಾನೇ. ನಮ್ಮ ಡೆಪಾಸಿಟ್ ಇಟ್ಬಿಟ್ಟು ಹುಷಾರಾಗಿ ಇಟ್ಕೊಂಡು ನಮ್ಗೆ ಕೇಳಿದಾಗ ಅಲಾಂಗ್ ವಿತ್ ಇಂಟ್ರೆಸ್ಟ್ ವಾಪಸ್ ಕೊಡ್ತಾರಲ್ಲ, ಹಂಗಾಗಿ ಒಬ್ಬ ಧನ ಕಾಯೋನಿಗೆ ಇವತ್ತಿನ ದಿವಸ ಹಿರಿಯ ನಾಗರಿಕರ ಜೊತೆಲಿ ಚರ್ಚೆ ಮಾಡುವಂಥ ಅವಕಾಶ ಮಾಡಿಕೊಟ್ಟ ಎಲ್ಲರೂ ವಂದಿಸಿ, ರುದ್ರೇಗೌಡರಿಗೆ ವಿಶೇಷ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ